الشيطان الرجيم. بسم الله الرحمن الرحيم. قد خسر الذين قتلوا أولادهم سفها بغير علم وحرموا ما رزقهم الله افتراء على الله. قد خسر الذين قتلوا أولادهم سفها بغير علم وحرموا ما رزقهم الله افتراء على الله. قد ضلوا وما كانوا مهتدين. तर्जुमा, यकीनन खसारे में पड़ गए वो लोग जिन्होंने अपनी औलाद को जहालत व नादानी की बिना पर क़त्ल किया और अल्लाह के दिए हुए रिज़्क़ को अल्लाह पर इफ्तरा परदाजी करके हराम ठहरा लिया। यकीनन वो भटक गए और हरगिज़ वो राह रास्त पाने वालों में से न थे। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। वला तक़्तुलू औलादकुम ख़श्यत इम्लाक़ नहनु नरज़ुक़ुहुम व इय्याकुम इन्न क़त्लहुम कान ख़िताअन कबीरा। सदक़ल्लाहुल अज़ीम। तर्जुमा सूरह बनी इसराइल आयत नंबर 31। अपनी औलाद को इफ़लास के अंदेशे से क़त्ल ना करो, हम उन्हें भी रिज़्क़ देंगे और तुम्हें भी। दर हकीकत उनका क़त्ल एक बड़ी ख़ता है। ಧನ್ಯವಾದಗಳು ಹಾಫಿಜ್ ಮುಜಮ್ಮಿಲ್ ಬಾಗ್ ಅವರಿಗೆ. ಇದಾದ ನಂತರ ಈ ಕುರಾನ್ ಪಠಣದ ಕನ್ನಡ ಅನುವಾದ ಮಾಡುವ ಸಲುವಾಗಿ ನಾನು ಶ್ರೀಮತಿ ಸುಜಾತಾ ಪಾಟೀಲ್ ಅವರಿಗೆ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶುಭ ಸಂಜೆ. ಕುರಾನ್ ಪಠಣದ ಅನುವಾದ. ನಾನು ಶಾಪಗ್ರಸ್ತ ಶೈತಾನನಿಂದ ಅಲ್ಲಾಹನಲ್ಲಿ ಆಶ್ರಯ ಪಡೆಯುತ್ತೇನೆ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಸರ್ವಲೋಕ ಒಡೆಯನಾದ ಬಿಸ್ಮಿಲ್ಲಾನ ನಾಮದಿಂದ. ಅಧ್ಯಾಯ 6. ಅಲ್ ಅನ್ಆಮ್. ನಿಶ್ಚಯವಾಗಿಯೂ ತಮ್ಮ ಮಕ್ಕಳನ್ನು ಅಜ್ಞಾನ ಮತ್ತು ತಿಳಿಗೇಡಿತನದಿಂದ ವಧಿಸಿದವರು ಅಲ್ಲಾಹನು ಪ್ರದಾನ ಮಾಡಿದ ಅನ್ನಾಧಾರವನ್ನು ಆತನ ಮೇಲೆ ಸುಳ್ಳಾರೋಪಿಸಿ ನಿಷೇಧ ಮಾಡಿಕೊಂಡವರು ನಷ್ಟದಲ್ಲಿ ಬಿದ್ದರು. ನಿಶ್ಚಯವಾಗಿಯೂ ಅವರು ಪಥಭ್ರಷ್ಟರಾದರು ಮತ್ತು ಎಷ್ಟು ಮಾತ್ರಕ್ಕೂ ಅವರು ಸನ್ಮಾರ್ಗ ಹೊಂದುವವರು ಆಗಿರಲಿಲ್ಲ. ಅಧ್ಯಾಯ 17. ಬನಿ ಇಸ್ರಾಯೇಲ್. ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಲ್ಲಬೇಡಿರಿ. ನಾವು ಅವರಿಗೂ ಆಹಾರ ನೀಡುವೆವು, ನಿಮಗೂ ನೀಡುವೆವು. ವಾಸ್ತವದಲ್ಲಿ ಅವರ ಬಾಧೆಯು
ಒಂದು ಘೋರ ಅಪರಾಧವಾಗಿದೆ. ಧನ್ಯವಾದಗಳು. ಶ್ರೀಮತಿ ಸುಜಾತಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಇದಾದ ನಂತರ ನಾತ್ ಅನ್ನು ಹಾಡುವ ಸಲುವಾಗಿ ನಾನು ಹಾಫೀಜ್ ಮೊಹಮ್ಮದ್ ಮುಜಾಹಿದ್ ಅವರಿಗೆ ಈ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಅವರು ಒಳ್ಳೆಯ ಧ್ವನಿಯಿಂದ ನಾತೆ ಈ ವೇದಿಕೆ ಮೇಲೆ ಓದಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. السلام عليكم ورحمة الله وبركاته. ಬಾನು ಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ, ಬೇಡುವಿನ ಕೈಗಳಿತ್ತಿ ನಿತ್ಯನಾಥನೇ. ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ, ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ಬಾನು ಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ, ಬೇಡುವಿನ ಕೈಗಳಿತ್ತಿ ನಿತ್ಯನಾಥನೇ. ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ, ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ನನ್ನ ಆತ್ಮದ ಒಡೆಯನು ನೀ, ನನ್ನ ಜೀವದ ಅಧಿಕಾರಿಣಿ, ನನ್ನ ಉಸಿರನ್ನು ಕಾಣುವೆನಿ, ನನಗೆ ಕಾಣದ ಅದ್ಭುತನಿ. ಬಾನು ಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ, ಬೇಡುವೆನ ಕೈದರಿತ್ತಿ ನಿತ್ಯನಾಥನೇ. ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ, ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ನನ್ನ ಆತ್ಮದ ಒಡೆಯನು ನೀ, ನನ್ನ ಜೀವದ ಅಧಿಕಾರಿಣಿ, ನನ್ನ ಉಸಿರನ್ನು ಕಾಣುವೆನಿ, ನನಗೆ ಕಾಣದ ಅದ್ಭುತನಿ. ಸೂರ್ಯ ಚಂದ್ರಗಳು ಜೊತೆಗೆ ತಾರೆಗಳು, ಸಾಗರ ಸರ್ವವು ನಿನ್ನ ಸೃಷ್ಟಿಗಳು. ಸೂರ್ಯ ಚಂದ್ರಗಳು ಜೊತೆಗೆ ತಾರೆಗಳು, ಸಾಗರ ಸರ್ವವು ನಿನ್ನ ಸೃಷ್ಟಿಗಳು. ಜಗದೊಡೆಯ ನೀನಲ್ಲವೇ, ಪರಮ ಕಾರುಣ್ಯನು ನೀನಲ್ಲವೇ, ಜೀವ ಕೊಟ್ಟವನು ನೀನಲ್ಲವೇ, ಅಂತ ಮಡರುವಿಕೆ ನಿನಗಲ್ಲವೇ. ಬಾನು ಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ, ಬೇಡುವೆನ ಕೈಗಳಿತ್ತಿ ನಿತ್ಯನಾಥನೇ. ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ, ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ಭೂಮ್ಯ ವೀಕ್ಷಗಳು ಬರಿಯ ಅಸ್ತ್ರವಾಗಳು, ಕಡಲ ಜಲವೆಲ್ಲವೂ ಅದರ ಮಸಿಯಾದರು. ಭೂಮ್ಯ ವೀಕ್ಷಗಳು ಬರಿಯ ಅಸ್ತ್ರವಾಗಳು, ಕಡಲ ಜಲವೆಲ್ಲವೂ ಅದರ ಮಸಿಯಾದರು. ಬಳರು ಮುಗೆಯದ ಆ ಮಹಿಮೆ, ರಾಜಾದಿರಾಜನ ಮಹಿಮೆ, ಸರ್ವಬಲ್ಲವನೀವೋ ರಾಹಿಮೆ. ಪಾಪ ಮನ್ನಿಸುವೋ ಅಲ್ಲಾಹನೇ, ಬಾನು ಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ, ಬೇಡುವೆನ ಕೈಗಳಿತ್ತಿ ನಿತ್ಯನಾಥನೇ. ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ, ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ನನ್ನ ಆತ್ಮದ ಒಡೆಯನು ನೀ, ನನ್ನ ಜೀವದ ಅಧಿಕಾರಿಣಿ, ನನ್ನ ಉಸಿರನ್ನು ಕಾಣುವೆನಿ, ನನಗೆ ಕಾಣದ ಅದ್ಭುತನಿ.
ಭಾನುಭೂಮಿ ಸರ್ವ ಜೀವ ಸೃಷ್ಟಿಕರ್ತನೆ ಬೇಡುವೆ ನಾ ಕೈಗನಿತ್ತಿ ನಿತ್ಯನಾಥನೇ ಕಡಲ ಜಲದ ಒಳಗು ನಿನ್ನ ಶಕ್ತಿ ತುಂಬಿದೆ ವಿಶ್ವವೆಲ್ಲ ನಿನ್ನ ಆದಿಯಿಂದ ಚಲಿಸಿದೆ. ಬಹಳ ಮಧುರ ಧ್ವನಿಯಿಂದ ಹಾಫೀಜ್ ಮೊಹಮ್ಮದ್ ಮುಜಾಹಿದ್ ಅವರು ಭಕ್ತಿಗೀತೆಯನ್ನು ಹಾಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಒಂದು ಅನೌನ್ಸ್ಮೆಂಟ್, ಶಾಂತಿ ಪ್ರಕಾಶನದ ಕಡೆಯಿಂದ ಶಾಂತಿ ಸಾಹಿತ್ಯ ವಾಹಿನಿ ಈ ಸಭಾಭವನದ ಹೊರಗಡೆ ನಿಂತಿದೆ. ಅಲ್ಲಿ ಒಂದು ಬುಕ್ ಸ್ಟಾಲ್ ಹಚ್ಚಲಾಗಿದೆ. ತಾವು ರಿಯಾತಿ ದರದಲ್ಲಿ ಪವಿತ್ರ ಕುರಾನ್ ಕನ್ನಡದ ಭಾನುವಾದ ರೂಪಾಯಿ 600 ಬದಲಾಗಿ ಡಿಸ್ಕೌಂಟ್ನಲ್ಲಿ ರೂಪಾಯಿ 200ಗೆ ಸಿಗ್ತಾ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮದ ನಂತರ ಆ ಶಾಂತಿ ಪ್ರಕಾಶನದ ಬುಕ್ ಸ್ಟಾಲ್ಗೆ ಭೇಟಿ ನೀಡಿ ಅಲ್ಲಿ ಇನ್ನಿತರದ ಪುಸ್ತಕಗಳನ್ನು ಸಹ ಖರೀದಿ ಮಾಡಿ. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾನು ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಇನಾಗ್ರಲ್ ವರ್ಡ್ ಸಲುವಾಗಿ ಮೊಹತರ್ಮಾ ಫರ್ಜಾನಾ ನಾಜ್ಮಿ ಭೋಸ್ಗೆ ಸಾಹೇಬ ಮೆಂಬರ್ ಜಮಾತೆ ಇಸ್ಲಾಮಿ ಹಿಂದ್ ಬಸವ ಕಲ್ಯಾಣ್ ಇವರಿಗೆ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन वस्सलातु वस्सलामु अला रसूलिहिल करीम अम्मा बाद। रियासत के मशहूर मुदर्रिस कुरान प्रवचनकार मोहतरम मोहम्मद पुन्नी साहब, श्री बसवालिंग पट्टा देवरू स्वामी जी, मोहतरम मोहम्मद यूसुफ पुन्नी साहब, कुरान प्रवचन प्रोग्राम के चीफ गेस्ट, मेहमान खुसूसी और मंच पर स्टेज पर बैठे हमारे इस स्वागत समिति में शामिल बसवा कल्याण के सिलेक्टेड लोग, तमाम मर्द व खवातीन, तुलबा व तालिबात, अस्सलामु अलैकुम रहमतुल्लाहि व बरकातुहू। आप तमाम पर खुदा की प्रभु की सलामती हो। आप तमाम का दिल की गहराइयों से इस्तकबाल करती हूँ, स्वागत करती हूँ। जमात इस्लामी हिंद बसवा कल्याण की ओर से ये सह रोज़ा कुरान प्रवचन मुनाकिद किया गया है। मोहतरम हाज़रीन, जमात इस्लामी हिंद मुल्क भारत की अहम समाजी फलाही तंजीम है। जमात इस्लामी हिंद इस एंड सोशल रिलीजियस ऑर्गेनाइजेशन जो पिछले 75 ईयर से इंसानों की खिदमत, समाज में अखलाकी इक़दार की बढ़ोतरी, मॉरल वैल्यूज डेवलपमेंट और सोसाइटी में अमन व अमान और शांति, अदल व इंसाफ, समाजी रवादरी के क़याम के लिए मुख्तलिफ प्रोग्राम्स मुनाकिद करती आई है। मुहिम्मात सरगर्मियाँ अंजाम देती आ रही है। टेक्नोलॉजी के तरक्की के बावजूद आज समाज का सबसे बड़ा मसला, सबसे बड़ा प्रॉब्लम ये है कि अफराद के दरमियान दूरियां बढ़ती जा रही हैं। कम्युनिकेशन गैप बढ़ता जा रहा है। हमें ये बात याद रखनी चाहिए, जितनी दूरियां बढ़ेंगी इतना कन्फ्यूज़न बढ़ेगा। जितना कन्फ्यूज़न बढ़ेगा, शर पसंद नासिर को अफराद के दरमियान नफरत को फैलाने का मौका मिलेगा। मोहतरम हाज़रीन, कुरान प्रवचन बसवा कल्याण के वासियों के लिए सिर्फ एक प्रवचन का प्रोग्राम ही नहीं है, बल्कि गुज़िश्ता कई वर्षों से, कई सालों से आपस में मिलकर बैठने, अपने ख़यालात को समझने और अपनी गलतफहमियों को दूर करने, एक दूसरे के करीब होने का मौका फ्राहम करता है। कुरान प्रवचन ये तमाम मौके फ्राहम करता है। आइए हम सब मिलकर प्यार व मोहब्बत के साथ
मिलजुल कर रहेंगे, क्योंकि इस प्रभु खुदा ने अपनी किताब कुरान मजीद में बताया है कि तुम सब एक माता पिता की संतान हो, तुम सब आपस में भाई भाई हो, चाहे मर्द हो या औरत, किसी भी जबान के, किसी भी भाषा के बोलने वाले हो, सब एक ही फैमिली के मेंबर्स हैं। मोहतरम सामीन, गुज़िश्ता रोज़ आपने इंसानियत का विकार यानी मनुष्य की श्रेष्ठता इस उन्वान पर हमारे मेहमान खुसूसी मोहम्मद कुन्नी साहब से तफसीली मालूमात हासिल की, और आज एक अहम उन्वान पर यानी ख़वातीन और बच्चों का तहफ़्फ़ुज़, महिलाओं और बालक की रक्षक, इस उन्वान पर हमारे मेहमान खुसूसी और दिगर अहम मुक़र्ररीन अपने ख़यालात का इजहार करेंगे। कुरान मजीद में खुदा ने महिलाओं और बच्चों की बहुत ज़्यादा उसूल बताए हैं। ख़वातीन के हुकूक़, उनका तहफ़्फ़ुज़, उनकी इज़्ज़त व आबरू की हिफाजत के बारे में कुरान बहुत ज़्यादा ज़ोर देता है। अल्लाह के रसूल परवादी मोहम्मद सल्लल्लाहु अलैहि वसल्लम ने इस दुनिया में आकर औरत को उसके जायज़ हुकूक़ व सही मुकाम व मर्तबा अता फरमाया, उसको तारीकियों से निकाल कर रोशनी में ले आया। उन्होंने परवादी मोहम्मद सल्लल्लाहु अलैहि वसल्लम ने आखिरी वसीयत यही फरमाई थी कि लोगों, अपनी बीवियों के मुताल्लिक़ अल्लाह से डरते रहो कि अल्लाह की नाम की जिम्मेदारी से तुम इन्हें अपनी बीवी बनाया है। शोहर पर वाजिब है कि वो बीवी के साथ हुस्न सुलूक करे। इस्लाम ने औरत को, महिलाओं को बेशुमार हुकूक अता किए हैं, बेटी के रूप में, बहन के रूप में, बीवी के रूप में, फिर माँ के रूप में उसके खदमों तले जन्नत अता की। वालिदैन के साथ, पेरेंट्स के साथ बेहतरीन सलूक करने का हुक्म दिया। कुरान में खुदा प्रभु फरमाता है, वक़ज़ा रब्बुका अल्ला तअबुदु इल्ला इय्याहु व बिल वालिदैनि इहसाना। बनी इसराइल की आयत है, इसमें अल्लाह ताला प्रभु फरमाता है, अपनी अजमत व किब्रियाई और इबादत के बाद माँ बाप के साथ अच्छा बर्ताव करो, उनकी इज्जत व एहतराम करो और हमेशा उनके लिए दुआए रहमत करने की तलकीन फरमाई है। अल्लाह के रसूल परवादी मोहम्मद सल्लल्लाहु अलैहि वसल्लम ने फरमाया, वालिदैन के लिए सबसे कीमती और बेहतरीन तोहफा औलाद की अच्छी तालीम व तरबियत है। मोहतरम हाज़रीन, तो आइए हम सब मिलकर हम तमाम के प्रभु खुदा के इस पैगाम को, खुदा के इस मैसेज को मोहतरम मोहम्मद कुन्नी साहब के ज़रिए गौर से सुनेंगे, इसको अपनी लाइफ में लाएंगे, इसको अपनी लाइफ में बरतेंगे, ताकि हम दोनों जहां में सफलता होंगे, कामयाब होंगे। मैं आखिर में आज के तमाम मेहमान खुसूसी और स्टेज पर बैठे तमाम मेहमानों का इस्तकबाल करती हूँ, वेलकम करती हूँ, स्वागत करती हूँ। अल्लाह ताला से मैं प्रार्थना करती हूँ कि हम तमाम को कुरान मजीद के इस पैगाम को समझने और अमल करने की तौफीक बख्शे। वाखिरुद्दावाना अनिल हम्दुलिल्लाहि रब्बिल आलमीन। ಸ್ವಾಗತ ಭಾಷಣ ಮಾಡಿದ್ದಕ್ಕೆ ಫರ್ಜಾನಾ ನಾಜ್ಮಿ ಭೋಸ್ಗೆ ಸಾಹೇಬ್ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಮಾನ್ಯ ತಹಸೀಲ್ದಾರರು ಬಸವ ಕಲ್ಯಾಣ್ ಶ್ರೀ ದತ್ತಾತ್ರೇಯ ಜಿ ಗಾದಾ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಎಲ್ರಿಗೂ ಶುಭ ಸಂಜೆ. ಈ ದಿನ ಬಸವ ಕಲ್ಯಾಣ ನಗರದಲ್ಲಿ 9ನೇ ಕುರಾನ್ ಪ್ರವಚನ ಕುರಿತು ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಈ ಆಯೋಜನೆ ಮಾಡಿರುವಂಥ ಎಲ್ಲ ಆಯೋಜಕ ತಂಡದವರಿಗೂ, ಇಲ್ಲಿ ನೆರೆದಿರುವ ಸಕಲ ಬಸವ ಕಲ್ಯಾಣದ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಈ ವೇದಿಕೆಯ ಮುಖಾಂತರ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮಕ್ಕೆ
ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಅವರಿಗೆಲ್ಲರಿಗೆ ವಂದನೆಯನ್ನು ಕೋರುತ್ತೇನೆ. ಎಲ್ಲ ಧರ್ಮಗಳಿಗೂ ಅವರದೇ ಆದ ಒಂದು ಪವಿತ್ರ ಗ್ರಂಥ ಇರುತ್ತದೆ. ಸೊ ಈಗ ನಮ್ಮ ಹಿಂದೂದಲ್ಲಿ ಹೆಂಗೆ ಭಗವದ್ಗೀತೆ ಇದೆಯಲ್ಲ, ಅದೇ ರೀತಿ ಕುರಾನ್ ಇದೆ, ಅದೇ ರೀತಿ ಬೈಬಲ್ ಇದೆ. ಸೊ ಎಲ್ಲ ಧರ್ಮ ಗ್ರಂಥದ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಮಾನವನಿಗೆ ಅವಶ್ಯವಾಗಿದೆ. ಸೊ ಹಿಂದೂ ಮುಸ್ಲಿಂ ಬಾಯಿ ಅನ್ನೋ ಈ ಕಾನ್ಸೆಪ್ಟು ಕೇವಲ ಪುಸ್ತಕದಲ್ಲಿ ಮಾತ್ರ ಇಲ್ಲ, ಬಹಳ ಪ್ರಾಕ್ಟಿಕಲ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಅವರು ಬಸವ ಕಲ್ಯಾಣಕ್ಕೆ ಬರಬೇಕು. ಯಾಕಂದರೆ ನಾನು ಫಸ್ಟಿಗೆ ಬಂದು ಒಂದು ವೀಕ್ ಆಗಿದ್ದಿಲ್ಲ, ಗಣೇಶ ಹಬ್ಬ ಇತ್ತು, ಗಣೇಶ ಜ್ಯೋತಿ. ರಾತ್ರಿ 3 ಗಂಟೆಗೆ ನಮ್ಮ ಹಳೆ ಕೋಟೆ ಹತ್ರ 3 ಗಂಟೆಗೆ ಕಾರ್ಯಕ್ರಮ, ಮಿಠಾಯಿ ತಿನ್ನಿಸೋದು ಎಲ್ಲ. ಅಂದರೆ ಮುಸ್ಲಿಂ ಬಾಂಧವರಿಂದ ಒಂದು ಅದ್ಭುತ. ಅಲ್ಲಿ ಈ ಪಬ್ಲಿಕ್ ಮ್ಯಾನೇಜ್ ಮಾಡೋದೇ ಭಾಳ ಕಷ್ಟ, ಯಾಕಂದರೆ ಪೊಲೀಸಿಗೆ ಭಾಳ ದೊಡ್ಡ ಟಾಸ್ಕ್ ಇತ್ತದು. ಅಂಥ ಇದರಲ್ಲಿ ಸುಮಾರು 16-17 ಗಣೇಶ ತಂಡದವರ ಅವರ ನಾಯಕರಿಗೆ, ಅವ್ರ ಲೀಡರ್ಸಿಗೆ ಸ್ಟೇಜ್ ಮೇಲೆ ಕರೆಸಿ ರಾತ್ರಿ 3 ಗಂಟೆಗೆ ಎಲ್ಲರಿಗೆ ಮಿಠಾಯಿ ತಿನ್ನಿಸೋದು ಕಾರ್ಯಕ್ರಮ ಮಾಡಿದರು. ಅಂಥದ್ದು ಕೇವಲ ಎಲ್ಲೂ ಇಲ್ಲ, ಇಲ್ಲಿ ಬಸವ ಕಲ್ಯಾಣದಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ ಅಂತ ನಾನು ಮುಂದೆ ಮಾತು ಹೇಳ್ತೀನಿ. ಅದೇ ರೀತಿ ಈ ಕುರಾನ್ ಪ್ರವಚನ ಇದೆಯಲ್ಲ, ಈಗ ನಾವು ಎಷ್ಟೇ ಓದಿದ್ರು ಇಟ್ ಈಸ್ ಎಂಡ್ಲೆಸ್ ಟಾಪಿಕ್. ಬಟ್ ಅದರಲ್ಲಿ ನಮ್ಮಿಂದ ಹೆಂಗಂದರೆ ಸಮುದ್ರದಿಂದ ನಾವು ನೀರು ತೊಗೊಂಡಂಗೆ ನಮ್ಮ ಕೆಪಾಸಿಟಿ ಎಷ್ಟಿರುತ್ತೆ, ನಮ್ಮ ಕೆಪಾಸಿಟಿ ಬೊಗಸೆಯಲ್ಲಿ ತೊಗೊಂಡ್ರೆ ಅಷ್ಟೇ ಸಿಗುತ್ತಾ, ಒಂದು ಕೊಡದಲ್ಲಿ ತೊಗೊಂಡ್ರೆ ಅಷ್ಟೇ ಸಿಗುತ್ತೆ, ಒಂದು ಬಿಂದಿಗೆಯಲ್ಲಿ ತೊಗೊಂಡ್ರೆ ಅಷ್ಟೇ ಸಿಗುತ್ತಾ. ಸೊ ಅಷ್ಟು ವ್ಯಾಸ್ಟ್ ಇದೆ ಇದು ಕುರಾನ್ ಅನ್ನೋದು. ಸೊ ಅದರಿಂದ ನಮಗೆ ಈ 3 ದಿನದಲ್ಲಿ ಏನು ಮಾಡಿದಿಲ್ಲ, 13, 12, 13, 14 ಈ 3 ದಿನದಲ್ಲಿ ನಿಮಗೆ ಎಷ್ಟಾಗುತ್ತಲ್ಲ ಅಷ್ಟು ಇದರಿಂದ ನೀವು ಪಡೆದುಕೊಂಡು ಹೋಗಬೇಕಂತ ನನ್ನ ವಿನಂತಿ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಇಕ್ವಾಲಿಟಿ ಬಗ್ಗೆ ಟಾಪಿಕ್ ಇದೆ. ಸೊ ಪ್ರತಿಯೊಂದು ಧರ್ಮ ಹೇಳುವಂಗೆ ಕುರಾನ್ದಲ್ಲಿ ಹೇಳಿದ್ದಾರೆ, ವುಮೆನ್ನು ಮತ್ತು ಚಿಲ್ಡ್ರನ್ಸಿಗೆ ಅವರದೇ ಆದ ಹಕ್ಕುಗಳಿವೆ. ಸೊ ತುಂಬ ಓಲ್ಡಲ್ಲಿ ನೀವು ಹೇಳ್ಬೋದು, ಇವತ್ತಿನ ದಿನದಲ್ಲಿ ಇಂದ ಮಾಡರ್ನ್ ಎರಾ ನಾವು ಮಹಿಳೆಯರು ಮತ್ತು ಮಕ್ಕಳು ಮತ್ತು ಪುರುಷರು ಒಂದೇ ವೇದಿಕೆಯಲ್ಲೂ ಕೂತಿದ್ದಾರೆ. ಆಮೇಲೆ ವೇದಿಕೆ ಮುಂಭಾಗ ನಮ್ಮ ಧರ್ಮ ಸಂಸ್ಥಾಪಕರಾಗಿರ್ಬೋದು, ಯಾರ್ಯಾರು ಇದ್ದೀರಲ್ಲ, ಈ ಈಕ್ವಾಲಿಟಿಗೋಸ್ಕರ ಅವರು ಜೀವವನ್ನೇ ತೆತ್ತು ಹೋರಾಡಿದ್ದಾರೆ. ಸೊ ನಾವು ಇವತ್ತು ಆಜುಬಾಜು ಕೂತ್ಕೊಂಡು ಎಲ್ಲರಿಗೂ ಈಕ್ವಲ್ ರೈಟ್ಸ್, ಈಗ ಮೇಲು ಫಿಮೇಲ್ ಈಕ್ವಲ್ ರೈಟ್ಸ್ ಇದೆ ಇವತ್ತಿಗೆ. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚಿಲ್ಡ್ರನ್ನಿಗೂ ಅವರಿಗೂ ಈಕ್ವಲ್ ರೈಟ್ ಇದೆ. ಈಕ್ವಲ್ ರೈಟ್ ಎದರಲ್ಲಿದೆ? ಓದೋದಕ್ಕಿದೆ, ಎಜುಕೇಷನಲ್ಲಿದೆ, ಎಕನಾಮಿಕ್ ಪಾರ್ಟಿಸಿಪೇಷನಲ್ಲಿದೆ, ಅದೇ ರೀತಿ ರಾಜಕೀಯ ಭಾಗವಹಿಸೋದಲ್ಲಿದೆ. ಸೊ ಇವತ್ತು ಈ ಸಮಾಜ ಅಂತ ಸಾಧನೆಗೆ ಎಕ್ಸಾಂಪಲ್ ಆಗಿ ನಾವೆಲ್ಲ ಇವತ್ತು ಈ ರೀತಿ ಇದ್ದೀವಿ. ಅದ್ರ ಜೊತೆಗೆ ಈಗ ಎಲ್ಲರೂ ನಾವು ಒಂದು ಸಂಸ್ಥೆಯಲ್ಲಿ ಅಥವಾ ಗೌರ್ಮೆಂಟಲ್ಲಿ ಮೇಲು ಮತ್ತು ಫಿಮೇಲ್ ಇಬ್ಬರು ಇದ್ದಾರೆ ಅಂದರೆ ಈಕ್ವಲ್ ಸ್ಯಾಲ್ರಿ ಇದೆ, ಹೌದಾ? ಈಕ್ವಲ್ ಆಗಿ ಅವರು 8 ಗಂಟೆ ಕೆಲಸ ಮಾಡಬೇಕು, ಎಲ್ರಿಗೂ ಈಕ್ವಲ್ ವರ್ಕ್ ಇದೆ, ಈಕ್ವಲ್ ಸ್ಯಾಲ್ರಿ ಇದೆ, ಆಮೇಲೆ ಈಕ್ವಲ್ ಅಪಾರ್ಚುನಿಟಿ ಇದೆ. ಒಂದು ಜಾಬಿಗೆ ಪ್ರತಿಯೊಬ್ಬರು ಕಾಂಪೀಟ್ ಮಾಡಿ ಈ ನಮ್ಮ ಯುಗ ಪುರುಷರು ಈ ಭೇದ ಭಾವವನ್ನು ತೋರಿಸಿದ್ದಕ್ಕೆ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇವತ್ತು ಈ ಸುಂದರ ಕಾರ್ಯಕ್ರಮಕ್ಕೆ ಸುಮಾರು ಟಾಪಿಕ್ಸ್, ಅಂದರೆ ಇವತ್ತು ಕುರಾನ್ ಕನ್ನಡದಲ್ಲಿ ಒಂದು ಸೆಕ್ಷನ್, ಯಾವುದೋ ಒಂದು ಭಾಗ ಇದೆಯಲ್ಲ, ಅದನ್ನು ಪಠಣ ಮಾಡಿ ಹೇಳಿದರು. ಅದೇ ರೀತಿ ಒಂದು ಸುಂದರವಾದ ಗೀತೆನೂ ಹಾಡಿ ಅದ್ರ ಮುಖಾಂತರ ಸಾರಾಂಶವನ್ನು ತಿಳಿಸು ಕುನಿಯವರು ಸ್ಪೀಚ್ ಮಾಡೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಅತಿಥಿಗಳು, ಗಣ್ಯರು ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸೊ ಒಂದೇ ಸಂದೇಶ ಏನಂದರೆ, ನಮ್ಮ ಸಮಾಜದಲ್ಲಿ ಎವ್ರಿವನ್ ಈಸ್ ಈಕ್ವಲ್, ಅಂದರೆ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಈಕ್ವಲ್ ಅಪಾರ್ಚುನಿಟಿ ಸಿಗೋದಕ್ಕೆ ಈ ಸಂವಿಧಾನ ಹಾಗೂ ನಮ್ಮ ವಿವಿಧ ಧರ್ಮಗ್ರಂಥಗಳು, ಆ ಧರ್ಮಗ್ರಂಥಗಳಿಂದ ನಾವು ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ 9ನೇ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಆಯೋಜಕರಿಗೆ ಧನ್ಯವಾದ ಹೇಳುತ್ತಾ ನನ್ನದೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಜೈ. ಶ್ರೀ ದತ್ತಾತ್ರೇಯ
ಜಿ ಗಾದಾ ಅವರಿಗೆ, ತಹಸೀಲ್ದಾರರು ಬಸವ ಕಲ್ಯಾಣ್ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಶ್ರೀ ಮಲ್ಲಿಕಾರ್ಜುನ್ ಬಿ ಗುಂಗೆ, ರಿಟೈರ್ಡ್ ಡೈರೆಕ್ಟರ್ ಎಂದು ಇವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೆ ನಮಸ್ಕಾರಗಳು. ಇದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ನಾನು ನಿನ್ನೆ ಹೇಳ್ತಾ ಇದ್ದೆ, ನಮ್ಮ ಪ್ರವಚನಕಾರರಾದಂಥ ಕುಯ್ಯ ಅದ್ಭುತ ಅಂದರೆ ಹಿಂದೆ ಆಗಲಾರ್ದಂಥ. ಇದೊಂದು ಉದಾಹರಣೆ, ಇಡೀ ದೇಶಕ್ಕೆ ಉದಾಹರಣೆ ಆಗುವಂಥ ಒಂದು ಪ್ರವಚನ ಕಾರ್ಯಕ್ರಮ. ಈ ಪ್ರವಚನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ, ತಮಗೆ ಎಲ್ಲರಿಗೂ ಧನ್ಯವಾದಗಳು. ಜೋರಾಗಿ ತಪ್ಪಳೆ ತಟ್ಟಿ. ಇಲ್ಲಿ ಸಾಕಷ್ಟು ಚೇರ್ಗಳಿದೆ, ಇನ್ನು ತುಂಬಬೇಕಾಗಿತ್ತು. ಇಂಥ ಕಾರ್ಯಕ್ರಮಗಳು ಈ ಭಾರತ ದೇಶದಲ್ಲಿ ಪ್ರತಿ ವರ್ಷ ಏನಂದರೆ, ನಮ್ಮ ಭಾರತ ದೇಶಕ್ಕೆ ಈಗ ಬೇಕಾಗಿರೋದು ಈ ಸೋದರತೆ, ಈ ಫ್ರ್ಯಾಟರ್ನಿಟಿ, ಈ ಒಂದು ಸಮಾನತೆ ಹಾಗೂ ಬಾಂಧವ್ಯ. ಇದನ್ನು ನಮ್ಮ ಊರಾದ ಬಸವ ಕಲ್ಯಾಣದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಇದೇ ತಾಲೂಕು, ಇದೆಲ್ಲೇ ಓದಿದವನು. ಇಲ್ಲಿನೇ 2 ಪ್ರವಾಹಗಳನ್ನು ನಾನು ನೋಡಿದ್ದೀನಿ. ಒಂದು ಶರಣರ ಪ್ರವಾಹ, ಇನ್ನೊಂದು ಸುಫಿಗಳ. ನಮ್ಮ ಕೇಳಿದ್ದೀವಿ ಭರ್ಕೆ ಝೋಲಿ, ಆ ಹಾಡ ಕೂಡ ಕೇಳಿದ್ದೀವಿ. ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ತಾವೆಲ್ಲ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಹಾಗಣ್ಯರಾದಂಥ ಅವರಿಬ್ಬರ ಹೆಸರುಗಳು ಗೊತ್ತಿಲ್ಲ ನನಗೆ, ಆದರೆ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ. ನವರಂಗ್ ತಹಸೀಲ್ದಾರ್ ಅವರೇ, ದತ್ತಾತ್ರೇಯ ಸಿಪೆ ಅಲಿ ಅವರೇ, ತಮ್ಮ ಹೆಸರು ಗೊತ್ತು, ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ರಾಜು ಬಣ್ಕಾರ, ಓಕೆ ಓಕೆ ಓಕೆ, ದಾವಣಗೆರೆ ಅವರು. ಆಮೇಲೆ ನಮ್ಮ ಕಡಾದೆ ಅವರಿದ್ದಾರೆ, ಅರ್ಜುನ್ ಕನಕ್ ಅವರಿದ್ದಾರೆ, ಶಿಂದೆ ಅವರಿದ್ದಾರೆ, ಕೆಲವೊಂದು ಬುನ್ನ ಅವರಿದ್ದಾರೆ. ಹಳೆ ಕೆಲವೊಂದು ತಲೆಗಳೆಲ್ಲ ಸ್ವಲ್ಪ ಬಿಳಿಯಾಗಿವೆ, ಆದರೂ ಕೂಡ ನಮಗೆ ಗುರುತು ಸಿಗ್ತವೆ, ಮುಖ ಮಾತ್ರ ಇದ್ದಾವೆ, ಹಣ್ಣಾಗಿದ್ದಾವೆ. ಹೆಸರು ಅವ್ರದ್ದು ಅಜರ್ ಅವರು. ನವರಂಗ್ ಒಂದು ಸಣ್ಣ ಪಾಂಡಬ್ಬೆಯಲ್ಲಿ ಅವರು ಒಂದು ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡಿದ್ರು. ನಾವು ಹೈಸ್ಕೂಲ್ ಓದ್ತಾ ಇದ್ದೇವೆ, ಅವಾಗ ಲೈಟ್ ಅವ್ರ ದುಕಾನೇ ತರ್ತಿದ್ದೀವಿ ನಾವು. ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಈ ಕಡೆಯಿಂದ ಕೂಡ ನಮ್ಮ ಭಾಳಷ್ಟು ಮಿತ್ರರು, ನಮ್ಮ ಹಳೆ ಒಂದು ಇದೆ, ನಮ್ಮ ಬುರುಳೆ ಸಾಹೇಬರು ಎವರ್ಗ್ರೀನ್ ಡಾಕ್ಟ್ರು, ಆಮೇಲೆ ಮೇಡಮ್ ಅವರಿದ್ದಾರೆ, ಉದಯನ್ಮುಖ ಒಬ್ಬ ರಾಜಕಾರಣಿ, ಆಮೇಲೆ ನಮ್ಮ ಶಿವ ಶೆಟ್ಕಾರ್ ಇದ್ದಾರೆ, ಸಿದ್ದು ಕಾಮಣ್ಣ ಅವರಿದ್ದಾರೆ, ಜಮಾದಾರ್ ಅವರು. ಇವೆಲ್ಲ ಮಹನೀಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅತಿ ಮನಸ್ಸಿನಿಂದ ಒಂದು ಭಾವ ಬಲಿತಾಗ ಭಾಷೆ ದಾಸನಾಗತ್ತಂತ ಹೇಳ್ತಾರೆ ಕವಿ ಕುವೆಂಪು ಹೇಳ್ತಾರೆ, ಭಾವ ಬಲಿಬೇಕು, ಭಾಷೆ ದಾಸನಾಗುತ್ತೆ. ಹಾಗೆ ನಮಗೆ ಭಾಷಣ ಮಾಡೋಕ್ಕೆ ಈ ಭಾವ ಬಲಿತಿದೆ. ಈ ಒಂದು ವೇದಿಕೆ ಈ ಜಗತ್ತಿಗೆ ಕೆಲವೊಂದು ಪ್ರವಾದಿಗಳು ಮಾತ್ರ ನಾವು ಸಮಾನತೆಯನ್ನು ಹರಡಕ್ಕೆ, ಜನರನ್ನ ಒಗ್ಗೂಡಿಸೋಕ್ಕೆ ಮಾಡಿದಂಥ ತಮ್ಮ ಏನು ಫಿಲಾಸಫಿಗಳಿದ್ದಾವೆ, ತತ್ವಗಳಿದ್ದಾವೆ, ಅದರಲ್ಲಿ ನಾವು ಕಂಡು ಬರ್ಬೋದು. ಜೀಸಸ್ ಇರ್ಬೋದು, ಪ್ರವಾದಿ ಮೊಹಮ್ಮದ್ ಅವ್ರು ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ಹಾಗೆ ಜೀಸಸ್ ಅವ್ರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು. ಇಂಥ ಒಂದು ಒಂದೇ ಒಂದು ಕೇಳೋಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಖುರಾನ್ ಪ್ರವಚನ ಅಂದರೆ ನಮ್ಮ ಕುನ್ನಿ ಸಾಹೇಬರು ಅದನ್ನು ನಾವು ಕನ್ನಡದಲ್ಲಿ ಖುರಾನನ್ನು ಅವ್ರ ಬಾಯಿಂದ ಕೇಳೋದೇ ಒಂದು ನಮ್ಮ ಅದೃಷ್ಟ. ಅವರು ಒಂದು ಉರ್ದು ಶಬ್ದ ಬಳಸಲಾರದೆ ಬರೀ ಅರಬಿಕ್ ಮತ್ತು ಕನ್ನಡ 2 ಭಾಷೆಗಳನ್ನು ಉಪಯೋಗಿದ್ರು. ನನಗೆ ಭಾಳ ಖುಷಿ ಆಯಿತು. ಕನ್ನಡವನ್ನು ಇಷ್ಟು ಚೆನ್ನಾಗಿ, ಇಷ್ಟು ಕನ್ನಡವನ್ನು ಉಚ್ಚಾರ ಮಾಡ್ತಾಯಿದ್ರು. ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳು.
ತಮ್ಮೆಲ್ಲರಿಗೆ ಹೇಳೋದು ಒಂದು, ಈ ಒಂದು ಸ್ಥಳ ಇದೆಯಲ್ಲ ಬಸವ ಕಲ್ಯಾಣ, ಇದು ಒಂದು ಚಮತ್ಕಾರ ಮಾಡಿದಂಥ ಸ್ಥಳ. ಹೆಂಗೆ ನಮಗೆ ಫ್ರಾನ್ಸಲ್ಲಿ ಪ್ಯಾರಿಸ್ ಇದೆ, ಹೆಂಗೆ ಯುರೋಪಲ್ಲಿ ಫ್ರಾನ್ಸ್ ಇದೆ. ಫ್ರಾನ್ಸಲ್ಲಿ ಇಫ್ ಫ್ರಾನ್ಸ್ ಗೆಟ್ಸ್ ಕೋಲ್ಡ್, ಹೋಲ್ ಯುರೋಪ್ ವಿಲ್ ಸ್ನೀಸ್. ಅಂದರೆ ಫ್ರಾನ್ಸಲ್ಲಿ ಏನಾದರೂ ಒಂದು ಅದಕ್ಕೆ ನೆಗಡಿ ಆದರೆ ಪೂರಾ ಯುರೋಪ್ ಸೀನ್ ಬರ್ತದಂತೆ. ಹಾಗೆ ಈ ಬಸವ ಕಲ್ಯಾಣ ಆ ಟೈಮಲ್ಲಿ ಇಲ್ಲೊಂದು ನೆಗಡಿಯಾಗಿತ್ತು, ಆ ಒಂದು ಕಂಪನ. ಸೊ ನಮಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಬಸವಣ್ಣನವರ ಏನು ಪ್ರೀಚಿಂಗ್ಸ್ ಇದ್ದಾವೆ, ದೇವರಿಗೆ ಕೈ ಕಾಲಿಲ್ಲ, ದೇವ್ರ ಗುಡಿಯಲ್ಲಿಲ್ಲ, ಬಸವಣ್ಣ ಹೇಳಿದ್ದದನ್ನೇ. ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ರು? ದೇವ್ರ ನಿರಾಕಾರ ಇದ್ದಾನೆ. ಬಸವಣ್ಣನ ಶಿವ ಹೆಂಗಿದ್ದಾನೆ? ಜಗದಗಲ ಮುಗಿಲಾಗಲ್ಲ ಪಾತಾಳದಾಗಲ್ಲ, ಎಲ್ಲ ಕಡೆ ನೀನೇ ಇದ್ದಿ, ನಾ ಎಲ್ಲಿ ಹುಡುಕ್ಲಿ ನಿನಗೆ? ಎವ್ರಿವೇರ್ ಯು ಆರ್ ದೇರ್. ಅದೇ ಥರ ಅವರ ಟೀಚಿಂಗ್ಗಳಲ್ಲಿ ನೋಡ್ಬೋದಿತ್ತು. ಮೊನ್ನೆ ಸಾಹೇಬರು ಹೇಳ್ತಾ ಇದ್ರು, ನ್ಯಾಯದ ಪರವಾಗಿ ನಿಲ್ಲಿ, ಅನ್ಯಾಯ ಸಮಾನತೆ ಒಂದು ಇಬ್ಬರು ಹೇಳ್ಕೊಟ್ಟಿರೋದು. ಇಸ್ಲಾಂ ವರ್ಡ್ ಅಂದ್ರೆ ಶರಣ ಅಂದಂಗೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಇಸ್ಲಾಂ? ಸರೆಂಡರ್ ಟು ದ ಗಾಡ್. ಶರಣ ಅಂದ್ರೇನು? ಶರಣಾಗೋದು ಯಾರಿಗೆ? ದೇವರಿಗೆ. ಇಸ್ಲಾಮು ಮತ್ತು ಶರಣಗೆ ಇರೋದು ಒಂದೇ ಒಂದು ಮೀನಿಂಗು. ಶರಣ ಅಂದರೆ ಇಸ್ಲಾಮು, ಶರಣರಂದರೆ ಇಸ್ಲಾಮದು ಅರೇಬಿಕ್ ಮೀನಿಂಗ್ ಏನಿದೆ? ಕಂಪ್ಲೀಟ್ ಸರೆಂಡರ್ ಟು ದ ಗಾಡ್. ಶರಣ ಅಂದ್ರೇನು? ನಾವು ನಿಮ್ಗೆ ಶರಣಪ್ಪ. ಟೈಮ್ ಮುಗಿದಿದೆ ಅಂತ ಹೇಳಿದ್ದಾರೆ. ಆದರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮನ್ನು ಅನ್ವಯಿಸಿ ನಮ್ಮನ್ನು ಕರೆಸಿ ಎರಡು ಮಾತಾಡೋಕ್ಕೆ, ಯಾಕಂದರೆ ಇಲ್ಲಿ ನಮ್ಮ ಮಾತಾಡೋಕ್ಕೆ ಭಾಳ ಇದೆ. ಇಲ್ಲಿ ಹುಟ್ಟು ಬೆಳೆದವ್ರು ನಮ್ಮದೆಲ್ಲ ಭಾಳ ಸ್ಟೋರಿಗಳಿದೆ. ಪರಶುಕಟ್ಟೆ ಇದೆ, ಪರಶುಕಟ್ಟೆಯಲ್ಲಿ ಏನಾಯಿತು, ಹೆಂಗೆ ಸಹಬಾಳ್ವೆ ಇತ್ತು ಇಲ್ಲಿ. ಅಮನ್ ಕೈಸಾ मिल जुल के हम रहते थे, छोटेपन से हम देखे कभी दंगे फसाद नहीं हुआ इधर, कभी हुआ है? नहीं, बसव कल्याण में कभी नहीं हुआ, होगा भी नहीं, क्योंकि होगा भी नहीं. कन्नड़ हमारा मातृभाषा है, मगर उर्दू भी हमें फख्र है, गर्व है. आज हम दिल्ली में जाके बात कर सकते. खरगे साहब जाके दिल्ली में प्रेसिडेंट बने, क्योंकि हम हैदराबाद कर्नाटक वाले उतना हमारा क्या है, एक एडवांटेज है, क्योंकि हम हिंदी बोल सकते, उर्दू बोल सकते. तो ये बोलते हुए हमारा ये कल्याण का जो ये आगे जो भी प्रोग्रेस है कर सकता है. 12वीं सदी में एक क्रांति हो चुका है, हम फिर से एक बार क्रांति कर सकते हैं. ये कहते हुए मेरे को यहाँ ನನಗೆ ಇನ್ವೈಟ್ ಮಾಡಿದ್ದಕ್ಕೆ, ನನ್ನನ್ನು ಗುರುತಿಸಿ ನಮ್ಮ ಈ ಆಯೋಜಕರು ಕರೆಸಿದ್ದಕ್ಕೆ ಅವರುಗಳಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಮಲ್ಲಿಕಾರ್ಜುನ್ ಬಿ ಗುಂಗೆ ಅವರಿಗೆ ಭಾಳ ಭಾಳ ಧನ್ಯವಾದಗಳು. ಶರಣ ಸಾಹಿತ್ಯ ಪ್ರಚಾರಕರು, ಅವಾರ್ಡೆಡ್ ಬೈ CM, ಮಾನ್ಯ ಮುಖ್ಯಮಂತ್ರಿಗಳಿಂದ ಅವಾರ್ಡ್ ಗೆದ್ದ ಶರಣ ಸಾಹಿತ್ಯ ಪ್ರಚಾರಕ ಶ್ರೀ ಡಾಕ್ಟರ್ ಗುರುಲಿಂಗಪ್ಪ ದಬಾಲೆ ಅಕ್ಕಲ್ಕೋಟ್ ಇವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿಸುತ್ತೇನೆ. ಈ ವೇದಿಕೆಯನ್ನು ಬಳಸಲೋ, ದಿವ್ಯ ಅನ್ನುವಂಥ ಶಬ್ದವನ್ನು ಬಳಸಲೋ, ಯಾವ ಪದವನ್ನು ಬಳಸಲಿ ಅನ್ನುವಂಥ ಆಲೋಚನೆಯಲ್ಲಿದ್ದೇನೆ ನಾನು. ಈ ಎಲ್ಲ ಪದಗಳಿಗೂ ಮೀರಿರ್ತಕ್ಕಂಥ ವೇದಿಕೆಯನ್ನು ನಮ್ಮ ಇಸ್ಲಾಂ ಬಾಂಧವರು ಇಲ್ಲಿ ಸಜ್ಜು ಮಾಡಿದ್ದಾರಲ್ಲ, ನಿಜವಾಗಲೂ ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಹೀಗಾಗಿ ಈ ಆಯೋಜಕರಿಗೆ ನನ್ನ ಮೊದಲನೆಯ ಅಭಿನಂದನೆಗಳು. ಇಲ್ಲಿ ಅನೇಕ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಗಡ್ಡೆಯವರಿದ್ದಾರೆ, ತಹಸೀಲ್ದಾರ್ ಸಾಹೇಬರಿದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಮೈಕ್ನಲ್ಲಿ ಕರೆಯೋದನ್ನು ಕೇಳಿದೆ. ನಾನು ಬರೀ ಇಸ್ಲಾಮರನ್ನು ಸೇರಿಸ್ತಾರೇನೋ ಇಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ. ಸಾಹೇಬ್ರು ಹೇಳಿದರು ಮೊದಲು ನನಗೆ, ಬರೀ ಇಸ್ಲಾಮರನ್ನು ಕೊಡ್ತಾರೇನೋ, ಬರೀ ಮೊಹಮ್ಮದ್ ಪೈಗಂಬರ್ ಇಸ್ಲಾಮರಿಗೆ ಮಾತ್ರ ಸೀಮಿತ ಏನೋ, ಬಸವಣ್ಣ ಬರೀ ಲಿಂಗಾಯತರಿಗೆ ಮಾತ್ರ ಸೀಮಿತ ಏನೋ, ಅಂಬೇಡ್ಕರ್ ಕೇವಲ ದಲಿತರಿಗೆ ಮಾತ್ರ ಸೀಮಿತ ಏನೋ,
ಮಹಾವೀರ ಕೇವಲ ಜೈನರಿಗೆ ಮಾತ್ರ ಸೀಮಿತ ಏನು, ಯೇಸು ಕ್ರಿಸ್ತ ಕೇವಲ ಇಲ್ಲ, ಇವರು ಎಲ್ಲರಿಗೂ ಮೀರಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥವ್ರು. ಇವರು ಯಾರು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಬೇಕಾಗಿರ್ತಕ್ಕಂಥವ್ರಲ್ಲ. ಮೊಹಮ್ಮದ್ ಪೈಗಂಬರ ಕೇವಲ ಮುಸ್ಲಿಮರಿಗೆ ಬೇಕಾಗ್ತಕ್ಕಂಥವ್ರಲ್ಲ, ಬಸವಣ್ಣ ಕೇವಲ ಲಿಂಗಾಯತರಿಗೆ ಬೇಕಾಗ್ತಕ್ಕಂಥವ್ರಲ್ಲ, ಅಂಬೇಡ್ಕರ ಕೇವಲ ದಲಿತರಿಗೆ ಬೇಕಾಗ್ತಕ್ಕಂಥವನಲ್ಲ, ಜೈನರು ಕೇವಲ ಮಹಾವೀರು ಕೇವಲ ಜೈನರಿಗೆ ಬೇಕಾಗ್ತಕ್ಕಂಥವ್ರಲ್ಲ, ಗುರುನಾನಕ ಕೇವಲ ಸಿಖ್ಖರಿಗೆ ಮಾತ್ರ ಬೇಕಾಗ್ತಕ್ಕಂಥವ್ರಲ್ಲ, ಎಲ್ಲರಿಗೂ ಬೇಕಾಗ್ತಕ್ಕರು ಅಂತ ಕರೀತಾರೆ. ನನಗೆ 5 ನಿಮಿಷ ಸಾಕಾಗೋದಿಲ್ಲ, ಬರೀ 5 ನಿಮಿಷ ಕೊಟ್ಟಿದ್ರಿ, 5 ನಿಮಿಷ ನಂಗೆ ಸಾಕಾಗೋದೇ ಇಲ್ಲ. ದಾರ್ಶನಿಕರು ಏನದರಲ್ಲ, ದಾರ್ಶನಿಕರು ಅಂತ ನಾವು ಯಾರನ್ನು ಕರಿತೀವಿ, ಯಾರು ಸತ್ಯವನ್ನು ದರ್ಶನ ಮಾಡ್ತಾರೋ ಅವ್ರಿಗೆ ದಾರ್ಶನಿಕರು ಅಂತ ಕರೀತಾರೆ. ಮುಸ್ಲಿಂ ಧರ್ಮದ ಮೊದಲನೇ ತತ್ವ 5 ಸ್ತಂಭಗಳದ ಮುಸ್ಲಿಂ ಧರ್ಮದಲ್ಲಿ ಮೊದಲನೆಯ ಸ್ತಂಭನೇ ಸತ್ಯ ಅನ್ನುವಂತಿದೆ, ಸತ್ಯವನ್ನು ಪರಿಪಾಲಿಸುವಂಥ. ಬಸವಣ್ಣ, ಮೊಹಮ್ಮದ್ ಪೈಗಂಬರ್ ಕೂಡ ಇದನ್ನೇ ಹೇಳ್ತಾರೆ, ಬುದ್ಧ ಕೂಡ ಇದನ್ನೇ ಹೇಳ್ತಾರೆ, ಮಹಾವೀರ ಕೂಡ ಇದನ್ನೇ ಹೇಳ್ತಾನೆ. ಪ್ರತಿಯೊಬ್ಬ ದಾರ್ಶನಿಕ ಹೇಳಿದ್ದೇನು ಅಂದರೆ ಸತ್ಯವನ್ನು. ಆ ಸತ್ಯವನ್ನು ನಾವು ಪಾಲಿಸ್ತೀವಿ ಅಂತಂದರೆ ನಾವು ಮನುಷ್ಯರಾಗ್ತೀವಿ. ಯಾರು ಈ ಪ್ರವಾದಿಗಳು ಹೇಳಿರ್ತಕ್ಕಂತಹ, ಈ ದಾರ್ಶನಿಕರು ಹೇಳಿರ್ತಕ್ಕಂತಹ, ಈ ಸಂತರು ಹೇಳಿರ್ತಕ್ಕಂತಹ ಈ ವಿಚಾರಗಳನ್ನು, ಈ ಸತ್ಯವನ್ನು ನಾವು ಪಾಲಿಸೋದಿಲ್ಲವೋ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಲೂ ಈ ಸೌಹಾರ್ದ ಭಾವದ ವೇದಿಕೆ ಇದು, ಸಮಭಾವದ ವೇದಿಕೆ ಇದು, ಸಮವಿಚಾರದ ವೇದಿಕೆ ಇದು, ಸಮ ಆಲೋಚನೆಗಳ ವೇದಿಕೆ ಇದು, ಸಮ ಜನಾಂಗವನ್ನು ನಿರ್ಮಾಣ ಮಾಡ್ತಕ್ಕಂತಹ ವೇದಿಕೆ ಇದು. ಇಂತಹ ವೇದಿಕೆ ನಿಜವಾಗಲೂ ನಮ್ಮ ಮಲ್ಲಿಕಾರ್ಜುನ್ ಬೇಲೂರವರು, ನಮ್ಮ ಇಂಜಿನಿಯರ್ ಸಾಹೇಬರು ಭಾಳ ಕರೆಕ್ಟ್ ಮಾತಾಡ್ರು. ಇವತ್ತು ಅತ್ಯಂತ ನೆಸಸರಿ ಇದೆ. ಇವತ್ತು ನಮ್ಮ ಧರ್ಮ ನಿಮಗೆ, ನಿಮ್ಮ ಧರ್ಮ ಅಂತ ಕಚ್ಚಾಡುವಂಥ ಸಂದರ್ಭದೊಳಗೆ ಆ ಪೈಕಿ ಈ ಪೈಕಿ ಯಾಕೆ ಜರೂರಿ ಇರೋವನ್ನು ಮಾತು ಹೇಳ್ತೀನಿ ನಾನು. ಏನು ಅಂತಂದರೆ, ಇಡೀ ವಿಶ್ವದಲ್ಲಿ 193 ದೇಶಗಳದವು. ಇಡೀ ವಿಶ್ವದಲ್ಲಿ 193 ಅಂತ ಕೆಲವರು ಹೇಳ್ತಾರೆ, 195 ಅಂತ ಕೆಲವರು ಹೇಳ್ತಾರೆ. ಆದರೆ ಇಡೀ ವಿಶ್ವದಲ್ಲಿಯೇ ಎಲ್ಲ ದೇಶಗಳಿಂದಲೂ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ. ಯಾಕೆ ಭಾರತ ದೇಶ ವಿಶಿಷ್ಟ ಆಗ್ತದೆ ಅಂತಂದರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಕೇವಲ ಒಂದು ಜನಾಂಗ ಇಲ್ಲಿ ಒಂದು ಗಾರ್ಡನ್ದಲ್ಲಿ ಉದ್ಯಾನವನಕ್ಕೆ ಹೋದೆವು ನಾವು ಅಂತಂದರೆ ಕೇವಲ ಒಂದೇ ಗುಲಾಬಿ ಹೂ ಇತ್ತಂದರೆ ಅದು ಸುಂದರವಾಗಿ ಕಾಣಿಸೋದಿಲ್ಲ. ಎಲ್ಲ ಹೂಗಳಿದ್ದಾಗ ಆ ಗಾರ್ಡನ್ ಸುಂದರವಾಗಿ ಕಾಣ್ತದೆ. ಹಾಗೆಯೇ ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮದ ಜನಾಂಗಗಳು ಒಂದು ಕಡೆ ಕೂಡಿ ಬದುಕೋದೇನಿದೆಯಲ್ಲ, ಇದೊಂದು ಸುಂದರವಾದಂಥ ಶಾಂತಿಯ ತೋಟ. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ಮುಸ್ಲಿಂ ಧರ್ಮಕ್ಕೂ ಇಲ್ಲಿ ಅವಕಾಶ ಇದೆ, ಲಿಂಗಾಯತ ಧರ್ಮಕ್ಕೂ ಇಲ್ಲಿ ಅವಕಾಶ ಇದೆ, ಬೌದ್ಧ ಧರ್ಮಕ್ಕೂ ಇಲ್ಲಿ ಅವಕಾಶ ಇದೆ, ಜೈನ ಕೂಡಿ ಬದುಕಿರುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಮಾತ್ರ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಏನು ಮಾತು ಹೇಳ್ತಾರೆ ಅಂತಂದರೆ, ನಮ್ಮ ಧರ್ಮ ನಮಗೆ, ನಿಮ್ಮ ಧರ್ಮ ನಿಮಗೆ, ಪಲವು ಬಟ್ಟೆಗಳುಂಟು ದೇವರಿಚ್ಛೆಯ ಮನೆಗೆ ಅಂತ. ನಮ್ಮ ಧರ್ಮ ನಮಗೆ, ನಿಮ್ಮ ಧರ್ಮದ ಬಗ್ಗೆ ನಾವು ಹೇಳಿಸೋದು ಬೇಡ, ನಮ್ಮ ಧರ್ಮದ ಬಗ್ಗೆ ನೀ ಹೇಳಿಸೋದು ಬೇಡ. ಎಲ್ಲ ಧರ್ಮಗಳು ನಮ್ಮನ್ನು ಎಕಡೆ ಕರ್ಕೊಂಡು ಹೋಯ್ತಾವ ಅಂದರೆ ದೇವರ ಮನೆಗೆ ಕರ್ಕೊಂಡು ಹೋಯ್ತಾವ ಅಂತ. ಇವತ್ತು ಮೊಹಮ್ಮದ್ ಪೈಗಂಬರನ ಧರ್ಮವು ದೇವ್ರ ಕಡೆ ಕರ್ಕೊಂಡು ಹೋಯ್ತದೆ. ಮೊಹಮ್ಮದ್ ಇದನ್ನೇ ಹೇಳ್ತಾನೆ, ದೇವನೊಬ್ಬ ನಾಮ ಹಲವು. ದೇವ ಒಬ್ಬನೇ ಅದನ್ನ, ನಾಮ ಹಲದವ. ಧರ್ಮಗಳು ಬೇರೆ ಬೇರೆ ಆದರೂ ಕೂಡ ಆ ವಿಚಾರಗಳಲ್ಲಿ ಸಾಮ್ಯತೆ ಇದೆ. ಮೊದಲನೇದು ಸತ್ಯ, ಎರಡನೇದು ನಮಾಜ್, ಮೂರನೇದು ಜಕಾತ್, ನಾಲ್ಕನೇದು ರಂಜಾನ್, ಐದನೇದು ಹಜ್. ಲಿಂಗಾಯತ ಧರ್ಮದಲ್ಲೂ ಸಿಗ್ತಾವೆ. ಜಕಾತ್ ಒಂದೇ ಉದಾಹರಣೆ ಕೊಡ್ತೀನಿ. ಜಕಾತ್ ಅಂದರೆ ದಾನ ಮಾಡು, ದಾಸೋಹ ಮಾಡು. ನೀ ದುಡ್ದಿರ್ತಕ್ಕಂಥದ್ದು ನೀನೇ ಒಬ್ಬನೇ. ಚಿಟ್ಟಿ ಬಂತು ನನಗೆ, ನಾ ಮೊದಲೇ ಹೇಳಿ ನನಗೆ ಸಮಯ ಸಾಕಾಗೋದಿಲ್ಲ ಅಂತ. 5 ನಿಮಿಷದಲ್ಲಿ ಇಂತಹ ದೊಡ್ಡ ವಿಚಾರಗಳನ್ನು ಹೇಳಿಕ್ಕೆ ಹ್ಯಾಂಗೆ ಸಾಧ್ಯ ಇದೆ? ಅದಕ್ಕಾಗಿ 1 ಗಂಟೆ ಉಪನ್ಯಾಸ ಮಾಡಿರ್ತಕ್ಕಂಥ ಮನುಷ್ಯ ನಾನು. ಇರಲಿ, ನಿಜವಾಗಲೂ ಅಪರೂಪದ ಕಾರ್ಯಕ್ರಮ ಇದು, ತುಂಬ ಅಪರೂಪದ ಕಾರ್ಯಕ್ರಮ ಇದು. ಎಲ್ಲರೂ ನೋಡಿ, ಎಲ್ಲರೂ ಕೂಡಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವಲ್ಲ, ಇದು ತುಂಬ ಖುಷಿ ಕೊಡ್ತಕ್ಕಂಥ ಕಾರ್ಯಕ್ರಮ, ತುಂಬ ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ. ನಿಜವಾಗ್ಲೂ ಸಿಂಧೆ ಸಾಹೇಬರು ಕರೆದಾಗ ನನ್ನ ಮನಸ್ಸು ಸ್ವಲ್ಪ ಸಾಹೇಬರಿಗೆ ನನಗೆ ವೇದಿಕೆ ಬಂದಂತ ಮಾತಾಡಕ್ಕೆ ಹಚ್ಚಿದಿರಲ್ಲ, ನಿಜವಾಗ್ಲೂ ನಿಮಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಜರೂರಿ ಅದು. ಈಗ ತತ್ವಪದಕಾರರು ಇದನ್ನೇ ಹೇಳೋಗ್ಯಾರ, ಶೂಫಿ ಸಂತರು ಇದನ್ನೇ ಹೇಳೋಗಿದ್ದಾರೆ. ತತ್ವಪದಕಾರರು
ಈ ನಮ್ಮ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಏನು ಅಂತಂದರೆ ಶೂಫಿಗಳು ಬೆಳೆದಿರುವಂತಹ ಭಾಗ ಇದು, ಶರಣರು ಬದುಕಿರತಕ್ಕಂಥ ಭಾಗ ಇದು, ಕೀರ್ತನಕಾರರು ಬದುಕಿರ್ತಕ್ಕಂಥ ಭಾಗ ಇದು. ಇಂತಹ ಭಾಗದ ಒಂದು ಬಹಳ ಪುಣ್ಯಭೂಮಿಯಾಗಿರ್ತಕ್ಕಂಥ ತತ್ವಗಳನ್ನು, ಬಸವಣ್ಣನ ತತ್ವಗಳನ್ನು, ಬುದ್ಧನ ತತ್ವಗಳನ್ನು, ಮಹಾವೀರನ ತತ್ವಗಳನ್ನು ಜನರಿಗೆ ಉಣಬಡಿಸ್ತಾ ಇದ್ದೀರಲ್ಲ, ನಿಜವಾಗಲೂ ಮುಸ್ಲಿಂ ಸರ್ವ ಧರ್ಮದ ಬಾಂಧವರಿಗೆ ನಾನು ಕೋಟಿ ಕೋಟಿ ಸಲಾಮಗಳನ್ನು ಕೊಡ್ತೇನೆ. ಕೋಟಿ ಕೋಟಿ ಸಲಾಮಗಳನ್ನು, ಕೋಟಿ ಕೋಟಿ ಸಲಾಮಗಳನ್ನು. ಜಕಾತ್ ಕೊಡ್ಲಾರ್ದೆ ಅವ್ರು ಇದೇ ಮಾಡಲ್ಲ. ಶರಣರಲ್ಲಿ ದಾಸೋಹ ಇದೆ, ಶರಣರಲ್ಲಿ ದಾಸೋಹ ಇದೆ. ಹಜ್ ಅನ್ನುವಂಥದ್ದನ್ನು ಮಾಡ್ತಾರೆ ಅವರು. ಹಜ್ದ ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಎಲ್ಲ ಜನಾಂಗ ಒಂದು ಕಡೆ ಬರಬೇಕು ಅನ್ನುವಂಥದ್ದು. ಎಲ್ಲ ಜನಾಂಗ ಒಂದು ಕಡೆ ಆ ಹಜ್ ಎನ್ನುವಂಥ ತತ್ವದ ಹಿಂದಿದೆ. ಒಂದೊಂದು ತತ್ವದ ಬಗ್ಗೆ ಒಂದೊಂದು ತಾಸು ನಾವು ಮಾತಾಡ್ಬೋದು. ಒಂದೊಂದು ತತ್ವದ ಬಗ್ಗೆ, ಜಕಾತದ ಬಗ್ಗೆ ಒಂದು ತಾಸು ಮಾತಾಡ್ಬೋದು, ಉಪವಾಸದ ಬಗ್ಗೆ ಒಂದು ತಾಸು, ರಂಜಾನದ ಬಗ್ಗೆ ಒಂದು ತಾಸು. ಅಲ್ಲಿ ರಂಜಾನ್ ಇದೆ, ಇಲ್ಲಿ ಶ್ರಾವಣ ಮಾಸ ಇದೆ. ಅಲ್ಲಿ ರಂಜಾನ್ ಇದೆ, ಇಲ್ಲಿ ಶ್ರಾವಣ ಮಾಸ ಇದೆ. ಹೀಗಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಾನು ಓದಿದ್ದೀನಿ, ಸಾಕಷ್ಟು ಓದಿದ್ದೀನಿ. ಮೊಹಮ್ಮದ್ ಕುಯ್ ಅವರ ಓದಿರಿ ಕಾದಂಬರಿಯನ್ನು ಓದಿದ್ದೀನಿ ನಾನು. ಮೊಹಮ್ಮದ್ ಕುಯ್ ಅವರಿಗೆ ನಾನು ಪ್ರಶ್ನೆ ಕೇಳಿದ್ದೀನಿ. ಮೊಹಮ್ಮದ್ ಕುಯ್ ಅವರಿಗೆ ನಾನು ಪ್ರಶ್ನೆ ಕೇಳಿದ್ದೀನಿ. ಹೇಳಿದ್ರು, ಮೊಹಮ್ಮದ್ ಪೈಗಂಬರ್ನ ವಿಚಾರಗಳಿಗೂ ಬಸವಣ್ಣನ ವಿಚಾರಗಳಿಗೂ ವ್ಯತ್ಯಾಸವೇ ಇಲ್ಲ, ಎಲ್ಲ ಪ್ರವಾದಿಗಳ ವಿಚಾರದಲ್ಲಿ ಸೌಮ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂತಹ ಒಂದು ವಿಚಾರಗಳನ್ನು ನೀವು ಕೊಡೋದಕ್ಕಾಗಿ ಈ ವೇದಿಕೆಯನ್ನು ಸಜ್ಜು ಮಾಡಿದಿರಿ. ನಿಜವಾಗಲೂ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ. ಡಾಕ್ಟರ್ ಗುರುಲಿಂಗಪ್ಪ ದಬಾಲೆ ಅಕ್ಕಲ್ಕೋಟೆ ಅವರಿಗೆ ಭಾಳ ಭಾಳ ಧನ್ಯವಾದಗಳು. ಹೊರಗಡೆ ಶಾಂತಿ ಪ್ರಕಾಶನದ ಬುಕ್ ಸ್ಟಾಲ್ ಇದೆ. ಈ ಕಾರ್ಯಕ್ರಮದ ನಂತರ ತಾವೆಲ್ಲರೂ ಆ ಬುಕ್ ಸ್ಟಾಲ್ಗೆ ಭೇಟಿ ಕೊಡಬೇಕು. ಪವಿತ್ರ ಕುರಾನ್ ಸಾಹಿತ್ಯದ ಬುಕ್ಸ್ನು ಸಹ ಇವೆ, ಅಲ್ಲಿಗೆ ನೀವು ಭೇಟಿ ಕೊಡಬೇಕೆಂದು ವಿನಂತಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೌಲಾನಾ ಅಬು ಸಲಾಂ ಸಾಬ್, ಪ್ರೆಸಿಡೆಂಟ್ ಶರಿಯಾ ಪಂಚಾಯತ್ ಬಸವ ಕಲ್ಯಾಣ್ ಇವರಿಗೆ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. अल्हम्दुलिल्लाह वस्सलातु वस्सलामु अला मिनश शैतानिर रजीम बिस्मिल्लाहिर रहमानिर रहीम यूसीकुमुल्लाहु फी औलादिकुम लिज़्ज़करि मिथलु हद्दिल उन्थयैन सदक़ल्लाहुल अज़ीम। सदर दी वक़ार व ज़िम्मेदारान जमात इस्लामी कर्नाटक, ज़ुआमाए मिल्लत व दानिशुरान कौम, सामिईन और सामियात, अल्हम्दुलिल्लाह आज का ये प्रोग्राम बड़ी शान और शौकत के साथ में अपने मनाजिल को तय कर रहा है। इसका कलीदी मौजू कुरान और हमारा समाज, उसके ताल्लुक़ से आप तफसीलात सुन रहे हैं। समाज का एक फ़र्द औरत भी है जो हमारी आबादी का निस्फ हिस्से उसके मकाम और मर्तबे को कैसा बुलंद किया है। बहुत सी मिसालें, बहुत से हुकूक हैं। यहाँ सिर्फ एक चीज़ के बारे में मैं आपके सामने अर्ज़ करना चाहता हूँ कि रसूलुल्लाह सल्लल्लाहु अलैहि वसल्लम की तशरीफ़ आवरी से पहले, आपके इस दुनिया में आने से पहले औरतों को कोई मकाम, कोई मर्तबा, कोई हैसियत नहीं दी जाती थी। लेकिन और बाप की कुल जायदाद के मालिक था। अल्लाह तबारक व तआला ने कुरान करीम के अंदर औरतों को जहाँ मुसावात का मकाम दिया है, मर्तबा दिया है, वहीं बाप की जायदाद में विरासत का हुक्म दिया है। और फरमाया यूसीकुमुल्लाह फी औलादिकुम लिज़्ज़कर, अल्लाह रब्बुल इज़्ज़त तुमको हुक्म देता है कि तुम्हारे लड़कों के लिए 2 हिस्से हैं और लड़की के लिए 1 हिस्सा है। उसकी तफसीलात अल्लाह रब्बुल इज़्ज़त ने सूरह निसा के अंदर, देखिए एक होता है कि अल्लाह रब्बुल इज़्ज़त ने औरत को कितना ऊंचा मकाम दिया है और उसके अंदर उसके हुकूक बतलाए हैं। आखिर में अल्लाह रब्बुल इज़्ज़त ने इरशाद फरमाया तिलका हुदूदुल्लाह, अल्लाह ये अल्लाह रब्बुल इज़्ज़त के हुदूद, उसके कवानीन हैं। वमन युतिइल्लाह व रसूलहु फ़क़द फ़ाज़ फ़ौज़न अज़ीमा, जो शख्स अल्लाह उसके रसूल की इताअत करेगा युदखिलहु जन्नातिन तजरी मिन तहतिल अनहार, अल्लाह तबारक व तआला उसको जन्नत के ऐसे वो उसमें हमेशा रहेंगे। ज़ालिका हुवल फ़ौज़ुल अज़ीम, और ये बड़ी कामयाबी है। दूसरी आयत में
और उसी के साथ फरमाया उमैया असिल्लाह व रसूल, जिसने अल्लाह उसके रसूल की नाफरमानी की, युदखिलहु नारा खालिदीन फिहा व लहुम अज़ाबुम मुहीन, उसको जहन्नम में दाखिल किया जाएगा और उसको जिल्लत आमेज अज़ाब दिया जाएगा। ये विरासत के हुकूक अदा करने के सिलसिले में बड़ी कामयाबी बतलाई। भाइयों और बहनों से, खुसूसन अपनी माओं से ये गुजारिश करना चाहता हूँ कि इस्लामी शरीयत के अंदर जिस तरह से नमाज फ़र्ज है, रोज़ा फ़र्ज है, हज और ज़कात फ़र्ज है, इसी तरह से विरासत के अंदर बहनों को बाप की जायदाद में, बेटियों को बाप की जायदाद में हिस्सा देना भी फ़र्ज है। हम इससे बहुत दूर, हमारी कोताही, हमारी गफलत हमको बहुत दूर ले गई और ये तस्वुर ख़त्म होता जा रहा है कि जो है हम जहेज की लानत को ख़त्म करें और खुसूसन मेरी माएँ और बहनें वो इस सिलसिले के अंदर ज़्यादा जिम्मेदारी अदा कर सकती है कि वो अपने बेटों की शादियों के अंदर जहेज का मुतालबा ना करें और हाँ, उनके जायदाद में बाप की जायदाद के अंदर हिस्सा खुद भी अपनी बेटियों का हिस्सा अदा कराए और लाने वाली बहू के भी हिस्से के जो मुतालबा करे, ये जायज़ हुकूक है, इसकी तरफ तवज्जो दे। हमारा प्रोग्राम ये था कि शहरी पंचायत की जानिब से जो जिन लोगों ने शहर के अंदर जो है अपनी बहनों की तशहीर होती है, कुछ हजरात सामने आना नहीं चाहते, इसलिए हम ये चाहते हैं कि उनके वार्ड को जो है उनके घरों के बाद जो प्रोग्राम ख़त्म होने के बाद शहरी पंचायत की तरफ से उनके घरों की तरफ जो है उनके घर के ऊपर उसको पहुंचा दिया जाएगा। और इस सिलसिले के अंदर ये चीज़ जहन में रखें कि इसकी ये हुकूकुल इबाद है, अगर हमने इसकी अदायगी नहीं की तो फिर इस सिलसिले के अंदर हमारे गिरफ्त होगी। मेरी आप हजरात से अदबन गुजारिश है कि इससे किसी भी तरह से गफलत इख्तियार न करें और इस फरीदे की अदायगी के लिए पूरी कीजिए। अल्लाह तबारक व तआला हम सबको इस हुक्म के ऊपर मुकम्मल तरीके से अमल करने की तौफीक अता फरमाए। व आखिरु दावाना अनिल हम्दुलिल्लाहि रब्बिल आलमीन। ಮೌಲಾನಾ ಅಬು ಸಲಾಂ ಸಾಬ್ ಅವರಿಗೆ ಭಾಳ ಭಾಳ ಧನ್ಯವಾದಗಳು. ಈಗಿದಾದ ನಂತರ ಬೆಂಗಳೂರಿನಿಂದ ಬಂದ ಜನಾಬ್ ಮೊಹಮ್ಮದ್ ಯೂಸುಫ್ ಕನ್ನಿ, ಸ್ಟೇಟ್ ಸೆಕ್ರೆಟರಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ, ಇವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿಸುತ್ತೇನೆ. अल्हम्दुलिल्लाहि वहदा वस्सलातु वस्सलामु अला मल्ला नबिय्य बादा। 5 मिनट में मुझे बात ख़त्म करना है। हमारे वक्त के मुताबिक तकरीबन 17 मिनट हम पीछे चल रहे हैं। आज का जो टॉपिक है ख़ासकर 2 अहम इश्यूज़ पर कुरान पर और दूसरा है बच्चे मक्कड़ो। ये दोनों मुल्क को बना भी सकते हैं और ये दोनों मुल्क को बिगाड़ भी सकते हैं। अभी जितने धर्म की बात हुई है, विशेषकर बसवण्णा जी के हवाले से बातें हुई, उन्होंने ये 2 पर बहुत ज़्यादा काम किया है। बच्चों पर काम किया और ख़वातीन पर काम किया। कुरान मजीद में, चूँकि ये बुनियादी किताब है इस्लाम की, इस किताब में इन दोनों के बारे में ज़िक्र है। महिलाओं का भी ज़िक्र मिलेगा आपको और बच्चों का भी इसमें आपको ज़िक्र मिलेगा। बस मैं आपसे इतनी बात कह, बेटी है, बहन है, बीवी है। माँ, बेटी, बहन और बीवी, ये इतने मुबारक अल्फाज हर आदमी, हर धर्म का आदमी ये 4 जब नाम लेता है तो आंखें उसके झुक जाते हैं। माँ का उम्मी, माँ के कदमों तले जन्नत है, जन्नत। अब जरा सोचिए, कुरान में औरत के लिए क्या कहा गया? इज्जत और राजदारी का हक औरत को है, तालीम का हक है, मिल्कियत का हक है, जायदाद इकट्ठा करने का हक है, निकाह का हक है।
कुरान प्रवचन से ये संदेश सबके लिए, किसी एक जात के लिए या धर्म के लोगों के लिए नहीं, ये सबके लिए मैसेज है। क्या मैसेज है? औरत का जो मकाम है, उस मकाम को घटाने का किसी को भी हक नहीं है, किसी को भी नहीं है। आज के बसव कल्याण से, इस कार्यक्रम से मालूम है कि बसवण्णा जी यहां पे आए थे। उन्होंने जो संदेश दिया है ना, जैसे कुरान प्रवादी मोहम्मद सल्लल्लाहु अलैहि वसल्लम ने जो मैसेज दिया है पूरी दुनिया के लिए, बसवण्णा जी के वचनों के अंदर भी औरत का बड़ा मुकाम बताया गया। मैं कहना चाहता हूं, मेरा आपसे अपील ये है मेरी, बसवक औरत औरत है। जितना एक आदमी का मर्तबा मुकाम है, उतना ही मर्तबा और मुकाम उस औरत का भी है। हम औरत की इज्जत और एहतराम की निगाह से उसे देखना चाहिए। ये पहली बात थी मेरी। दूसरी बात मैं आपसे कहूंगा, बच्चे हमारा मुस्तकबिल हैं, हमारा फ्यूचर हैं, कौम का, मिल्लत का और मुल्क का भी। हमारे मुल्क का अगर कोई फ्यूचर हो सकता है तो बच्चे हैं। इब्राहिम अलैहिस्सलाम ने अपने बेटे से कहा इस्माइल से, याकूब अलैहिस्सलाम ने अपने बेटे से कहा यूसुफ से, मरियम अलैहिस्सलाम ने अपने बेटे से कहा ईसा से, हजरत लुकमान ने कहा अपने बच्चों से। बच्चों की अगर तरबियत हम करते हैं, ये बच्चे आइंदा चलकर समाज के लिए, देश के लिए अच्छे बनेंगे। अगर बच्चों पर ख्याल हम नहीं करेंगे, गलत बातें कहेगा, समाज को बिगाड़ के रख देगा पूरी तरह से। क्यों रख देगा? हमने उस बच्चे पर तवज्जो नहीं की, तरबियत नहीं की। भाइयों और बहनों, जरा याद रखिए, प्रवादी मोहम्मद सल्लल्लाहु अलैहि वसल्लम ने फरमाया, अगर तुम जन्नत में, स्वर्ग में एक घर है, उस घर में कौन जाएगा? कौन जाएगा उस घर में? जो अपने बच्चों को खुश देने वाला, खुश। प्रवादी मोहम्मद कहते हैं, जो छोटे बच्चों पर शफकत नहीं करते वो मुस्लिम नहीं हो सकता। अपनी औलाद को इज्जत करने की बात प्रवादी मोहम्मद सल्लल्लाहु अलैहि वसल्लम ने कहा। भाइयों, बच्चों को अच्छा बनाने के लिए कौन कर सकते हैं? माँ बाप, पेरेंट्स, या तो समाज, खानदान, सोसाइटी करेगी, धार्मिक नेता करेंगे, या हर को बच्चा पढ़े बस काफी है। लेकिन सरकार जो काम नहीं कर सकती है वो माँ बाप करना चाहिए, समाज करना चाहिए और धार्मिक लोग करना चाहिए कि बच्चा अच्छा परवरिश करे, परवान चढ़े। मैं अभी मेरे पास सिर्फ 1 मिनट है, 1 मिनट में बात खत्म कर देता हूं। अगर हम इस्लामिक हिस्ट्री को स्टडी करते हैं, इमाम यूसुफ, अबू यूसुफ सुप्रीम कोर्ट के जज बोल था। शेख अब्दुल कादर जिलानी रहमतुल्लाह अलैह को जानते हैं ना, महबूब सुबानी रहमतुल्लाह अलैह, इनको कौन बनाए? मां ने बनाया। मैनुद्दीन चिश्ती, ख्वाजा मैनुद्दीन चिश्ती अजमीर रहमतुल्लाही अलैह, अब एक विवाद चल रहा है, हम दुआ करते हैं कि वो विवाद खत्म हो जाए। जरा सोचिए आप, मैनुद्दीन चिश्ती रहमतुल्लाह अलैह को उनकी मां ने तैयार किया, तहरीक को खड़ा कर दिया पूरी दुनिया में। उनको तैयार करने में उनकी मां ने रोल अदा किया। आपका बड़ा रोल है और आपका भी बड़ा रोल है। आखिरी में मैं बात ये कहता हूं, हमारे मुल्क में, हमारे अपने हमारे देश में, प्यारा देश, हमारे मुल्क से ज्यादा प्यारा देश कोई और देश हो नहीं सकता। इस प्यारे देश में 35 करोड़ बच्चे हैं, 35 करोड़। ये बच्चा मुल्क का अच्छा नेता बनेगा, ये बच्चा धर्म का एक अच्छा आदमी बनेगा, ये बच्चा समाज सुधार के लिए खड़ा हो जाएगा, ये बच्चा गरीबों की मदद करने वाला बन जाएगा, ये बच्चा माँ बाप की कदर करने वाला बन जाएगा, ये बच्चा समाज के हक में काम करेगा, ये बच्चा मुल्क के अमन और सुकून, समाज के अमन और सुकून के लिए काम करेगा।
अगर हम 35 करोड़ बच्चों पर मेहनत करते हैं। कर्नाटक के लिए जितने यहाँ लोग बैठे हैं ना, आप हैं और हम सब हैं, मिलके काम करते हैं, एक अच्छा कर्नाटक बनाने में हम कामयाब हो सकते हैं। बस इन्हीं कलिमात के साथ मैं अपनी बात को ख़त्म करता हूँ। व आखिर दावाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू। ಜನಾಬ್ ಮೊಹಮ್ಮದ್ ಯೂಸುಫ್ ಕುನ್ನಿ ಸಾಬ್ ಅವರಿಗೆ ಭಾಳ ಭಾಳ ಧನ್ಯವಾದಗಳು. ಈಗ ಈ ಪ್ರವಚನದ ಕೇಂದ್ರ ಬಿಂದು ಆಗಿರುವ ಮತ್ತು ಮಕ್ಕಳ ರಕ್ಷಣೆ ವಿಷಯದ ಬಗ್ಗೆ ಪ್ರವಚನವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಶಾಂತಿ ಪ್ರಕಾಶನದ ಬುಕ್ ಸ್ಟಾಲ್ ಸಭಾಭವನದ ಹೊರಗಡೆ ಇಡಲಾಗಿದೆ. ತಾವೆಲ್ಲರೂ ಈ ಪ್ರವಚನದ ಮುಗಿದ ನಂತರ ಸಭಾಭವನದ ಹೊರಗಡೆ ಹೋಗುವ ದಾರಿಯಲ್ಲಿ ತಾವೆಲ್ಲರೂ ಆ ಬುಕ್ ಸ್ಟಾಲ್ಗೆ ಭೇಟಿ ಕೊಡಿ. ಅಲ್ಲಿ ಬಹಳ ಒಳ್ಳೆಯ ಬುಕ್ಸ್ಗಳು ಇವೆ ಮತ್ತು ಕನ್ನಡ ಇದೆ. ತಾವೆಲ್ಲರೂ ಆ ಶಾಂತಿ ಪ್ರಕಾಶನದ ಬುಕ್ ಸ್ಟಾಲ್ಗೆ ಭೇಟಿ ಕೊಡಬೇಕೆಂದು ವಿನಂತಿಸುತ್ತೇನೆ. أعوذ بالله من الشيطان الرجيم. بسم الله الرحمن الرحيم. يا بني إنها إن تك مثقال حبة من خردل فتكن ريف خبير. يا بني أقم الصلاة وأمر بالمعروف وانه عن المنكر واصبر على ما أصابك إن ذلك من عزم الأمور. ولا تصعر خدك للناس ولا تمش في الأرض مرحا إن الله لا يحب كل مختال فخور. أنكر الأصوات لصوت الحمير. صدق الله العلي العظيم. ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನ ಪ್ರಭುವಿನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಲುಕ್ಮಾನರು ತನ್ನ ಮಗನೊಂದಿಗೆ ಹೀಗೆ ಹೇಳಿದರು: ಮಗನೇ, ಸಾಸಿವೆ ಕಾಳಿನಷ್ಟಿರುವ ಒಂದು ವಸ್ತುವೇ ಇರಲಿ, ಅದು ಒಂದು ಬಂಡೆಯಲ್ಲಿ ಅಥವಾ ಆಕಾಶಗಳಲ್ಲಿ ಅಥವಾ ಭೂಮಿಯೊಳಗೆ ಎಲ್ಲಿಯೇ ಅಡಗಿರಲಿ, ಅಲ್ಲಾಹ್ ಪೂರ್ಣ ಆಗಿರುತ್ತಾನೆ. ಮಗನೇ, ನಮಾಜನ್ನು ಸಂಸ್ಥಾಪಿಸು, ಒಳಿತಿನ ಆದೇಶವನ್ನು ಕೊಡು, ಕೆಡುಕಿನಿಂದ ತಡೆ, ಮತ್ತು ಯಾವ ಕಷ್ಟವೇ ಬರಲಿ ಸಹನೆ ವಹಿಸು. ಇವು ಅತಿ ಹೆಚ್ಚು ತಾಕೀತು ಮಾಡಲ್ಪಟ್ಟ ವಿಷಯಗಳು. ಮಗನೇ, ಜನರೊಡನೆ ಮುಖ ತಿರುಗಿಸಿ ಮಾತಾಡಬೇಡ. ಭೂಮಿಯ ಮೇಲೆ ದರ್ಪದಿಂದ ನಿನ್ನ ನಡೆಯಲ್ಲಿ ಇತಿ ಮತ್ತು ಮಿತಿಯನ್ನು ಇರಿಸಿಕೊ. ಮಾತಾಡುವಾಗ ನಿನ್ನ ಸ್ವರವನ್ನು ತಗ್ಗಿಸು. ಎಲ್ಲ ಸ್ವರಗಳಿಗಿಂತ ಕೆಟ್ಟ ಸ್ವರ ಕತ್ತೆಯ ಸ್ವರವಾಗಿರುತ್ತದೆ. ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಎರಡನೇ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಈ ಕುರಾನ್ ಪ್ರವಚನ ಕಾರ್ಯಕ್ರಮದ ಉದ್ದೇಶ ಏನು ಎಂಬುದರ ಬಗ್ಗೆ ನಿನ್ನೆ ನಾವು ಚರ್ಚಿಸಿ, ಭಯ, ಆತಂಕ, ಆಶಂಕೆ, ಸಂಶಯ ಇವುಗಳಿಂದ ನಮ್ಮ ಬದುಕು ಜರ್ಜರಿತವಾಗಿ ಬಿಟ್ಟಿದೆ. ನಮ್ಮ ಬದುಕು ಬಹಳ ಭಾರವಾಗಿ ಹೋಯಿತು.
ಧಾರ್ಮಿಕ ಚಿಂತನೆಗಳು, ಧರ್ಮದ ಸಂದೇಶಗಳು ಖಂಡಿತವಾಗಿಯೂ ನಮ್ಮನ್ನು, ಆ ಸಂದೇಶಗಳು ನಮ್ಮ ಬದುಕನ್ನು ಹಗುರಗೊಳಿಸ್ತದೆ. ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಉದ್ದೇಶ ಅದು. ಅಪನಂಬಿಕೆಗಳನ್ನು ದೂರ ಮಾಡಿ, ಸಂಶಯಗಳನ್ನು ದೂರೀಕರಿಸಿ, ಬಹಳ ಹಗುರವಾದ, ಭಯ ಇಲ್ಲದ, ಭರವಸೆ ಇರುವ ಒಂದು ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಈ ಪ್ರವಚನದ ಉದ್ದೇಶವಾಗಿದೆ. ಸರೈಸಿದ್ದಾನೆ, ಆದರೆ ಅತೀ ಅಗತ್ಯಕ್ಕೆ ಬೇಕಾದ ಸೇತುವೆಗಳನ್ನು ಅವನು ನಿರ್ಮಿಸಿಲ್ಲ ಅಂತ ಯಾವುದೋ ವಿಷಯದ ಬಗ್ಗೆ ಹೇಳಿದ್ದು. ಇವತ್ತು ನಾವು ಧರ್ಮದ ವಿಷಯದಲ್ಲಿ ಹಗೆತನದ, ವಿದ್ವೇಷದ, ವಿಭಜನೆಯ ಗೋಡೆಗಳನ್ನು ಕಟ್ಟುತ್ತಾ ಇದ್ದೇವೆ. ಆ ಗೋಡೆಗಳನ್ನೆಲ್ಲ ಒಡೆದು ಹಾಕಿ ಹೃದಯಗಳನ್ನು ಬೆಸೆಯುವ ಸೇತುವೆಗಳನ್ನು, ಹಗೆತನ, ವಿದ್ವೇಷ, ಅಪನಂಬಿಕೆ, ಈ ಗೋಡೆಗಳನ್ನು ಕೆಡವಿ ಪ್ರೀತಿಯ, ಭ್ರಾತೃತ್ವದ ಸೇತುವೆಗಳನ್ನು ಕಟ್ಟುವ ಕೆಲಸ ಮಾಡಲಾಗುತ್ತಿದೆ ಎಂಬುದನ್ನು ನಿಮ್ಮೊಂದಿಗೆ ಬಹಳ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ನಮ್ಮ ಇವತ್ತಿನ ಚರ್ಚೆಯ ವಿಷಯ ಮಹಿಳೆ ಮತ್ತು ಮಕ್ಕಳ ಸಂರಕ್ಷಣೆ ಎಂಬುದಾಗಿದೆ. ಈ ವೇದಿಕೆಯಲ್ಲಿ ಮಹಿಳೆಯರ ನಮ್ಮೆಲ್ಲ ಅತಿಥಿಗಳು ಬಹಳ ಸವಿಸ್ತಾರವಾಗಿ ಹಲವು ವಿಷಯಗಳನ್ನು ಚರ್ಚಿಸಿದ್ದಾರೆ. ಆದ್ದರಿಂದ ಒಂದು ಸ್ವಲ್ಪ ಸಮಯ ಪವಿತ್ರ ಕುರ್ಆನ್ ಮಹಿಳೆಯರ ಬಗ್ಗೆ ಏನು ಹೇಳಿದೆ, ಅಥವಾ ಮಕ್ಕಳ ಬಗ್ಗೆ ಪವಿತ್ರ ಕುರ್ಆನಿನ ನಿಲುವುಗಳೇನು, ಒಂದು ಒಳ್ಳೆಯ ತಲೆಮಾರನ್ನು ನಿರ್ಮಿಸುವಲ್ಲಿ ಪವಿತ್ರ ಕುರ್ಆನ್ ನಿಮಗೆ ಯಾವ ಮಾರ್ಗದರ್ಶನವನ್ನು ಮಾಡುತ್ತದೆ ಎಂಬುದರ ಬಗ್ಗೆ ಸ್ವಲ್ಪ ಸಮಯ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅವಿಭಾಜ್ಯವಾದಂತಹ ಅಂಗ ಪುರುಷ ಮತ್ತು ಮಹಿಳೆ ಎಲ್ಲ ವಿಷಯಗಳಲ್ಲೂ ಅವರು ಪರಸ್ಪರ ಸಹಕಾರಿಗಳು. ನಾಗರಿಕತೆ ಬೆಳೆದದ್ದು ಹಾಗೆ, ಕಲ್ಚರ್ ಬೆಳೆದದ್ದು ಹಾಗೆ. ನಾಗರಿಕತೆಯನ್ನು ಬೆಳೆಸುವಲ್ಲಿ, ಕಲ್ಚರ್ ಬೆಳೆಸುವಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನವಾದ ಪಾಲನ್ನು ನೀಡಿದ್ದಾರೆ. ಆದ್ದರಿಂದ ಸಮಾಜದಲ್ಲಿ ಪುರುಷ ಮತ್ತು ಮುಅ್ಮಿನೂನ ಬಅಲುಹುಂ ಔಲಿಯಾಉ ಬಅಲ್ ಅಂತ ಕುರ್ಆನ್ ಹೇಳಿತು. ಮಹಿಳೆಯರು ಮತ್ತು ಪುರುಷರು, ವಿಶ್ವಾಸಿಗಳಾದ ಮಹಿಳೆಯರು ಮತ್ತು ಪುರುಷರು ಅವರು ಪರಸ್ಪರ ಸಹಕಾರಿಗಳು ಅಂತ ಕುರ್ಆನ್ ಹೇಳಿತು. ಆದ್ದರಿಂದ ಪುರುಷ ಮತ್ತು ಮಹಿಳೆ ಎಂಬುದು ಎರಡು ವರ್ಗಗಳಲ್ಲ. ಪುರುಷ ಮತ್ತು ಮಹಿಳೆ ಪರಸ್ಪರ ಸಹಕಾರಿಗಳು. ಪುರುಷ ಮತ್ತು ಮಹಿಳೆ ಸಮಾಜದ ಅನಿವಾರ್ಯವಾದ ಬೇಡಿಕೆ. ಆಧುನಿಕ ಭೌತಿಕವಾದ ಮಹಿಳೆ ಮತ್ತು ಪುರುಷ ಎರಡು ವರ್ಗಗಳು ಅಂತ ವಿಂಗಡಿಸಿತು. ಪರಸ್ಪರ ಹಕ್ಕುಗಳಿಗಾಗಿ ಕಾದಾಟ ನಡೆಸುವ, ಪರಸ್ಪರ ಸೇಡು ತೀರಿಸುವ. ಕೆಲವೊಮ್ಮೆ ಪುರುಷರು ಮಹಿಳೆಯರ ಮೇಲೆ ಸೇಡು ತೀರಿಸುವುದು, ಕೆಲವೊಮ್ಮೆ ಮಹಿಳೆಯರು ಪುರುಷರ ಮೇಲೆ ಸೇಡು ತೀರಿಸುವುದು. ನಿನ್ನೆ ಓರ್ವ ಮಹಿಳೆ ಒಬ್ಬ ಪುರುಷನ ಮೇಲೆ ಹೇಗೆ ಸೇಡು ತೀರಿಸಿ, ಒಬ್ಬ ಇಂಜಿನಿಯರ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೇಗೆ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಕ್ಯಾಪಿಟಾಲಿಸ್ಟ್ಗಳು ಅಥವಾ ಮೆಟೀರಿಯಲಿಸ್ಟಿಕ್ ಚಿಂತನೆಗಳು. ಪುರುಷ ಮತ್ತು ಮಹಿಳೆ ಅಂದರೆ ಅದು ಎರಡು ವರ್ಗಗಳು. ಪರಸ್ಪರ ಹಕ್ಕುಗಳಿಗಾಗಿ ಕಾದಾಟ ನಡೆಸುವ ಅಥವಾ ಪರಸ್ಪರ ಸೇಡು ತೀರಿಸುವ ಎರಡು ವರ್ಗಗಳಾಗಿ ವಿಂಗಡಿಸಿ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಇರುವ ಬಹಳ ಪವಿತ್ರವಾದ ಸಂಬಂಧವನ್ನು, ಪುರುಷ ಮತ್ತು ಮಹಿಳೆಯರ ಮಧ್ಯೆ ಇರಬೇಕಾದ ಅನ್ಯೋನ್ಯತೆಯನ್ನು ಆಧುನಿಕ ಸಿದ್ಧಾಂತಗಳು ಅಂತ ಹೇಳಲಾಗಿಲ್ಲ. ಅವರೊಂದು ವರ್ಗ, ನೀವೊಂದು ವರ್ಗ ಅಂತ ಅಲ್ಲ. ಕುರ್ಆನ್ನಲ್ಲಿ ಹೇಳಲಾಯಿತು ನೀವು ಜೋಡಿಗಳು ಅಂತ ಹೇಳಲಾಯಿತು. ಯಾ ಅಯ್ಯುಹನ್ನಾಸು ತಖೂ ರಬ್ಬಕುಂ ಅಲ್ಲದೀ ಖಲಕಕುಂ ಮಿನ್ ನಫ್ಸಿನ್ ವಾಹಿದಾ ವ ಖಲಕ ಮಿನ್ಹಾ ಝೌಜಹಾ ವ ಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರನ್ ವ ನಿಸಾಅ ವತ್ತಖುಲ್ಲಾಹ ಅಲ್ಲದೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್ ಇನ್ನಲ್ಲಾಹ ಕಾನ ಅಲೈಕುಂ ರಕೀಬಾ. ಕುರ್ಆನ್ನ ಕಾನ್ಸೆಪ್ಟ್ ಅದು. ಪರ ಜೋಡಿಗಳು ಅಂತ ಕುರ್ಆನ್ ಹೇಳಿತು. ಪರಸ್ಪರ ಜೋಡಿಗಳು. ಎಲ್ಲ ವಿಷಯಗಳಲ್ಲೂ ಪರಸ್ಪರ ಸಹಕಾರದೊಂದಿಗೆ ಮುಂದೆ ಸಾಗಬೇಕಾದ,
ಎಲ್ಲ ವಿಷಯಗಳಲ್ಲೂ ಸಮಾನವಾದ ಇರುವ ಸಮಾನ ನ್ಯಾಯ ಸಿಗಲೇಬೇಕಾದ ಜೋಡಿಗಳು ಅಂತ ಕುರ್ಆನ್ ವಿವರಿಸ್ತದೆ. ಸಹೋದರ ಸಹೋದರಿಯರೇ, ಮಹಿಳೆ ಎಲ್ಲ ಕಾಲದಲ್ಲೂ ಶೋಷಣೆಗೆ ಒಳಗಾಗಿದ್ದಾಳೆ. ಪುರಾತನ ಕಾಲದಲ್ಲೂ ಮಾಡ್ತಾ ಇದ್ದಾಳೆ. ಮಹಿಳೆಯರ ವಿಮೋಚನೆಗಾಗಿ ಜಗತ್ತಿನಲ್ಲಿ ಧಾರಾಳ ಮಹಿಳಾ ವಿಮೋಚನೆಯ ಹೋರಾಟಗಳು ನಡೆದಿದೆ. ಮಹಿಳೆಯರಿಗಾಗಿ, ಅವರ ರಕ್ಷಣೆಗಾಗಿ ಪ್ರತ್ಯೇಕವಾದ ಪೊಲೀಸ್ ಸ್ಟೇಷನ್ಗಳು ನಮ್ಮಲ್ಲಿದೆ. ಮಹಿಳೆಯರ ಸಂರಕ್ಷಣೆಗಾಗಿ ಮಹಿಳಾ ಆಯೋಗಗಳಿದೆ. ವರದಕ್ಷಿಣ ವಿರೋಧಿ ಕಾನೂನು ನಮ್ಮಲ್ಲಿ ಜಾರಿಯಲ್ಲಿದೆ. ಸಮಾನ ವೇತನ ಕೊಡಬೇಕು ಎಂಬ ನಿಯಮ ನಮ್ಮಲ್ಲಿ ಜಾರಿ ಇದೆ. ಮಹಿಳೆಯರಿಗಾದಷ್ಟು ಕಾನೂನುಗಳು ನಮ್ಮಲ್ಲಿವೆ. ಅತ್ಯಾಚಾರಕ್ಕೆ ಬಹಳ ಕಠಿಣ ಶಿಕ್ಷೆಯ ನಿಯಮಗಳು ನಮ್ಮಲ್ಲಿದೆ. ಇದೆಲ್ಲವೂ ಇರುವಾಗಲೂ ಆಧುನಿಕ ಶತಮಾನದಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಅವಳ ಮನೆಯಲ್ಲಿ ಅವಳು ಸುರಕ್ಷಿತಳಲ್ಲ. ಅವಳ ಸಂಬಂಧಿಕರ ಬಳಿ ಅವಳು ಸುರಕ್ಷಿತಳಲ್ಲ. ಅವಳು ಕೆಲಸ ಮಾಡುತ್ತಿರುವ, ಉದ್ಯೋಗ ಮಾಡುತ್ತಿರುವ ಸ್ಥಳಗಳಲ್ಲೂ ಅವಳು ಪೂರ್ಣವಾಗಿ ಸುರಕ್ಷಿತಳಲ್ಲ. ನಮ್ಮ ಸಮಾಜದಲ್ಲಿ LKG ಕಲಿಯುವ ಮಕ್ಕಳ ಮೇಲೆ ಪ್ರಾಯದ ಹೆಣ್ಣು ಮಕ್ಕಳ ಮೇಲೂ ಈ ಸಮಾಜದಲ್ಲಿ ಅತ್ಯಾಚಾರ ನಡೆಯುತ್ತದೋ ಎಲ್ಲೋ ಪಾಶ್ಚಾತ್ಯ ಜಗತ್ತಿನಲ್ಲೆಲ್ಲ. ನಾನು ಮತ್ತು ನೀವು ಅತಿ ಹೆಚ್ಚು ಪ್ರೀತಿಸುವ, ಗೌರವಿಸುವ ನಮ್ಮ ದೇಶದಲ್ಲಿ 60 ವರ್ಷ ಪ್ರಾಯ ಮೀರಿದ ವೃದ್ಧೆಯರ ಮೇಲೂ ಅತ್ಯಾಚಾರ ನಡೆಯುತ್ತದೆ ನಮ್ಮ ಸಮಾಜದಲ್ಲಿ. ಪುರಾತನ ಕಾಲದಲ್ಲೂ ಮಹಿಳೆ ಸುರಕ್ಷಿತಳಾಗಿರಲಿಲ್ಲ. ಆಧುನಿಕ ಕಾಲದಲ್ಲೂ ಮಹಿಳೆ ಸುರಕ್ಷಿತಳಲ್ಲ. ಗ್ರೀಕ್ ಮತ್ತು ಯುರೋಪಿನ ಮಧ್ಯಕಾಲ ಯುಗದಲ್ಲಿ ಎಲ್ಲದರಲ್ಲೂ ಅವರು ಮುಂದುವರಿದಿದ್ದರು. ಆದರೆ ಮಹಿಳೆಯರ ಬಗ್ಗೆ ಅವರ ನಿಲುವು ಅತ್ಯಂತ ಅಸಹ್ಯವಾಗಿತ್ತು. ಅವರು ಮಹಿಳೆಗೆ ಆತ್ಮ ಇದೆಯೋ ಅಂತ ಚರ್ಚೆ ಮಾಡ್ತಾ ಇದ್ರು. ಅವಳು ಮಹಿಳೆಗೆ ಹೃದಯ ಇದೆಯೋ ಅಂತ ಚರ್ಚೆ ಮಾಡ್ತಾ ಇದ್ರು. 20ನೇ ಶತಮಾನದಲ್ಲಿ ಮಹಿಳೆಗೆ ಆತ್ಮ ಇದೆಯೇ, ಅವಳಿಗೆ ಹೃದಯ ಇದೆಯೇ, ಅವಳಿಗೆ ಆತ್ಮ ಇರುವುದಾದರೆ ಅದು ಮನುಷ್ಯನ ಆತ್ಮವೋ ಅಥವಾ ಪ್ರಾಣಿಗಳ ಆತ್ಮವೋ ಎಂಬ ಚರ್ಚೆ 20ನೇ ಶತಮಾನದಲ್ಲೂ ಪಾಶ್ಚಾತ್ಯ ಜಗತ್ತಿನಲ್ಲಿ ನಡೆಯುತ್ತಾ ಇತ್ತು. ಅರೇಬಿಯಾದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಆಗಿತ್ತು. ಕೆಲವು ಗೋತ್ರಗಳಲ್ಲಿ ಹೆಣ್ಣು ಮಗು ಹುಟ್ಟುವುದನ್ನೇ ಅಪಮಾನ, ನಿಂದ್ಯತೆ ಅಂತ ತಿಳಿಯಲಾಗುತ್ತಾ ಇತ್ತು. ಕುರ್ಆನ್ ಬಹಳ ಮನೋಹರವಾಗಿ ಹೇಳಿತು, ವಇದಾ ಬುಶ್ಶಿರ ಅಹದುಹುಂ ಬಿಲ್ ಉನ್ಸಾ ಲಲ್ಲ ವಜ್ಹುಹು ಮುಸ್ವದ್ದಂ ವಹುವ ಕಲೀಮ್ ಯತವಾರಾ ಮಿನಲ್ ಕೌಮಿ ಮಿನ್ ಸೂಇನ್ ಮಾ ಬುಶ್ಶಿರ ಬಿಹಿ ಅಯುಮ್ಸಿಕುಹು ಅಲಾ ಹೂನಿನ್ ಅಂ ಯದುಸ್ಸುಹು ಫಿತ್ ತುರಾಬ್ ಅಲಾ ಸಾಅ ಮಾ ಯಹ್ಕಮೂನ್. ಕುರ್ಆನ್ ಹೇಳುವುದು, ಅವರಿಗಿಂತ ಮುಂಚೆ ಹೆಣ್ಣು ಮಗು ಹುಟ್ಟಿದರೆ ಅವರು ಅಪಮಾನದಿಂದ ಕುಗ್ಗಿ ಹೋಗುತ್ತಾ ಇದ್ದರು. ಅವಮಾನವನ್ನು ಸಹಿಸದೆ ಜನರಿಂದ ಮುಖ ತಿರುಗಿಸ್ತಾ ಇದ್ದರು. ಯತವಾರಾ ಮಿನಲ್ ಕೌಮಿ ಮಿನ್ ಸೂಇನ್ ಮಾ ಬುಶ್ಶಿರ ಬಿಹಿ ಅಯುಮ್ಸಿಕುಹು ಅಲಾ ಹೂನಿನ್ ಅಂ ಯದುಸ್ಸುಹು ಫಿತ್ ತುರಾಬ್. ಈ ಮಗುವನ್ನು, ಎಲ್ಲ ಅಪಮಾನವನ್ನು ಸಹಿಸಿ ಈ ಮಗುವನ್ನು ನಾನು ಇಟ್ಟುಕೊಂಡು ಇದನ್ನು ಬೆಳೆಸಬೇಕೋ ಅಲ್ಲ ಈ ಮಗುವನ್ನು ಜೀವಂತ ಹೂತು ಬಿಡಬೇಕೋ ಎಂದನ್ನು ಜೀವಂತ ಹೂತು ಬಿಡುತ್ತಿದ್ದರು ಅಂತ ಕುರ್ಆನ್ ಎಚ್ಚರಿಸ್ತದೆ. ಅನಾಗರಿಕವಾದ ಒಂದು ಕಾಲ. ಆ ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿದ ಮೇಲೆ ನಿಂದ್ಯತೆ, ಅಪಮಾನದಿಂದ ಕುಗ್ಗಿ ಹೋದ ಆ ಜನತೆ ಹೆಣ್ಣು ಮಕ್ಕಳನ್ನು ಜೀವಂತ ಹೂತು ಬಿಡುತ್ತಿದ್ದ ಸಂಪ್ರದಾಯ 6ನೇ ಶತಮಾನದಲ್ಲಿ ಇತ್ತು ಅಂತ ಕುರ್ಆನ್ ಎಚ್ಚರಿಸ್ತದೆ. 21ನೇ ಶತಮಾನದಲ್ಲೂ ಪರಿಸ್ಥಿತಿ ಬದಲಾಗಲಿಲ್ಲ. ಅತ್ಯಾಧುನಿಕ ಶತಮಾನದಲ್ಲಿ ನಿಮಗೆ ಗೊತ್ತಿದೆ ಭ್ರೂಣ ಹತ್ಯೆ. ಹೊಟ್ಟೆಯಲ್ಲೇ 6ನೇ ಶತಮಾನದಲ್ಲಿ ಭ್ರೂಣದಲ್ಲೇ ಟೆಸ್ಟ್ ಮಾಡಿ, ಹೊಟ್ಟೆಯಲ್ಲಿರುವ ಮಗು ಗಂಡೋ ಹೆಣ್ಣೋ ಅಂತ ಟೆಸ್ಟ್ ಮಾಡಿ, ಆ ಮಗು ಹೆಣ್ಣಾದರೆ ಭ್ರೂಣವನ್ನೇ ನಾಶ ಮಾಡುವ ರಾಕ್ಷಸೀಯ ಕೆಲಸ ಅತ್ಯಾಧುನಿಕ ಶತಮಾನದಲ್ಲೂ ನಡೆಯುತ್ತಾ ಇದೆ. ಆಸ್ಪತ್ರೆಗಳಿಗೆ ನೀವು ಭೇಟಿ ಕೊಡಿ, ಆಸ್ಪತ್ರೆಗಳಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಪ್ರಸವ ಪೂರ್ಣ ಲಿಂಗ ಪರೀಕ್ಷೆ ಇಲ್ಲಿ ನಡೆಸಲಾಗುವುದಿಲ್ಲ ಅಂತ. ಯಾಕೆ? ಅದು ಎಲ್ಲ ಆಸ್ಪತ್ರೆಗಳಲ್ಲೂ ಬರೆದಿಟ್ಟಿದ್ದಾರೆ. ಪ್ರಸವ ಪೂರ್ಣ ಲಿಂಗ ಪರೀಕ್ಷೆ ಅಪರಾಧಿಸಿ
ಮಗು ಹೆಣ್ಣಾದರೆ ಮನುಷ್ಯ ಕೊಂದು ಬಿಡುತ್ತಾನೆ, ಆ ಕಾರಣಕ್ಕೆ ಕಾನೂನು ಜಾರಿಯಾದದ್ದು. ಯಾರು ಪರುಷ ಮಗು ಗಂಡು ಮಗುವಾದರೆ ಅದನ್ನು ಕೊಲ್ಲಬೇಕು ಅಂತ ಅಪ್ಪನೂ ತೀರ್ಮಾನಿಸಲಿಲ್ಲ, ಅಮ್ಮನೂ ತೀರ್ಮಾನಿಸಲಿಲ್ಲ. ಲಿಂಗ ಪರೀಕ್ಷೆ ಮಾಡಿ ಕೊಂದು ಹಾಕಿದ್ದು ಹೆಣ್ಣು ಮಕ್ಕಳನ್ನು ಮಾತ್ರ, ಕೊಂದು ಹಾಕುತ್ತಿರುವುದು ಹೆಣ್ಣು ಮಕ್ಕಳನ್ನು ಮಾತ್ರ. ಹೀಗೆ ಹೆಣ್ಣು ಮಗು ಅವಮಾನ ಎಂದು 6ನೆಯ ಶತಮಾನದ ಜನತೆ ತಿಳಿದಿದ್ದರೆ 21ನೆಯ ಶತಮಾನದಲ್ಲೂ ಹೆಣ್ಣು ಮಗು ಭಾರ, ಹೆಣ್ಣು ಮಗ ಅವಮಾನೆಯನ್ನು ಬಡಿದು ಬಡಿದು ಕೊಂದು ಬಿಟ್ಟ ಅಂತ. ಎಲ್ಲೋ ಪಾಶ್ಚಾತ್ಯ ಜಗತ್ತಿನಲ್ಲ, ನಮ್ಮ ದೇಶದಲ್ಲಿ 3ನೆಯ ಮಗು ಕೂಡ ಹೆಣ್ಣು ಮಗುವಾದ ಕಾರಣಕ್ಕೆ ತನ್ನ ಪತ್ನಿಯನ್ನು ಬಡಿದು ಬಡಿದು ಒಬ್ಬ ಪತಿ ಸಾಯಿಸಿ ಬಿಡುತ್ತಾನೆ. ಇವತ್ತಿಗೂ ಸಮಾಜ ಹೆಣ್ಣು ಮಗುವನ್ನು ಅಪಮಾನ ಅಂತ ತಿಳಿಯುತ್ತಾನೆ, ಹೆಣ್ಣು ಮಗು ಭಾರ ಅಂತ ತಿಳಿಯುತ್ತಾನೆ. ಪವಿತ್ರ ಕುರ್ಆನ್ನ ಸಿದ್ಧಾಂತದಂತೆ ಹೆಣ್ಣು ಮಗು ನಿಮ್ಮ ಸೌಭಾಗ್ಯ ಅಂತ ಕುರ್ಆನ್ ವಿವರಿಸ್ತದೆ. ಹೆಣ್ಣು ಮಗು ನಿಮ್ಮ ಅನುಗ್ರಹ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕುರ್ಆನ್ ಹೇಳಿತು, ಲಿಲ್ಲಾಹಿ ಮುಲ್ಕು ಲಿಮನ್ ಯಶಾഉ ذುಕೂರ್ ಔ ಯುಜವ್ವಿಜುಹುಂ ذುಕ್ರಾನಂ ವ ಇನಾಸಾ ವಯಜ್ಅಲು ಮನ್ ಯಶಾഉ ಅಕೀಮಾ ಇನ್ನಹು ಅಲೀಮುನ್ ಖದೀರ್. ದೇವ ಹೇಳೋದು, ಕುರ್ಆನ್ ಹೇಳೋದು, ಅಲ್ಲಾಹು ಭೂಮಿ ಮತ್ತು ಆಕಾಶಗಳ ಒಡೆಯ, ಈ ಬ್ರಹ್ಮಾಂಡದ ಈ ಯೂನಿವರ್ಸನ ಒಡೆಯ ಒಬ್ಬ ದೇವ, ಒಬ್ಬ ಸೃಷ್ಟಿಕರ್ತ. ತಾನು ಇಚ್ಛಿಸಿದ್ದನ್ನು ಅವನು ಸೃಷ್ಟಿಸ್ತಾನೆ. ನಿಮ್ಮ ಯಾವ ರೋಲು ಇಲ್ಲ ಅದರಲ್ಲಿ. ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಅವನು ಸೃಷ್ಟಿಸುತ್ತಾನೆ. ಕುರ್ಆನ್ ಹೇಳುವುದು, ಯಹಬು ಲಿಮನ್ ಯಶಾಉ ಇನಾಸ, ತಾನಿಚ್ಛಿಸಿದವರಿಗೆ ಅವನು ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ. ನೀವು ತೀರ್ಮಾನ ಮಾಡುವುದಲ್ಲ, ದೇವ ತೀರ್ಮಾನ ಮಾಡುವುದು. ಮತ್ತು 1ನೇಯದಾಗಿ ದೇವ ಹೇಳುವುದು, ದೇವ ಇಚ್ಛಿಸಿದವರಿಗೆ ದೇವ ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ. ವಯಹಬು ಲಿಮನ್ ಯಶಾಉ ذುಕೂರ್, ತಾನಿಚ್ಛಿಸಿದವರಿಗೆ ದೇವ ಗಂಡು ಮಗುವನ್ನು ಕೊಡುತ್ತಾನೆ. ಅವು ಯುಜವ್ವಿಜುಹುಂ ذುಕ್ರಾನಂ ವ ಇನಾಸ ಅತ್ಯಜ್ಅಲು ಮನ್ ಯಶಾಉ ಅಕೀಮಾ, ಕೆಲವರನ್ನು ಅವನು ಬಂಜೆಯಾಗಿ ಮಾಡಿಬಿಡುತ್ತಾನೆ, ಅವರಿಗೆ ಮಕ್ಕಳನ್ನೇ ಅವ ಕೊಡುವುದಿಲ್ಲ. ಅದು ಕೂಡ ಅವನ ತೀರ್ಮಾನ. ಇನ್ನಹು ಅಲೀಮುನ್ ಖದೀರ್, ಅವನು ಸರ್ವಜ್ಞನಾಗಿದ್ದಾನೆ, ಅವನು ಸರ್ವ ಸಮರ್ಥನಾಗಿದ್ದಾನೆ ಎಂದು ಪವಿತ್ರ ಕುರ್ಆನ್ ಪುರುಷ ಮತ್ತು ಮಹಿಳೆ ಎಂಬುದು ಸಮಾನವಾದ 2 ವರ್ಗ ಎಂದು ಪವಿತ್ರ ಕುರ್ಆನ್ ನಮಗೆ ವಿವರಿಸಿಕೊಡುತ್ತದೆ. ಸಹೋದರ ಸಹೋದರಿಯರೇ, ಮಹಿಳೆಯರ ಸ್ವಾತಂತ್ರ್ಯದ ವಿಷಯದಲ್ಲಿ ಬಗ್ಗೆ ಲಿಬರಲೈಸೇಷನ್ನ ಚಿಂತನೆಗಳು, ಫೆಮಿನಿಸಂನ ಚಿಂತನೆಗಳು ಮಹಿಳೆಯರನ್ನು ನಾಶ ಮಾಡುತ್ತಿರುವ ಕಾಲ ಇದು. ಲಿವಿಂಗ್ ಟುಗೆದರ್ ಎಂಬುದು ನಾವು ಒಂದು ವಾರ್ತೆಯಾಗಿ ಅದನ್ನು ಹಲಿಸ್ತಾ ಇದ್ದೇವೆ, ಲಿವಿಂಗ್ ಟುಗೆದರ್. ಆದರೆ ಇವತ್ತು ಲಿವಿಂಗ್ ಟುಗೆದರ್ ಎಂಬುದು ನಮ್ಮ ಸಮಾಜದಲ್ಲೂ ಸಾರ್ವತ್ರಿಕ ಆಗ್ತಾ ಇದೆ, ನಾರ್ಮಲೈಸ್ ಆಗ್ತಾ ಇದೆ. ಅದು ಹೋಮೋಸೆಕ್ಸುವಾಲಿಟಿ ಒಂದು ಕಾಲದಲ್ಲಿ ಅದು ಕೇವಲ ವಾರ್ತೆಯಾಗಿತ್ತು, ನ್ಯೂಸ್ ಆಗಿತ್ತು. ನವ ಲೈಂಗಿಕವಾದ ಇದೆಲ್ಲ ಒಂದು ಕಾಲದಲ್ಲಿ ನ್ಯೂಸ್ ಮಾತ್ರವಾಗಿತ್ತು. ಇವತ್ತು ನಮ್ಮಲ್ಲೆಲ್ಲದು ಪ್ರಾಯೋಗಿಕವಾಗಿ ಅದಕ್ಕೆ ಮನ್ನಣೆ, ಗೌರವ ಸಿಗ್ತಾ ಇದೆ. ಜೆಂಡರ್ ನ್ಯೂಟ್ರಲ್ ಎಂಬ ಸಿದ್ಧಾಂತ, ಹೆಣ್ಣು ಮತ್ತು ಗಂಡಿಗೆ ಯಾವ ವ್ಯತ್ಯಾಸವೂ ಇಲ್ಲ, ಹೆಣ್ಣು ಮತ್ತು ಗಂಡು 2 ಒಂದೇ, ಯಾವ ಇತಿಮಿತಿಗಳು ಇಲ್ಲ, ಜೆಂಡರ್ ನ್ಯೂಟ್ರಲ್ ಎಂಬ ಫಿಲಾಸಫಿಯನ್ನು ಪ್ರಮೋಟ್ ಮಾಡಲಾಗುತ್ತಾ ಇದೆ. ಹೋಮೋಸೆಕ್ಸುವಾಲಿಟಿ, ಲಿವಿಂಗ್ ಟುಗೆದರ್. ಪಾಶ್ಚಾತ್ಯರು ಇದನ್ನೆಲ್ಲ ಪ್ರಯೋಗಿಸಿ ಸೋತು ಹೋಗಿ ಪಾಶ್ಚಾತ್ಯ ಜಗತ್ತಿನ ಬಗ್ಗೆ ಹೇಳಲಾಗುತ್ತದೆ. ಇವತ್ತು ಪಾಶ್ಚಾತ್ಯ ಜಗತ್ತಿನಲ್ಲಿ ಅತಿ ದೊಡ್ಡ ಸವಾಲು ಡಿಪ್ರೆಷನ್ ಅಂತ. ಜನರು ಮಾನಸಿಕ ರೋಗಿಗಳು, ನೆಮ್ಮದಿ ಇಲ್ಲದೆ ಡಿಪ್ರೆಷನ್ನಲ್ಲಿ ಬದುಕುತ್ತಾ ಇರುವ ಬಹಳ ದೊಡ್ಡ ಒಂದು ಜನತೆ ಪಾಶ್ಚಾತ್ಯ ಜಗತ್ತಿನಲ್ಲಿದೆ. ಯಾಕೆಂದರೆ ಎಲ್ಲ ಮೌಲ್ಯಗಳನ್ನು ತಿರಸ್ಕರಿಸಿದಾಗ, ಕುಟುಂಬಗಳು ಶಿಥಿಲವಾದಾಗ, ಹೆಣ್ಣು ಮತ್ತು ಮಹಿಳೆ ಎಂದರೆ ಯಾವ ಭಿನ್ನತೆಯೂ ಇಲ್ಲ ಎಂಬ ಫೆಮಿನಿಸಂನ ಲಿಬರಲ್ ಪುಸ್ತಕವೇ ಇದೆ. ಫಾದರ್ಲೆಸ್ ಅಮೇರಿಕನ್, ತಂದೆಯಂದಿರೆ ಇಲ್ಲದ ಮಕ್ಕಳು. ನಗ್ನತೆಯನ್ನು ಸ್ವಾತಂತ್ರ್ಯ ಅಂತ ಕಲಿಸಿಕೊಟ್ಟರು ಬಂಡವಾಳಶಾಹಿಗಳು. ಮಹಿಳೆಯರ ನಗ್ನತೆ, ಅವಳ ಶರೀರದ ಅಂಗಾಂಗಗಳನ್ನು ಪ್ರದರ್ಶನ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಕ್ಯಾಪಿಟಾಲಿಸ್ಟ್ಗಳು.
ಅದನ್ನು ಸ್ವಾತಂತ್ರ್ಯ, ಗೌರವ ಅಂತ ಹೇಳಿಕೊಡಲಾಗುತ್ತಾ ಇದೆ. ಬಟ್ಟೆ ಧರಿಸುವುದು, ಪೂರ್ಣವಾಗಿ ಬಟ್ಟೆ ಧರಿಸುವುದನ್ನು ಅನಾಗರಿಕತೆ ಅಂತ ಯಾವ ಧರ್ಮಗಳು ಕಲಿಸಿಕೊಟ್ಟದ್ದಲ್ಲ. ದುಡ್ಡು ಸಂಪಾದಿಸುತ್ತಿರುವ ಹಾಗೆ ನಗ್ನತೆ ಅಂದರೆ ಸ್ವಾತಂತ್ರ್ಯ ಅಂತ ಹೇಳಿ ಮಹಿಳೆಯರನ್ನು ಶೋಷಣೆ ಮಾಡುತ್ತಿರುವ ಈ ಸಿದ್ಧಾಂತಗಳ ಮಧ್ಯೆ ನಮ್ಮೆಲ್ಲ ಧರ್ಮಗಳು, ನಮ್ಮೆಲ್ಲ ಧಾರ್ಮಿಕ ಗ್ರಂಥಗಳು ನಮಗೆ ಕಲಿಸಿಕೊಟ್ಟಿರುವ ಮೌಲ್ಯಗಳ ಕಡೆಗೆ ನಾವು ಮರಳಬೇಕಾಗಿದೆ. ಫಾದರ್ಲೆಸ್ ಅಮೇರಿಕಾದಿಂದ ಏನಾಯಿತು? ಫಾದರ್ಲೆಸ್ ಅಮೇರಿಕಾದಿಂದ ಶೋಷಣೆ ಅನುಭವಿಸುತ್ತಿರುವುದು ಪುರುಷರಲ್ಲ, ಮಹಿಳೆಯರು. ಮಹಿಳೆಯರೇ ಕಷ್ಟ ಅನುಭವಿಸ್ತಾ ಇರುವುದು. ಮೈ ಬಾಡಿ ಮೈ ಚಾಯ್ಸ್ ಎಂಬ ಏನು ಬೇಕಾದರೂ ನಾನು ಮಾಡ್ತೇನೆ. ಅದರಿಂದ ಗಂಡುಗಳೆಲ್ಲ ಹೆಣ್ಣಾಗುವುದು ಆಪರೇಷನ್ ಮಾಡಿಸಿಕೊಂಡು, ಹೆಣ್ಣು ಗಂಡಾಗುವುದು ಆಪರೇಷನ್ ಮಾಡಿ, ಹಾಗೆ ಅದೊಂದು ದೊಡ್ಡ ಬಿಸ್ನೆಸ್ಸು. ಗಂಡನ್ನು ಮದುವೆಯಾಗುವುದು, ಹೆಣ್ಣನ್ನು ಮದುವೆಯಾಗುವುದು, LGBTQ+ ಅಂತ. ಅದಕ್ಕೆ ಸಮಾಜದಲ್ಲಿ ಅಂಗೀಕಾರ ಸಿಗುವುದು, ಅದನ್ನು ಸ್ವಾತಂತ್ರ್ಯ ಅಂತ ವ್ಯಾಖ್ಯಾನಿಸುವುದು. ಹೀಗೆ ಅನಾಗರಿಕವಾದ, ಅಸಹ್ಯವಾದ ಮಾನವ ಜಗತ್ತಿನಲ್ಲಿ ಪ್ರಮೋಟ್ ಮಾಡಿ ಇದಕ್ಕೆ ಮಹಿಳಾ ಸ್ವಾತಂತ್ರ್ಯ ಎಂಬ ಹೆಸರನ್ನು ಕೊಡುವ ಪ್ರಕ್ರಿಯೆಗಳು ಸಮಾಜದಲ್ಲಿ ಸಹೋದರ ಸಹೋದರಿಯರೇ ನಡೀತಾ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ತಿಳಿಬೇಕು, ಮಹಿಳೆ ಮತ್ತು ಪುರುಷ ಎಂಬುದು ಸಮಾಜದ ಅವಿಭಾಜ್ಯ ಅಂಗ. ಪವಿತ್ರ ಕುರಾನ್ನ ಶಿಕ್ಷಣದಂತೆ ಯಾರು ಮೇಲು ಅಂತ ಕೇಳಿದ್ರೆ, ಪುರುಷ ಮೇಲೋ ಮಹಿಳೆ ಮೇಲೋ ಅಂತ ಕೇಳಿದ್ರೆ ಆ ಪ್ರಶ್ನೆಯೇ ಅಪ್ರಸ್ತುತವಾದ ಪ್ರಶ್ನೆ. ಕುರ್ಆನ್ ಹೇಳಿತು, ಮನ್ನಮಿಲ ಸ್ವಾಲಿಹಂ ಮಿನ್ ದಕರಿನ್ ವ ಉನ್ಸಾ ಔ ಉನ್ಸಾ ವ ಹುವ ಯನ್ನಹುಂ ಅಜ್ರಹುಂ ಬಿ ಅಹ್ಸನಿ ಮಾ ಕಾನು ಯಅಮಲೂನ್. ಕುರ್ಆನ್ ಹೇಳು, ನಿಮ್ಮಲ್ಲಿ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ, ಯಾರು ಸತ್ಕರ್ಮವೆಸಗುತ್ತಾರೋ, ಯಾರು ಸನ್ನಡತೆಯೊಂದಿಗೆ ಬದುಕುತ್ತಾರೋ, ಅದು ಪುರುಷ ಇರಲಿ ಸ್ತ್ರೀ ಇರಲಿ, ಅವರಿಗೆ ಫಲನುಹಿಯನ್ನಹು ಹಯಾತನ್ ತಯ್ಯಿಬಾ, ಅವರಿಗೆ ನಾವು ಪವಿತ್ರವಾದ ಜೀವನಾಧಾರವನ್ನು ಕೊಡುತ್ತೇವೆ, ಜೀವನ ಮಾರ್ಗವನ್ನು ನಾವು ದಯಪಾಲಿಸ್ತೇವೆ. ವಲ ನಜ್ಜಿಯನ್ನಹುಂ ಅಜ್ರಹುಂ ಬಿ ಅಹ್ಸನಿ ಮಾ ಕಾನು ಯಅಮಲೂನ್. ಮಹಿಳೆ ಮತ್ತು ಪುರುಷರು ಅವರ ಹಕ್ಕುಗಳು, ಅವರ ಹೊಣೆಗಾರಿಕೆಗಳು ಎಲ್ಲವನ್ನು ಪವಿತ್ರ ಕುರ್ಆನ್ ನಿರ್ಧರಿಸಿ ಕೊಡುತ್ತದೆ. ಅದೇ ರೀತಿ ಕುರ್ಆನ್ನಲ್ಲಿ ಹೇಳಲಾಯಿತು, ವಲ್ ಹಾಫಿಲೀನ ಫುರೂಜಹುಂ ವಲ್ ಹಾಫಿಲಾತಿ ವಜ್ಜಾಕಿರೀನ ಅಲ್ಲಾಹ ಕಸೀರಾ ವಜ್ಜಾಕಿರಾತ್ ಅಅದ್ದಲ್ಲಾಹು ಲಹುಂ ಮಗ್ಫಿರತನ್ ವ ಅಜ್ರನ್ ಅಲೀಮಾ. ಕುರ್ಆನ್ನ ಸೂಕ್ತ ಇದು. ವಿಶ್ವಾಸಿಗಳು, ಆಜ್ಞಾಪಾಲಕರು, ಸತ್ಯಸಂಧರು, ಸಹನಶೀಲರು, ವಿನಮ್ರರು, ದಾನಶೀಲರು ತಮ್ಮ ಗುಪ್ತಿಗೂ ಅಅದ್ದಲ್ಲಾಹು ಲಹುಂ ಮಗ್ಫಿರ, ಅವರಿಗಲ್ಲಾಹು ಕ್ಷಮೆಯನ್ನು ಕೊಡುತ್ತಾನೆ. ವ ಅಜ್ರನ್ ಅಲೀಮಾ, ಅವರಿಗೆ ಶ್ರೇಷ್ಠವಾದಂತಹ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ದೇವ ಹೇಳು. ಆದ್ದರಿಂದ ಪುರುಷ ಮತ್ತು ಮಹಿಳೆಯರಿಗೆ ದೇವನ ಬಳಿ ಸಮಾನವಾದ ಪ್ರತಿಫಲ. ನೀವು ಒಳಿತು ಮಾಡಿದ್ದರೆ ಪುರುಷನಿಗೆ ಹೆಚ್ಚು ಕೊಡುವುದು ಅಂತ ಕುರ್ಆನ್ನಲ್ಲಿ ಎಲ್ಲೂ ಇಲ್ಲ, ಅಥವಾ ಮಹಿಳೆಯರಿಗೆ ಕಡಿಮೆ ಎಂಬುದು ಕುರ್ಆನ್ನಲ್ಲಿ ಎಲ್ಲೂ ಇಲ್ಲ. ನಿಮ್ಮ ಒಳಿತುಗಳಿಗೆ ಸಮಾನವಾದಂತಹ ಪ್ರತಿಫಲ. ಇನ್ನು ನೀವು ಕೆಡುಕು ಮಿನ್ ದಕರಿನ್ ಔ ಉನ್ಸಾ ಬಅಲುಕುಂ ಮಿನ್ ಬಅಲ್, ನಿಮ್ಮಲ್ಲಿ ಯಾರ ಕರ್ಮಗಳ ಫಲವನ್ನು ನಾವು ವ್ಯರ್ಥಗೊಳಿಸುವುದಿಲ್ಲ, ನಿಷ್ಫಲಗೊಳಿಸುವುದಿಲ್ಲ. ನೀವು ಮಾಡಿರುವ ಕರ್ಮಗಳಿಗೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಎಂದು ಪವಿತ್ರ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಆದ್ದರಿಂದ ಕುರ್ಆನ್ನ ಶಿಕ್ಷಣದಂತೆ ಪುರುಷ ಮತ್ತು ಮಹಿಳೆಯರಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಎಂಬ ಪ್ರಶ್ನೆಯೇ ಅಪ್ರಸ್ತುತ. ಜನ್ಮತಾ ಪಾಪಿ ಅಂತ ಹೇಳಿಕೊಡುವವರಲ್ಲಿದ್ದಾರೆ ಸಮಾಜದ. ಅವಳು ಜನ್ಮತಾ ಪಾಪಿ ಅಂತ, ಅದುವೇ ಅವಳ ಶೋಷಣೆಗೆ ಒಂದು ದೊಡ್ಡ ಕಾರಣ. ಕುರ್ಆನ್ ಹೇಳಲಾಗಿತ್ತು ಮಹಿಳೆ ಜನ್ಮತಾ ಪಾಪಿ ಅಲ್ಲ, ಕುರ್ಆನ್ನಲ್ಲಿ ಪ್ರಪ್ರಥಮವಾದ ಪಾಪ ಮಾಡಿದ್ದು ಪುರುಷ ಅಂತ ಹೇಳಲಾಗಿತ್ತು. ವ ಅಸ್ಸಾ ಆದಮ ರಬ್ಬಹು ಅಂತ ಕುರ್ಆನ್ ಹೇಳು. ದೇವನ ಆದೇಶವನ್ನು ಪ್ರಪ್ರಥಮವಾಗಿ ಉಲ್ಲಂಘಿಸಿದ್ದು ಮಹಿಳೆ ಅಲ್ಲ, ಪುರುಷ ಅಂತ ಕುರ್ಆನ್ ಹೇಳು. ಆದ್ದರಿಂದ ಮಹಿಳೆ ಜನ್ಮತಾ ಪಾಪಿ ಎಂಬ ಸಿದ್ಧಾಂತವನ್ನು ಕುರ್ಆನ್ ನಿಷೇಧಿಸುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಹೆಣ್ಣು ಮಗು ಹುಟ್ಟುವುದು ಅವಮಾನ ಎಂದು ತಿಳಿದಿದ್ದ ಜನತೆ, ಆ ಜನತೆಯೊಂದಿಗೆ ಪ್ರವಾದಿಯವರು ಕಲಿಸಿಕೊಟ್ಟರು, ಒಬ್ಬನಿಗೆ ಹೆಣ್ಣು ಮಗು ಜನಿಸಿದರೆ ಅದನ್ನು ಜೀವಂತ
ಹೂಳದೆ, ಅದನ್ನು ಅಪಮಾನ ಎಂದು ತಿಳಿಯದೆ, ಅದಕ್ಕಿಂತ ಹೆಚ್ಚು ತನ್ನ ಗಂಡು ಮಕ್ಕಳಿಗೆ ಪ್ರಾಶಸ್ತ್ಯವನ್ನು ಕೊಡದೆ, ಯಾರು ತನ್ನ ಹೆಣ್ಣು ಮಗುವನ್ನು ಬೆಳೆಸುತ್ತಾನೋ ಅವನಿಗೆ ಸ್ವರ್ಗ ಇದೆ ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ಅವನಿಗೆ ಸಿಗುವ ಪ್ರತಿಫಲ ಸ್ವರ್ಗವಾಗಿದೆ ಅಂತ. ಆ ಹೆಣ್ಣು ಮಕ್ಕಳನ್ನು ಅವನು ಪ್ರೀತಿಯಿಂದ ಸಾಕಿದ್ದರೆ, ಅವನು ತರಬೇತುಗೊಳಿಸಿದ್ದರೆ ಅವನಿಗೆ ಸಿಗುವ ಪ್ರತಿಫಲ ಸ್ವರ್ಗ ಮಾತ್ರವಾಗಿದೆ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿಯವರು ಅತಿ ದೊಡ್ಡ ಪುಣ್ಯಕರ್ಮ ಯಾವುದು ಅಂತ ಹೇಳಿಕೊಡುತ್ತಾರೆ. ಈ ಭೂಮಿಯಲ್ಲಿ ನೀವು ಮಾಡಬಹುದಾದ ಅತಿ ದೊಡ್ಡ ಪುಣ್ಯಕರ್ಮ ಪ್ರವಾದಿಯವರು ಹೇಳುವುದು, ವಿಧವೆಯಾಗಿ ನಿನ್ನ ಮಗಳು ನಿನ್ನ ಕಡೆಗೆ ಮರಳಿ ಬರುವಾಗ, ವಿಧವೆಯಾಗಿ ನಿನ್ನ ಮಗಳು ನಿನ್ನ ಮನೆಗೆ ಮರಳಿ ಬರುವಾಗ, ಒಂದು ಅವಳ ಮಗಳಿಗೆ ವಿಚ್ಛೇದನೆ ಕೊಡುವ ಪರಿಸ್ಥಿತಿ ಬಂತು, ಹಾಗೆ ವಿಧವೆಯಾಗಿ ನಿಮ್ಮ ಮಗಳು ನಿಮ್ಮ ಮನೆಗೆ ಬರುವಾಗ ಯಾವುದಾದರೂ ಅಪ್ಪ ಮತ್ತು ಅಮ್ಮ ಅವಳೊಂದಿಗೆ ಅತ್ಯಂತ ಸೌಜನ್ಯದಿಂದ ವರ್ತಿಸುವುದಾದರೆ ಅದು ಈ ಭೂಮಿಯಲ್ಲಿ ನೀವು ಮಾಡುವ ಅತಿ ದೊಡ್ಡ ಪುಣ್ಯಕರ್ಮ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 6ನೇ ಶತಮಾನದಲ್ಲಿ ಈ ಶಿಕ್ಷಣದ ಮೂಲಕ ಪ್ರವಾದಿಯವರು ಹೆಣ್ಣು ಮಗು ಶಾಪ ಎಂದು ತಿಳಿದಿದ್ದ ಜನತೆ, ಹೆಣ್ಣು ಮಗು ದೇವಾ ನಮಗೆ ಹೆಣ್ಣು ಮಕ್ಕಳನ್ನು ಕೊಡು ಎಂದು ದೇವರೊಂದಿಗೆ ಪ್ರಾರ್ಥಿಸುವ ಆ ಹಂತಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಣ್ಣು ಮಕ್ಕಳನ್ನು ಬೆಳೆಸ್ತಾರೆ. ಅವರ ಹೆಣ್ಣು ಮತ್ತು ಪುರುಷ ಸಮಾನ ಅಂತ ಇಸ್ಲಾಂ ಹೇಳಿಕೊಡುವುದಿಲ್ಲ. ಹೆಣ್ಣು ಮತ್ತು ಪುರುಷ ಸಮಾನ ಖಂಡಿತ ಅಲ್ಲ. ಹೆಣ್ಣು ಮತ್ತು ಪುರುಷರ ಮಧ್ಯೆ ಧಾರಾಳ ವ್ಯತ್ಯಾಸ ಇದೆ. ಪುರುಷ ಮತ್ತು ಮಹಿಳೆ ಎಂಬುದು ಎರಡು ಪ್ರತ್ಯೇಕವಾದ ಕ್ಯಾರೆಕ್ಟರ್. ಪುರುಷ ಮತ್ತು ಮಹಿಳೆ ಎರಡು ಪ್ರತ್ಯೇಕವಾದ ಬಯೋಲಜಿ. ಪುರುಷ ಅವರಲ್ಲಿ ಧಾರಾಳ ಬಯೋಲಾಜಿಕಲ್ ಆದ ಭಿನ್ನತೆ ಇದೆ, ಸೈಕಲಾಜಿಕಲ್ ಆದಂತಹ ಭಿನ್ನತೆ ಇದೆ, ಅವರ ಕ್ಯಾರೆಕ್ಟರ್ನಲ್ಲಿ ವ್ಯತ್ಯಾಸ ಇದೆ, ನೈಸರ್ಗಿಕವಾಗಿ ಭಿನ್ನತೆ. ನಿಮಗೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪುರುಷ ಮತ್ತು ಮಹಿಳೆ ಸಮಾನ ಅಂತ ಕುರಾನ್ ಎಲ್ಲೂ ಹೇಳಿಕೊಡುವುದಿಲ್ಲ. ಪುರುಷ ಮತ್ತು ಮಹಿಳೆಗೆ ಸಮಾನವಾದ ನ್ಯಾಯ ಸಿಗಬೇಕು ಎಂದು ಕುರಾನ್ ಕಲಿಸಿಕೊಡುದು. ಪುರುಷ ಮತ್ತು ಮಹಿಳೆಗೆ ಸಮಾನವಾದ ನ್ಯಾಯ ಸಿಗಬೇಕು, ಪುರುಷ ಮತ್ತು ಮಹಿಳೆಗೆ ಸಮಾನವಾದ ಗೌರವ ಸಿಗಬೇಕು. ಅದಕ್ಕೆ ಆಧುನಿಕ ಜಗತ್ತಿನ ಸಮಸ್ಯೆ ಏನೆಂದರೆ, ಮಹಿಳೆ ಅಂದರೆ ಸೌಂದರ್ಯ ಎಂಬುದು ಮಾತ್ರ ಆಧುನಿಕ ಜಗತ್ತಿನ ಕಾನ್ಸೆಪ್ಟ್. ಕ್ಯಾಪಿಟಾಲಿಸ್ಟ್ಗಳು, ಭೌತಿಕವಾದಿಗಳು ಜಗತ್ತಿಗೆ ಕಲಿಸಿಕೊಡುತ್ತಿರುವ ಪಾಠ ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಭೋಗದ ವಸ್ತು. ಅವಳ ವ್ಯಕ್ತಿತ್ವ, ಅವಳ ಚಾರಿತ್ರ್ಯ, ಅವಳ ಅಭಿಪ್ರಾಯ ಸ್ವಾತಂತ್ರ್ಯ, ಅವಳ ಸ್ವಾಭಿಮಾನ, ಇದು ಯಾವುದಕ್ಕೂ ಯಾವ ಪರಿಗಣನೆ ಇಲ್ಲ. ಪರಿಗಣನೆ ಇರುವುದು ಅವಳ ಸೌಂದರ್ಯಕ್ಕೆ ಮಾತ್ರ. ಪರಿಗಣನೆ ಇರುವುದು ಅವಳಿಂದ ಸುಖ ಸಿಗಬೇಕು ಎಂಬ ವಾದಕ್ಕೆ ಮಾತ್ರ. ಅದರಾಚೆ ಅವಳ ಪ್ರಶ್ನಿಸುವ ಹಕ್ಕು, ಇದಕ್ಕೆಲ್ಲ ಆಧುನಿಕ ಜಗತ್ತಿನಲ್ಲಿ ಯಾವ ಸ್ಥಾನಮಾನವೂ ಇಲ್ಲ. ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಶರೀರ, ಇದು ಆಧುನಿಕ ಜಗತ್ತು ಕಲಿಸಿಕೊಟ್ಟಿರುವ ಪಾಠ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟದ್ದು, ಕುರ್ಆನ್ ಕಲಿಸಿಕೊಟ್ಟದ್ದು, ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಅವಳಿಗೆ ವ್ಯಕ್ತಿತ್ವ ಇದೆ, ಅವಳಿಗೆ ಶಿಕ್ಷಣ ಇದೆ, ಅವಳಿಗೆ ಸ್ವಾಭಿಮಾನ ಇದೆ, ಅವಳಿಗೆ ಪ್ರಶ್ನಿಸುವ ಹಕ್ಕಿದೆ, ಅವಳಿಗೆ ಚಾರಿತ್ರ್ಯ ಇದೆ, ಅವಳಿಗೆ ಶಿಕ್ಷಣ ಇದೆ. ಇದೆಲ್ಲವನ್ನು ನೀವು ಗೌರವಿಸಬೇಕು. ಮದುವೆ ಆಗಬೇಕಾದ್ರೆ ಮಹರ್ ಕೊಡಬೇಕು ಅಂತ ಹೇಳಲಾಯಿತು. ವರದಕ್ಷಿಣೆ ಎಂಬುದು ಇಸ್ಲಾಮಿನಲ್ಲಿ ಇಲ್ವೇ ಇಲ್ಲ, ನಿಷಿದ್ಧ. ಹೆಣ್ಣಿನ ತಂದೆ ಏನಾದರೂ ಹುಡುಗನಿಗೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸುವುದಿದೆಯಲ್ಲ, ಇಸ್ಲಾಮಿನಲ್ಲಿ ನಿಷಿದ್ಧ, ಇಲ್ವೇ ಇಲ್ಲ. ಕುರ್ಆನ್ ಕಲಿಸಿಕೊಟ್ಟದ್ದು ಮಹರ್ ಕೊಡಬೇಕು ಅಂತ. ಮಹರ್ ಎಷ್ಟು ಅಂತ ಹೇಳಲಿಲ್ಲ, ಎಷ್ಟು ಹುಡುಗಿ ಡಿಮ್ಯಾಂಡ್ ಮಾಡ್ತಾಳೋ ಅಷ್ಟು ಕೊಡಬೇಕು. ಅರೇಬಿಯಾದಲ್ಲಿ ಒಂದು ಸಮಸ್ಯೆ ಬಂತು. ಈ ಹೆಣ್ಣು ಮಕ್ಕಳು ವಿಪರೀತ ಮಹರ್ ಕೇಳ್ತಾ ಇದ್ದು. ಇವತ್ತಿಗೂ ಅರೇಬಿಯಾದೆಲ್ಲ ಸಮಸ್ಯೆ ಇದೆ. ಹಜರತ್ ಉಮರುಲ್ ಫಾರೂಕ್ರ ಆಡಳಿತ ಕಾಲ, ಪ್ರವಾದಿಯವರ ಸಂಗಾತಿ ಖಲೀಫಾ ಉಮರ್ ಅವರ ಆಡಳಿತ ಕಾಲದಲ್ಲಿ ಒಮ್ಮೆ ದೂರು ಬರ್ತದೆ, ಹೆಣ್ಣು ಮಕ್ಕಳು ಸಿಕ್ಕಾಪಟ್ಟೆ ಮಹರ್ ಕೇಳ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಮದುವೆಯಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಖಲೀಫಾ ಉಮರ್ ಒಂದು ತೀರ್ಮಾನ ಕೈಗೊಳ್ತಾರೆ. ತೀರ್ಮಾನ ಏನಂದ್ರೆ, ಈ ಮಹರಿಗೆ ಏನಾದರೂ ಲಿಮಿಟ್ ಹೇರುವ ಬಗ್ಗೆ ಒಂದು ಚಿಂತನೆ ನಡೆಸಬಹುದೋ ಎಂಬ ಒಂದು ಚರ್ಚೆ ಆರಂಭಿಸ್ತಾರೆ ಅಷ್ಟೇ.
ಮಹರು ಇಷ್ಟಿಷ್ಟೇ ಆಗಬೇಕು, ಇದಕ್ಕಿಂತ ಹೆಚ್ಚು ಕೇಳಬೇಡಿ ಅಂತ ಒಂದು ಲಿಮಿಟ್, ಒಂದು ಮಿತಿಯನ್ನು ನಿರ್ಣಯಿಸುವ ಒಂದು ಕ್ರಮ ಕೈಗೊಳ್ಳಬಹುದೇ ಎಂಬುದರ ಬಗ್ಗೆ ಒಂದು ಚರ್ಚೆ ಆರಂಭಿಸ್ತಾರೆ. ಆ ಚರ್ಚೆ ನಡೆಯುವಾಗ ವೇದಿಕೆಯಿಂದ ಒಬ್ಬರು ಹೆಣ್ಣು ಮಗಳು ಎದ್ದು ನಿಲ್ತಾರೆ. ಯಾವ ಸಮಾಜ ಅದು? ಕೆಲವು ವರ್ಷಗಳಿಗಿಂತ ಮುಂಚೆ ಹೆಣ್ಣು ಮಗು ಶಾಪ ಎಂದು ತಿಳಿದಿದ್ದ ಸಮಾಜ, ಹೆಣ್ಣು ಮಗು ಹುಟ್ಟುವುದು ಅಪಮಾನ ಎಂದು ತಿಳಿದಿದ್ದ ಸಮಾಜ, ಹೆಣ್ಣು ಮಕ್ಕಳ ಲಿಮಿಟ್ ಹೇರುವ ಬಗ್ಗೆ ಖಲೀಫಾ ಚಕ್ರವರ್ತಿ ಚರ್ಚೆ ಮಾಡುವಾಗ ವೇದಿಕೆಯಿಂದ ಒಬ್ಬರು ಮಹಿಳೆ ಎದ್ದು ನಿಲ್ತಾರೆ. ಚಕ್ರವರ್ತಿಯ ಮುಖ ನೋಡಿ ಹೇಳಿದರು, ಉಮರ್, ಮಹರಿನ ಹಕ್ಕು ನಮಗೆ ದೇವ ಕೊಟ್ಟದ್ದು, ಅಲ್ಲಾಹು ಕೊಟ್ಟದ್ದು. ಆ ಹಕ್ಕಿನಲ್ಲಿ ಅದಕ್ಕೆ ಮಿತಿಯನ್ನು ನಿರ್ಣಯಿಸಲು ನಿಮಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು? ನಿಮಗೆ ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ? ಅಂದು ಉಮರ್ ಬಂದ್ ಮಾಡಿದ ಚರ್ಚೆ ಇವತ್ತಿನ ತನಕ ಚರ್ಚೆ ಮತ್ತೆ ನಡೀಲೇ ಇಲ್ಲ ಮುಸ್ಲಿಂ ಜಗತ್ತಿನಲ್ಲಿ. ಅಂದು ಉಮರ್ ಆ ಮಹಿಳೆ ಕೇಳಿದಾಗ, ಎದ್ದು ನಿಂತು ಪ್ರಶ್ನಿಸಿದಾಗ ಅಂದು ಬಂದ ಮಹಿಳೆಗೆ ಸಿಗಬೇಕಾದ ಗೌರವ ಅಂದರೆ ಅದು, ಅವಳ ಹಕ್ಕೆಂದರೆ ಅದು. ಮಹಿಳೆ ಅಂದರೆ ಸೌಂದರ್ಯ ಅಲ್ಲ, ಮಹಿಳೆ ಅಂದರೆ ಸುಖ ಕೊಡುವ ವಸ್ತು ಅಲ್ಲ, ಮಹಿಳೆ ಅಂದರೆ ಶರೀರ ಅಲ್ಲ. ನಾವು ಅವಳ ನಗ್ನತೆಯನ್ನು ಸ್ವಾತಂತ್ರ್ಯ ಅಂತ ವ್ಯಾಖ್ಯಾನಿಸ್ತಾ ಇರೋ. ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಭಯಂಕರ ಸಮಸ್ಯೆ, ಯಾಕೆಂದರೆ ಬುರ್ಕ ಹಾಕ್ತಾರೆ ಅಂತ, ಅವಳಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ. ಪುರುಷರು ನೋಡಿ, ನೀವೊಂದು ಸಣ್ಣ ಒಂದು ಬರ್ಮುಡ ಮತ್ತೊಂದು ಬನಿಯನ್ ಹಾಕಿಕೊಂಡು ನೀವು DC ಆಫೀಸಿಗೆ ಹೋದ್ರೆ ಏನಾಗ್ತದೆ? ನಿಮ್ಮನ್ನ ಅಲ್ಲಿಂದ ಹೊರಗೆ ಹಾಕ್ತಾರೆ, ಹೋಗಿ ಇಲ್ಲಿಗೆ ಬರಬೇಡ ಅಂತ ಹೇಳ್ತಾರೆ. ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳ ಕಂಪ್ಲೇಂಟ್ ಬಂದಿದೆ, ಪ್ರಾಂಶುಪಾಲರು ಕರೆದಿದ್ದಾರೆ, ಪ್ರಾಂಶುಪಾಲರ ಬಳಿ ಒಂದು ಸಣ್ಣ ಬರ್ಮುಡ ಮತ್ತೊಂದು ಬನಿಯನ್ ಹಾಕಿಕೊಂಡು ಪ್ರಾಂಶುಪಾಲರ ಕಚೇರಿಗೆ ಹೋದ್ರೆ ಏನು ಮಾಡ್ತಾರೆ? ನಿಮ್ಮನ್ನ ಅಲ್ಲಿಂದ ಅಟ್ಟಾಡಿಸಿ ಓಡಿ ಕಳಿಸ್ತಾರೆ, ಹೋಗಿ ಒಮ್ಮೆ ಇಲ್ಲಿಂದ. ನೀವು ಹೀಗೆ ಒಂದು ಸಣ್ಣ ಬರ್ಮುಡ ಮತ್ತು ಬನಿಯನ್ ಹಾಕಿಕೊಂಡು ಬಾಜಾರ್ನಲ್ಲಿ ಸುತ್ತಾಡಿದ್ರೆ ನಿಮಗೆ ಯಾವ ಪರಿಗಣನೆಯೂ ಇರುವುದಿಲ್ಲ. ಕಂಪ್ಲೀಟ್ ಎಲ್ಲವೂ ಫುಲ್ ಬಟನ್ ಎಲ್ಲ ಹಾಕಿ ಕೈ ಹೀಗೆ ಮುಚ್ಚಿ, ಇಲ್ಲಿಗೆ 2 ಬಟನ್ ನೋಡಿ, ನಿಮ್ಮ ಶರ್ಟ್ನ ಒಂದಲ್ಲ 2 ಬಟನ್ ಇದೆ, ಯಾಕೆಂದರೆ ಸ್ವಲ್ಪವೂ ಕಾಣಬಾರದು ಅಂತ 2 ಬಟನ್ ಇದೆ ಇಲ್ಲಿಗೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ಇನ್ನೊಂದು ಬಟನು ಇದೆ, ಅಷ್ಟು ಜಾಗವೇ ಕಾಣಬಾರದು ಅಂತ. ಇಷ್ಟು ನೀಟಾಗಿ ಫುಲ್ ಡ್ರೆಸ್ ಮಾಡಿ, ಅದರ ಮೇಲೆ ಒಂದು ಓವರ್ ಕೋಟ್ ಹಾಕಿ ನೀವು DC ಆಫೀಸಿಗೆ ಹೋದರೆ, ಪ್ರಾಂಶುಪಾಲರ ಬಳಿ ಹೋದರೆ, ಬಾಜಾರಿಗೆ ಹೋದರೆ ನಿಮ್ಮನ್ನು ಸರ್ ಅಂತ ಸಮಾಜ ಗೌರವಿಸ್ತದೆ. ಅಮೆರಿಕಾದ ಅಧ್ಯಕ್ಷರು ಒಂದು ಬರ್ಮುಡ ಹಾಕಿ ಮಾಡಿದ್ದು ನೀವೆಲ್ಲೂ ನೋಡ್ಲಿಲ್ಲಲ್ಲ. ಅವರೆಲ್ಲ ನಾವು ಹೇಳಿದ ಹಾಗೆ ಹೀಗೆ ಬಟನ್ನ ಮೇಲೆ ಬಟನು, 2 ಬಟನು, ಮತ್ತೆ ಇಲ್ಲಿಗೆ ಒಂದು ಬಟನು, ಅದರ ಮೇಲೆ ಕೋಟು, ಇದೆಲ್ಲ ಹಾಕಿಕೊಂಡೆ ಎಲ್ಲ ನಾಯಕರುಗಳು ಪ್ರತ್ಯಕ್ಷ ಆಗುವುದು. ಪುರುಷನಿಗೆ ಡ್ರೆಸ್ ಪರಿಪೂರ್ಣವಾದ ಡ್ರೆಸ್ ಅವನ ಸೌಂದರ್ಯವಾದರೆ, ಅವನ ಗೌರವವಾದರೆ, ಮಹಿಳೆಗೆ ಯಾಕೆ ನಗ್ನತೆ ಗೌರವ ಆಗ್ತದೆ? ಅವಳಿಗೂ ಪರಿಪೂರ್ಣವಾದ ಡ್ರೆಸ್ ಅವಳ ಗೌರವ, ಪೂರ್ಣವಾದ ಡ್ರೆಸ್ ಅವಳ ಇಜ್ಜತ್, ಅವಳ ಗೌರವ ಅದು. ಆದ್ದರಿಂದ ನಗ್ನತೆ ಸ್ವಾತಂತ್ರ್ಯ ಅಂತ ಆಧುನಿಕ ವಾದಿಗಳು, ಭೌತಿಕವಾದಿಗಳು, ಕ್ಯಾಪಿಟಾಲಿಸ್ಟ್ಗಳು ಎಲ್ಲ ಸಂಬಂಧಗಳನ್ನು ಹಾಳು ಮಾಡಿ ಎಲ್ಲವನ್ನೂ ವ್ಯಾಪಾರ ಮಾಡುತ್ತಿರುವ, ಎಲ್ಲವನ್ನೂ ವ್ಯಾಪಾರೀಕರಣಗೊಳಿಸುತ್ತಿರುವ ಆಧುನಿಕ ಕ್ಯಾಪಿಟಾಲಿಸ್ಟ್ಗಳು ನಿಮಗೆ ಕಲಿಸಿಕೊಟ್ಟಿದ್ದಾರೆ ನಗ್ನತ ಸೌಂದರ್ಯ. ಇಸ್ಲಾಂ ಕಲಿಸಿಕೊಟ್ಟಿತು ಮಹಿಳೆಗೆ ಮತ್ತು ಪುರುಷನಿಗೆ ಇತಿಮಿತಿಗಳಿರಬೇಕು. ನೀವು ಮುಕ್ತವಾಗಿ ಬೆರೆಯಬಾರದು ಅಂತ ಹೇಳಿತು ಕುರಾನ್. ಮುಕ್ತವಾಗಿ ಬೆರೆಯಬಾರದು ಅಂದರೆ ಮಹಿಳೆಯರಿಗೆ ಮಾತ್ರ ಹೇಳಿದ್ದಲ್ಲ, ಪುರುಷರಿಗೂ ಆದೇಶ ಇದೆ. ಏಕಾಂತದಲ್ಲಿ ಇರಬೇಡಿ ಮಹಿಳೆ ಮತ್ತು ಒಬ್ಬ ಮಹಿಳೆ ಏಕಾಂತದಲ್ಲಿ ಇರಬೇಡಿ, ಸ್ವಲ್ಪ ಜಾಗರೂಕತೆ ಪಾಲಿಸಬೇಕು. ಇದೆಲ್ಲವೂ ವ್ಯಾಲ್ಯೂಸ್ಗಳು ಕಲಿಸಿಕೊಟ್ಟದ್ದು. ಒಬ್ಬ ವ್ಯಕ್ತಿ ಬಂದು ಪ್ರವಾದಿಯವರ ಬಳಿ ಹೇಳಿದ, ಪ್ರವಾದಿಯವರ ನನಗೆ ವ್ಯಭಿಚಾರಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿದ, ನನಗೆ ವ್ಯಭಿಚಾರಕ್ಕೆ ಪರ್ಮಿಷನ್ ಬೇಕು ಅಂತ. ಪ್ರವಾದಿಯವರು ವ್ಯಭಿಚಾರ ಬಿಡಿ, ವ್ಯಭಿಚಾರದ ವಲ ತಕ್ರಬು ಜಿನಾ, ವ್ಯಭಿಚಾರಕ್ಕೆ ಕಾರಣವಾಗುವ ಎಲ್ಲ ಕೃತ್ಯಗಳು ಮಹಾಪಾಪ ಅಂತ ಕಲಿಸಿಕೊಡ್ತಾ ಇದ್ದಾರೆ ಪ್ರವಾದಿಯವರು. ಆ ಪ್ರವಾದಿಯವರ ಬಳಿ ಬಂದು ಒಬ್ಬ ಹೇಳಿದ, ಅವನೊಂದಿಗೆ ಪ್ರಶ್ನೆ ಮಾಡ್ತಾರೆ, ಸಹೋದರ ನಿನಗೆ ಅಮ್ಮ ಇದ್ದಾರಾ ಅಂತ ಕೇಳಿದ್ರು, ಇದ್ದಾರೆ. ಸಹೋದರ ನಿನಗೆ ಪತ್ನಿ ಇದ್ದಾರೆ ಅಂತ ಕೇಳ್ತಾರೆ, ಇದ್ದಾರೆ. ಸಹೋದರ ನಿನಗೆ ತಂಗಿ ಇದ್ದಾರೆ, ಸಹೋದರಿ ಇದ್ದಾರೆ ಅಂತ ಕೇಳ್ತಾರೆ, ಇದ್ದಾರೆ. ಪ್ರವಾದಿಯವರು ಹೇಳಿದ್ರು, ನಿನ್ನ ಅಮ್ಮನ ಜೊತೆ
ನಿನ್ನ ಸಹೋದರಿಯ ಜೊತೆ, ನಿನ್ನ ಪತ್ನಿಯ ಜೊತೆ ಯಾರಾದರೂ ವ್ಯಭಿಚಾರ ಎಸಗಬೇಕು ಅಂತ ಬಯಸುವುದಾದರೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಆ ಯುವಕ ನಾಚಿಕೆಯಿಂದ ತಲೆ ತಗ್ಗಿಸಿದ. ಅವ ಕ್ಷಮೆ ಕೇಳಿದ. ಸಹೋದರರೇ, ನಿಮಗೆ ಗೊತ್ತಿರಬೇಕು, ಸಹೋದರರೇ ನಿಮಗೆ ಸಾಧ್ಯ ಆಗಬೇಕು. ಈ ಸಮಾಜದಲ್ಲಿರುವ ಮಹಿಳೆ ಒಂದೋ ನನ್ನ ಅಮ್ಮ, ಅವಳೊಂದೋ ನನ್ನ ಸಹೋದರಿ, ಅವಳೊಂದೋ ನನ್ನ ಪತ್ನಿ. ಅವಳು ನನ್ನ ಪತ್ನಿ ಅಲ್ಲದಿದ್ದರೂ ಅವಳು ಯಾರದ ಪತ್ನಿ ಅಲ್ವಾ? ನನ್ನ ಪತ್ನಿಯಂತೆ ಅವಳು ಯಾರದೋ ಪತ್ನಿ, ಅವಳು ಯಾರದೋ ಸಹೋದರಿ, ಅವಳು ಯಾರದೋ ಅಮ್ಮ. ಮಹಿಳೆಯರ ಬಗ್ಗೆ ನಿಮ್ಮಲ್ಲಿರಬೇಕಾದ ನಿಲುವುಗಳದು ಕುರ್ಆನ್ ಕಲಿಸಿಕೊಟ್ಟಿರುವ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟಿರುವಂತಹ ಪಾಠ. ಆದ್ದರಿಂದ ಸಹೋದರ ಸಹೋದರಿಯರೇ, ಧಾರಾಳ ಚರ್ಚಿಸಬೇಕಾದ ವಿಷಯ, ಸಮಯದ ಸೀಮಿತತೆ ಇರುವುದರಿಂದ ನಾನು ಮುಗಿಸ್ತಾ ಇದ್ದೀನಿ. ನಿಬಂಧನೆಯೂ ಇಲ್ಲ. ಅವಳು ಮಸೀದಿಗೆ ಹೋಗಬಹುದು, ಅವಳು ವ್ಯಾಪಾರ ಮಾಡಬಹುದು, ಅವಳು ಬೇಕಾದಷ್ಟು ಶಿಕ್ಷಣ ಪಡೆಯಬಹುದು. 6ನೇ ಶತಮಾನದಲ್ಲಿ ಪ್ರವಾದಿಯವರು ಹೇಳಿದ್ರು, ತಲಬುಲ್ ಇಲ್ಮಿ ಫರೀಲತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತಿನ್ ಅಂತ. 6ನೇ ಶತಮಾನ. ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಮತ್ತು ಮಹಿಳೆಯರ ಮೇಲೆ ಕಡ್ಡಾಯ ಅಂತ ಹೇಳಿದ್ರು. ನೀವು ಅದನ್ನು ಗಮನಿಸಬೇಕು. ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತಿನ್ ಅಂತ ಇರುವುದು ಪ್ರವಾದಿ ವಚನದಲ್ಲಿ. ಮುಸ್ಲಿಮಿನ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲೋ ಒಟ್ಟಿಗೆ ಮತ್ತೆ ಪ್ರವಾದಿಯವರದು ಇರುವಾಗ ಒಂದು ಪ್ರತ್ಯೇಕವಾಗಿ ಮುಸ್ಲಿಮತಿನ್, ಮುಸ್ಲಿಂ ಮಹಿಳೆಯರ ಮೇಲೂ ಅಂತ ಯಾಕೆ ಹೇಳುವುದು? ಯಾಕೆಂದರೆ ಎಲ್ಲ ಕಾಲದಲ್ಲೂ ಎಲ್ಲ ನಾಗರಿಕತೆಗಳಲ್ಲೂ ಮಹಿಳೆಯರನ್ನು ಶಿಕ್ಷಣದಿಂದ ವಂಚಿಸಲಾಗಿದೆ, ಅವಳ ಶಿಕ್ಷಣದ ಹಕ್ಕನ್ನು ಕಸಿಯಲಾಗಿದೆ. ಅದು ಇರುವ ಕಾರಣದಿಂದಲೇ ಪ್ರವಾದಿಯವರು ಹೇಳುವುದು ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತಿನ್. ಎಲ್ಲ ಪುರುಷ ಮತ್ತು ಮಹಿಳೆಯರ ಮೇಲೆ ಶಿಕ್ಷಣ ಕಡ್ಡಾಯ ಅಂತ ಕಲಿಸಿಕೊಟ್ರು. ಅವರು ಧಾರಾಳ ಶಿಕ್ಷಣ ಪಡೆಯಲಿ, ಅವರು ರಾಜಕೀಯ ಕ್ಷೇತ್ರದಲ್ಲಿರಲಿ, ಅವರೆಲ್ಲ ಡ್ರೆಸ್ ಕೋಡ್ ಇರಬಹುದು, ಅವರ ವರ್ತನೆಗಳಿರಬಹುದು, ಅಲ್ಲಿ ಅತ್ಯಂತ ಗೌರವಾರ್ಹವಾದ ಬದುಕನ್ನು ರೂಪಿಸಿಕೊಳ್ಬೇಕು ಎಂಬುದು ಸಹೋದರ ಸಹೋದರಿಯರೇ ಇಸ್ಲಾಮಿನ ಬಹಳ ಶ್ರೇಷ್ಠವಾದಂತಹ ಶಿಕ್ಷಣವಾಗಿದೆ. ಇನ್ನು ಮಕ್ಕಳ ಬಗ್ಗೆ ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಮಕ್ಕಳು ನಮಗೆ ಗೊತ್ತಿದೆ, ನಮ್ಮ ಸಂಪತ್ತು ಮಕ್ಕಳು. ನಮ್ಮ ಅತ್ಯಂತ ದೊಡ್ಡ ಸಂಪತ್ತು ಯಾವುದು? ನಮ್ಮ ಮಕ್ಕಳು. ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು, ನಾವಿಷ್ಟೆಲ್ಲ ಅಹೋರಾತ್ರಿ ಪ್ರಯತ್ನಿಸ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ ಮಕ್ಕಳಿಗಾಗಿ. ಅಂದರೆ ಮಕ್ಕಳು ನಿಮ್ಮ ಸೌಭಾಗ್ಯ, ಮಕ್ಕಳು ನಿಮ್ಮ ಆಸ್ತಿ, ಮಕ್ಕಳು ನಿಮ್ಮ ಅನುಗ್ರಹ. ಕುರ್ಆನ್ನಲ್ಲಿ ಝೀನತುಲ್ ಹಯಾತಿ ದುನ್ಯಾ ಅಂತ ಹೇಳಲಾಯಿತು. ಮಕ್ಕಳು ನಿಮ್ಮ ಬದುಕಿನ ಸೌಂದರ್ಯ ಅಂತ ಹೇಳಲಾಯಿತು. ಮಕ್ಕಳು ನಿಮ್ಮ ಬದುಕಿನ ಸೌಭಾಗ್ಯ ಅಂತ ಕಲಿಸಿಕೊಡಲಾಯಿತು. ಆದರೆ ಇವತ್ತು ಮಕ್ಕಳು ತಂದೆ ತಾಯಿಗೆ, ಸಮಾಜಕ್ಕೆ, ಅಧ್ಯಾಪಕರಿಗೆ, ಅವರು ತಂದೆ ತಾಯಿಗೆ ಶಾಪ ಆಗ್ತಾ ಇದ್ದಾರೆ, ಅವರು ದೇಶಕ್ಕೆ ಶಾಪ ಆಗ್ತಾ ಇದ್ದಾರೆ. ಕುರ್ಆನ್ನಲ್ಲಿ ಹೇಳಲಾಯಿತು, ಇನ್ನ ಮಿನ್ ಅಮ್ವಾಲಿಕುಂ ವ ಔಲಾದಿಕುಂ, ಇನ್ನ ಮಿನ್ ಅಜ್ವಾಜಿಕುಂ ವ ಔಲಾದಿಕುಂ ಅದುವಲ್ಲಕುಂ ಫಹ್ದರೂಹುಂ ಅಂತ. ನಿಮ್ಮ ಪತ್ನಿ ಮಕ್ಕಳಲ್ಲಿ ನಿಮ್ಮ ಶತ್ರುಗಳಿದ್ದಾರೆ, ನೀವು ಅವರನ್ನು ಭಯಪಡಬೇಕು ಅಂತ ಕುರ್ಆನ್ ಹೇಳಿತು. ನಿಮ್ಮ ಪತ್ನಿ ಮಕ್ಕಳಲ್ಲಿ ನಿಮ್ಮ ಶತ್ರುಗಳಿದ್ದಾರೆ, ನಿಮ್ಮನ್ನು ಹಾಳು ಮಾಡುವ, ನಿಮ್ಮ ಎಲ್ಲ ಒಳಿತುಗಳನ್ನು ಹಾಳು ಮಾಡುವ, ನಿಮ್ಮನ್ನು ನಾಶ ಮಾಡಬಹುದಾದ ಶತ್ರು. ಕುರ್ಆನ್ನ ಸೂಕ್ತ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮಕ್ಕಳು ನಿಮ್ಮ ಪರೀಕ್ಷೆಯಾಗಿದ್ದಾರೆ ಅಥವಾ ನಿಮಗೆ ನಾಶವಾಗಿದ್ದಾರೆ ಎಂಬ ಎರಡು ಅರ್ಥದಲ್ಲಿ ಮಕ್ಕಳ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಪ್ರಸ್ತಾಪ ಇದೆ. ಯಾಕೆ ಮಕ್ಕಳು ಶಾಪ ಆಗ್ತಾರೆ? ಯಾಕೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ? ಬ್ಯಾಡ್ ಬಾಯ್ ಮತ್ತು ಬ್ಯಾಡ್ ಗರ್ಲ್ ಅಂತ ಜಗತ್ತಿನಲ್ಲಿ ಒಂದೇ ಒಂದು ಮಗು ಹುಟ್ಟಲಿಲ್ಲ. ಬ್ಯಾಡ್ ಬಾಯ್ ಅಂತ ಈ ಜಗತ್ತಿನಲ್ಲಿ ಹುಟ್ಟಲೇ ಇಲ್ಲ, ಒಬ್ಬ ಮಗನು ಹುಟ್ಟಲಿಲ್ಲ. ಬ್ಯಾಡ್ ಬಾಯ್ ಅಂತ, ಬ್ಯಾಡ್ ಗರ್ಲ್ ಅಂತ ಈ ಜಗತ್ತಿನ ಅತ್ಯಂತ ಸ್ವಚ್ಛವಾಗಿ ಶುದ್ಧವಾಗಿ ಹುಟ್ಟುತ್ತಾರೆ ಅಂತ. ಗಾಡ್ ಡಿಡ್ ನಾಟ್ ಡೂ ಎನಿ ಮಿಸ್ಟೇಕ್ ಒಬ್ರು ಹೇಳಿದ್ರು. ಬಿಕಾಸ್ ಹಿ ಕ್ರಿಯೇಟೆಡ್ ಓನ್ಲಿ ಚಿಲ್ಡ್ರನ್, ನಾಟ್ ಈವನ್ ಆನ್ ಅಡಲ್ಟ್ ಅಂತ. ದೇವ ತಪ್ಪು ಮಾಡಲೇ ಇಲ್ಲ, ಯಾಕೆಂದರೆ ಅವ ಮಕ್ಕಳನ್ನು ಮಾತ್ರ ಸೃಷ್ಟಿಸಿದ್ದಾನೆ, ಒಬ್ಬನೇ ಒಬ್ಬ ಅಡಲ್ಟ್ ಅನ್ನು ಅವನು ಸೃಷ್ಟಿಸಲೇ ಇಲ್ಲ. ಈ ಜಗತ್ತಿನಲ್ಲಿ ದೇವ ಸೃಷ್ಟಿಸಿರುವುದು ಮಕ್ಕಳನ್ನು ಮಾತ್ರ, ವಯಸ್ಕರನ್ನು ದೇವ ಸೃಷ್ಟಿಸಲಿಲ್ಲಲ್ಲ. ನಾವೆಲ್ಲ ವಯಸ್ಕರಾದದ್ದು ಮಕ್ಕಳಾಗಿ ಹುಟ್ಟಿ ಅಲ್ಲ ವಯಸ್ಕರಾದದ್ದು. ಯಾವ ವಯಸ್ಕನನ್ನು, ಯಾವ ಅಡಲ್ಟ್ ಅನ್ನು ದೇವ ಸೃಷ್ಟಿಸಲಿಲ್ಲ. ಪ್ರವಾದಿಯವರು ಕಲಿಸಿಕೊಟ್ಟರು. ಈ ಜಗತ್ತಿನಲ್ಲಿ ಹುಟ್ಟುವ ಎಲ್ಲ ಮಕ್ಕಳು
ಶುದ್ಧ ಪ್ರಕೃತಿಯೊಂದಿಗೆ ಹುಟ್ಟುತ್ತಾರೆ. ಯಾರು ಬ್ಯಾಡ್ ಬಾಯ್ ಆಗಿ ಹುಟ್ಟುವುದಿಲ್ಲ. ಯಾವ ಮಕ್ಕಳು ಹಿಟ್ಲರ್ ಒಬ್ಬ ಬ್ಯಾಡ್ ಬಾಯ್ ಆಗಿ ಹುಟ್ಟಿದವ ಅಲ್ಲ. ಯಾವ ಮಕ್ಕಳು ಬ್ಯಾಡ್ ಬಾಯ್ ಆಗಿ ಬ್ಯಾಡ್ ಗರ್ಲ್ ಆಗಿ ಜಗತ್ತಿನಲ್ಲಿ ಖಂಡಿತ ಹುಟ್ಟುವುದಿಲ್ಲ. ಫೈನ್ನ ಅಬವಾಹು, ಪ್ರವಾದಿಯವರು ಕಲಿಸಿಕೊಟ್ಟರು, ತಂದೆ ಮತ್ತು ತಾಯಿ ಅವರನ್ನು ಒಂದು ಒಳ್ಳೆಯವರನ್ನಾಗಿ ಮಾಡುತ್ತಾರೆ ಅಥವಾ ಅವರ ದಾರಿ ತಪ್ಪಿಸ್ತಾರೆ. ತಂದೆ ಮತ್ತು ತಾಯಿ ಒಂದು ಅವರನ್ನು ಒಳ್ಳೆಯವರನ್ನಾಗಿ ಮಾಡುತ್ತಾರೆ ಅಥವಾ ಅದಕ್ಕೆ ಕಾರಣ ನಾನು ಮತ್ತು ನೀವು ಅಂತ ನಮಗೆ ಗೊತ್ತಿರಬೇಕು. ಭಾರತದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ನಾನು ಇದಕ್ಕಿಂತ ಮುಂಚೆ ಹೇಳಿದ್ದನು ಅಂತ ನೆನಪಿಲ್ಲ, ನಾನು ಮತ್ತೆ ಅದನ್ನು ನಿಮಗೊಂದಿಗೆ ನೆನಪಿಸ್ತಾ ಇದ್ದೇನೆ. ಈ ವಿಷಯದಲ್ಲಿ ಕನ್ನಡದಲ್ಲಿ ಒಂದು ಫಿಲ್ಮು ಕೂಡ ಬಂದಿದೆ. ಒಬ್ಬ ಕ್ರಿಮಿನಲ್ಗೆ ನಮ್ಮ ದೇಶದಲ್ಲಿ ಮರಣದಂಡನೆ ಶಿಕ್ಷೆ, ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಅಂತಹ ಒಬ್ಬ ಕ್ರಿಮಿನಲ್ ಅವ, ಅಷ್ಟು ಪಾಪಗಳನ್ನು ಮಾಡಿರುವ ಮನುಷ್ಯ. ಅವನನ್ನು ನಾಳೆ ಗಲ್ಲಿಗೇರಿಸಲಾಗುತ್ತದೆ. ಗಲ್ಲಿಗೇರಿಸುವ ಒಂದು ದಿವಸ ಮುಂಚೆ ಜೈಲಿನಲ್ಲಿ ಒಂದು ನಿಯಮ ಇದೆ, ನನ್ನ ಬದುಕಿನ ಕೊನೆಯ ಆಸೆ ನನ್ನ ಅಮ್ಮನನ್ನೊಮ್ಮೆ ಭೇಟಿಯಾಗಬೇಕು, ನನಗೆ ನನ್ನ ಅಮ್ಮನನ್ನು ಭೇಟಿಯಾಗಬೇಕು. ಹಾಗೆ ನಾಳೆ ಗಲ್ಲಿಗೇರುವ ಮಗ ಮತ್ತು ಅವನಿಗೆ ಜನ್ಮ ಕೊಟ್ಟಿರುವ ಅಮ್ಮನ ಮಧ್ಯೆ ನಡೆಯುವ ಭಾವನಾತ್ಮಕವಾದ ಸಂಬಂಧ, ಭಾವನಾತ್ಮಕವಾದ ಸಂದರ್ಶನ, ಭಾವನಾತ್ಮಕವಾದ ಭೇಟಿ. ಜೈಲಧಿಕಾರಿಗಳು, ಪೊಲೀಸರಲ್ಲ, ಅವರಷ್ಟಕ್ಕೆ ಇದ್ದು ಇವರಿಗೊಂದು ರೂಮಿನಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಆ ರೂಮಿನಿಂದ ದೊಡ್ಡ ಚೀರಾಟ, ಗಲಾಟೆ, ಅಟ್ಟಹಾಸ, ಎಲ್ಲ ದಾಳಿ ನಡೆಸ್ತಾ ಇದ್ದಾನೆ. ಅವಳನ್ನು ಬಿಗಿಯಾಗಿ ಹಿಡಿದು ಅವಳ ಕಿವಿಯನ್ನು ಕಚ್ಚಿ ಅವಳ ಕಿವಿಯಿಂದ ರಕ್ತ ಧಾರಾಕಾರವಾಗಿ ಹರಿದು ಬರ್ತಾ ಇದೆ. ಮತ್ತೆ ಕೂಡ ಆ ಮಗ ಅಮ್ಮನ ಮೇಲೆ ಅಟ್ಯಾಕ್ ಮಾಡುತ್ತಾ ಇದ್ದಾನೆ. ಪೊಲೀಸರು ದೂರ ಸರಿಸಿದ್ರು. ಆ ಕ್ರಿಮಿನಲ್ನೊಂದಿಗೆ ಕೇಳಿದ್ರು ಏನು ನಡೆಯುತ್ತಾ ಇದೆ. ಆ ಕ್ರಿಮಿನಲ್ ಹೇಳಿದ, ನಾನೊಬ್ಬ ಕ್ರಿಮಿನಲ್ ಆಗಲಿಕ್ಕೆ, ನಾನು ನಾಳೆ ಗಲ್ಲಿಗೇರ್ಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ. ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ, ಮಗನೇ ಅದು ತಪ್ಪು ಅಂತ ನನ್ನ ಅಮ್ಮ ಹೇಳಿಕೊಟ್ಟಿರಲಿಲ್ಲ. ನನ್ನ ಅಮ್ಮದಕ್ಕೆ ಸಪೋರ್ಟ್ ಮಾಡಿದ್ದಳು. ಹಾಗೆ ಸಣ್ಣ ಪುಟ್ಟ ಕಳ್ಳತನ ಮಾಡಿ, ಸಣ್ಣ ಪುಟ್ಟ ಪುಂಡಾಟಿಕೆ ನಡೆಸಿ ಬೆಳೆದು ನಾನು ದೊಡ್ಡ ದೊಡ್ಡ ಕಳ್ಳತನ ಮಾಡಿದೆ, ದರೋಡೆಕೋರನಾದೆ, ನಾನು ಕೊಲೆಗಾರನಾದೆ. ಇವತ್ತು ನಾನು ಗಲ್ಲಿಗೇರಲಿರುವ ಅಪರಾಧಿ, ಕ್ರಿಮಿನಲ್. ಅದಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಆ ಮಗ ಹೇಳಿದಾನ್. ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಎಂದಾರದಕ್ಕೆ ಕಾರಣ ನಾನು ಮತ್ತು ನೀವು ಅಂತ ನಮಗೆ ಗೊತ್ತಿರಬೇಕು. ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಒಳ್ಳೆಯದು, ಬಹಳ ಮುಂದುವರಿದಿರುವ ಕಾಲ ಇದು. ಹಿಂದಿನಂತ ಅಲ್ಲ, ನಮ್ಮ ಮಕ್ಕಳು ಬಹಳ ಬೆಳೆದಿದ್ದಾರೆ, ಅವರು ಬಹಳ ಬೆಳೆದಿದ್ದಾರೆ. ಯಾಕೆಂದ್ರೆ ನಾವೆಲ್ಲ ದುಬೈಗೆ, ಸಿಂಗಾಪುರಿಗೆ ಟೂರ್ ಹೋಗುವ ಪ್ಲಾನ್ ಮಾಡುವುದಾದರೆ ನಿಮ್ಮ ಮಕ್ಕಳು ಚಂದ್ರಲೋಕಕ್ಕೆ ಹೋಗುವ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಪ್ಲಾನಿಂಗ್ ಚಂದ್ರಲೋಕಕ್ಕೆ ಹೋಗುವ ಪ್ಲಾನಿಂಗ್ ಮಾಡ್ತಾ ಇರುವುದವರು. ಬರಲಿರುವ ದಿನಗಳಲ್ಲಿ ಶಾಲಾ ಕಾಲೇಜುಗಳಿಂದ ಟ್ರಿಪ್ ಹೋಗುವುದು ಚಂದ್ರಲೋಕಕ್ಕೆ ಅಂತ ಹೇಳಿದ್ರೆ ಅದು ಅಸಾಧ್ಯ ಅಂತ ನೀವು ತಿಳ್ಕೊಳ್ಬೇಡಿ. ಯಾಕೆಂದ್ರೆ ಅಂತಹ ಬೆಳೆದಿರುವ ಒಂದು ಕಾಲದಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸಿದ ಮೇಲೆ ನಿಮ್ಮ ಮೊಬೈಲನ್ನೊಮ್ಮೆ ಬದಿಗಿಟ್ಟು ಸ್ಪರ್ಶಿಸಲು, ಅವರ ಭಾವನೆಗಳನ್ನು ಗೌರವಿಸಲು, ಅವರ ಟೇಸ್ಟ್ಗಳನ್ನು ತಿಳಿದುಕೊಳ್ಳಲು, ಅವರನ್ನು ಹೊಗಳಲು, ಅಪ್ರಿಸಿಯೇಷನ್ ಬಹಳ ಮುಖ್ಯ. ಯಾಕೆಂದರೆ ಆಧುನಿಕ ಮಕ್ಕಳಲ್ಲಿ ಐಡೆಂಟಿಟಿಯ ಬಗ್ಗೆ, ಡಿಗ್ನಿಟಿಯ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಪರ್ಸನಾಲಿಟಿಯ ಬಗ್ಗೆ ವಿಪರೀತವಾದ ಕಾಳಜಿ ಇದೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಅಪ್ರಿಸಿಯೇಷನ್ ಮಾಡಲಿಕ್ಕೆ, ನಿಮ್ಮ ಮಕ್ಕಳ ಜೊತೆ ಕುಳಿತುಕೊಳ್ಳಿಕ್ಕೆ, ನಿಮ್ಮ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ, ನಿಮ್ಮ ಮಕ್ಕಳ ಟೇಸ್ಟ್ ಅನ್ನು ಅಪ್ರಿಸಿಯೇಷನ್ ಅದನ್ನು ಹೊಗಳಲಿಕ್ಕೆ ನಿಮ್ಮ, ಇಲ್ಲ ಅಂದರೆ ಮಕ್ಕಳು ಯಾವ ದಾರಿಗೆ ಹೋಗ್ತಾರೆ ಅಂತ ಊಹಿಸಲಿಕ್ಕೂ ಸಾಧ್ಯ ಇಲ್ಲದ ಸಮಾಜ ನಮ್ಮದು. ಡ್ರಗ್ಸ್ ವಿಪರೀತವಾಗಿ ಬೆಳೆಯುತ್ತಾ ಇದೆ ಸಹೋದರರೇ. ಮಾದಕ ವಸ್ತುಗಳು, ಮಿಲಿಯನ್ ಗಟ್ಟಲೆ ರೂಪಾಯಿಯ ಮಾದಕ ವಸ್ತುಗಳು ನಮ್ಮ ಸಮಾಜದಲ್ಲಿ ಚಲಾವಣೆಯಾಗುತ್ತಾ ಇದೆ. ಅದೆಲ್ಲಿಂದ ಬರುತ್ತಾ ಇದೆ, ಅದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡುತ್ತಾ ಇದ್ದಾರೆ, ಇದೆಲ್ಲವೂ ಬಹಳ ನಿಗೂಢ, ಬಹಳ ನಿಗೂಢ. ಯಾರಾದರೂ ಅದರ ಹಿಂದಿನ ಶಕ್ತಿಯನ್ನು ಕಂಡುಹಿಡಿಲಿಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಪ್ರಯತ್ನ ಪಟ್ಟರೆ ಒಂದೇ ದಿನದಲ್ಲಿ ಅವರನ್ನು ಮಾಫಿಯಾದ ಹಿಂದೆ ಕೆಲಸ ಮಾಡುತ್ತಾ ಇದೆ. ಭಾರತದ ಬಗ್ಗೆ ಹೇಳಲಾಗುತ್ತದೆ, ನಮ್ಮ ದೇಶದಲ್ಲಿ ಡ್ರಗ್ಸಿಗೆ ಬಲಿಯಾಗುತ್ತಿರುವ ಮಕ್ಕಳ ಎವರೇಜ್ ಪ್ರಾಯ 12 ವರ್ಷ. ನಿಮಗೆ ಊಹಿಸಲಿಕ್ಕೆ ಸಾಧ್ಯವೇ? 6ನೇ ಕ್ಲಾಸ್ ಕಲಿಯುವ ಮಕ್ಕಳು, 7ನೇ ಕ್ಲಾಸ್ ಕಲಿಯುವ ಮಕ್ಕಳು ಡ್ರಗ್ಸಿಗೆ ಬಲಿಯಾಗುತ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ. ಒಬ್ಬ ಅಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಲು, ನಡೆದ ಘಟನೆ ಇದು. ಒಬ್ಬ ಅಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕೊಡುವ ಕಂಪ್ಲೇಂಟ್,
ನನ್ನ ಮಗ ನನ್ನ ಮೇಲೆ ರೇಪ್ ಮಾಡ್ತಾ ಇದ್ದಾನೆ ಅಂತ. ಎಷ್ಟು ಭಯಾನಕವಾದ ಸಮಾಜ ಇದು. ನಾವಿದನ್ನೆಲ್ಲ ಚರ್ಚೆತನದ ವಿದ್ವೇಷದ ವಿಷಯಗಳನ್ನೇ ಚರ್ಚೆ ಮಾಡ್ತಾ ಇರುವುದು ಹಗಲು ರಾತ್ರಿ. ಒಬ್ಬ ಅಮ್ಮ ತನ್ನ ಮಗನ ಬಗ್ಗೆ ಕೊಡುವ ಕಂಪ್ಲೇಂಟ್, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುತ್ತಾನೆ, ಅವ ಡ್ರಗ್ಸಿಗೆ ಬಲಿಯಾದವ. ಅಷ್ಟು ಮಾತ್ರ ಅಲ್ಲ, ಅಮ್ಮ ಹೇಳಿದ್ದು, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುವಾಗ ಅವನ ಅಪ್ಪ, ನನ್ನ ಪತಿ, ಅವನದಕ್ಕೆ ಬೆಂಬಲ ಕೊಡ್ತಾ ಇದ್ದಾನೆ, ಅವನು ಕೂಡ ಒಬ್ಬ ಮದ್ಯಪಾನಿ ಅಂತ. ಸಹೋದರರ, ಎಷ್ಟು ಮಾರಕವಾದ ಸಮಾಜದಲ್ಲಿ ನಾವು ಬದುಕುತ್ತಾ ಇರು. ಇಂತಹ ಸಮಾಜದಲ್ಲಿ ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ. ಅದ್ರ ಬಂದು ಹೇಳಿದ್ದು, ನಿಮ್ಮ ಮಗನನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಇಲ್ಲ, ನನ್ನ ಮಗ ತಪ್ಪು ಮಾಡುವುದೇ ಇಲ್ಲ ಅಂತ ನಾವು ಅವರನ್ನು ವೈರಿಗಳಾಗಿ ಕಾಣುತ್ತೆ. ಒಬ್ಬ ಅಧ್ಯಾಪಕ ಹೇಳಿದ್ರು, ನಿಮ್ಮ ಮಗನ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸಿ ಅಂತ ಹೇಳಿದ್ರೆ, ಆ ಅಧ್ಯಾಪಕನನ್ನು ನಾವು ಶತ್ರು ಅಂತ ತಿಳಿಯುತ್ತಾ ಇದ್ದೇವೆ. ನಿಮಗೆ ಗೊತ್ತಿರಬೇಕು, ಖಂಡಿತವಾಗಿಯೂ ಮಕ್ಕಳ ಬಗ್ಗೆ ವಿಪರೀತವಾದ ಭರವಸೆ ಇಟ್ಟುಕೊಳ್ಬೇಕಾದ ಒಂದು ಕಾಲ ಅಲ್ಲ ಸಹೋದರರೇ. ಮಕ್ಕಳ ಬಗ್ಗೆ ಅತಿ ಹೆಚ್ಚು ಗಮನಿಸಬೇಕಾದ, ಮಕ್ಕಳ ಬಗ್ಗೆ ಅತಿ ಹೆಚ್ಚು ಮಕ್ಕಳನ್ನು ಪ್ರೀತಿಸಬೇಕಾದ ಒಂದು ಕಾಲ ಇದು. ಹಾಗಾದರೆ ಮಾತ್ರ ನಮಗಾದ ಬಹಳ ದೊಡ್ಡ ವಿಷಯ ಏನೆಂದರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಬೇಕು ಎಂಬುದು. ಇವತ್ತಿನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬಹಳ ಕಡಿಮೆ ಇದೆ. 2023 ರಿಪೋರ್ಟಿನಲ್ಲಿ 2023 ಒಂದು ವರ್ಷದಲ್ಲಿ 2095 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ NCRB ರಿಪೋರ್ಟ್. ಅದು ನ್ಯಾಷನಲ್ ಕ್ರೈಮ್ ಬ್ಯೂರೋದ ರಿಪೋರ್ಟ್. ಅದು ಒಂದು ವರ್ಷದಲ್ಲಿ 2095 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಡೆಯುವ ಆತ್ಮಹತ್ಯೆಗಳ ಪೈಕಿ 12% ಆತ್ಮಹತ್ಯೆ ಮಕ್ಕಳ ಆತ್ಮಹತ್ಯೆ ಅಂತ ಅಧಿಕೃತವಾದ ವರದಿಗಳು ಹೇಳುತ್ತಾ ಇದೆ. ಯಾಕೆಂದರೆ ಮಕ್ಕಳಿಗೆ ಯಾವ ಕಷ್ಟವನ್ನು ಕೊಡದೆ ನಾವು ಅವರನ್ನು ಬೆಳೆಸ್ತಾ ಇದ್ದೆ. ಒಬ್ಬ ತಂದೆ ನನ್ನ ಮಗನಿಗೆ ನಾನು ಯಾವ ಕಷ್ಟವನ್ನು ಕೊಡದೆ ಬೆಳೆಸಿದ್ದೇನೆ ಅಂತ ಹೇಳುವುದಾದರೆ ಅದು ಹೆಮ್ಮೆ ಅಲ್ಲ, ಅದು ನಿಮ್ಮ ಮಕ್ಕಳನ್ನು ದಾರಿ ತಪ್ಪಿಸುವ ಕ್ರಮ ಅಂತ ನಿಮಗೆ ಗೊತ್ತಿರಬೇಕು. ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಾದದ್ದು ಬಹಳ ದೊಡ್ಡ ಕೆಲಸ. ನಾನು ಮುಗಿಸ್ತಾ ಇದ್ದೇನೆ. ಒಂದು ಫ್ಯಾಕ್ಟರಿಯ ಕ್ವಾರ್ಟರ್ಸ್ನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಒಬ್ಬ ಹುಡುಗ ಹೇಳಿದ, ನಾನು ಈ ಫ್ಯಾಕ್ಟರಿಯ MDಯ ಮಗ ಅಂತ ಹೇಳಿದ. ಇನ್ನೊಬ್ಬ ಹುಡುಗ ಹೇಳಿದ, ನಾನು ಈ ಫ್ಯಾಕ್ಟರಿಯ GMನ ಮಗ, ಜನರಲ್ ಮ್ಯಾನೇಜರ್ನ ಮಗ ಅಂತ ಹೇಳಿದ. ಮೂರನೆಯ ಹುಡುಗ ಯಾವ ಉತ್ತರವನ್ನು ಕೊಡದೆ ಅಳುತ್ತಾ ತನ್ನ ಜೋಪಡಿಗೆ ಹೋಗಿ ತನ್ನ ಅಮ್ಮನನ್ನು ಬಿಗಿಯಾಗಿ ಹಿಡಿದು ಅವ ಕಣ್ಣೀರು ಹರಿಸ್ತಾ ಇದ್ದಾನೆ. ಅಮ್ಮ ಕೇಳಿದ್ದಲು, ಮಗನೇ ಯಾಕೆ ಅಳುತ್ತಾ ಇದ್ದೀಯಾ, ಯಾಕೆ ಮಗನೇ ಅಳುತ್ತಾ ಇದ್ದೀಯಾ? ಆ ಹುಡುಗ ಹೇಳಿದ, ಅಮ್ಮ, ನನ್ನ ಗೆಳೆಯ ಅವ ಆ ಫ್ಯಾಕ್ಟರಿಯ ಕೂಲಿ ಕಾರ್ಮಿಕನ ಮಗ ಆಗಿದ್ದ. ಅಮ್ಮ ಹೇಳಿದ್ದಲು, ಮಗನೇ ಅದಕ್ಕೆ ಯಾಕೆ ನೀನು ಅಳುತ್ತಾ ಇದ್ದಿ? ನೀನು ಹೇಳಬೇಕಿತ್ತು, ನಾನು ಈ ಫ್ಯಾಕ್ಟರಿಯ ಕೂಲಿ ಕಾರ್ಮಿಕನ ಮಗ ಅಂತ ಹೇಳಬೇಕಿತ್ತು. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ನೀನು ಹೇಳಬೇಕಿತ್ತು, ಈ ಫ್ಯಾಕ್ಟರಿಯ MD ಒಂದು 6 ತಿಂಗಳು ರಜೆ ಹಾಕಿ ಸಿಂಗಾಪುರ್ಗೋ ಮಲೇಷ್ಯಾಕ್ಕೋ ಸ್ವಿಟ್ಜರ್ಲ್ಯಾಂಡಿಗೋ ಸುತ್ತಾಡ್ಲಿಕ್ಕೆ ಹೋದರೆ ಫ್ಯಾಕ್ಟರಿ ಬಂದಾಗುವುದಿಲ್ಲ, ಕೆಲಸ ನಡೀತಲೇ ಇರ್ತದೆ. ಈ ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್ 1 ತಿಂಗಳು ರಜೆ ಹಾಕಿ ಕುಟುಂಬದ ಜೊತೆಗೆ ದುಬೈಗೋ ಸಿಂಗಾಪುರಕ್ಕೋ ಸುತ್ತಾಡ್ಲಿ. ಆ ಕೂಲಿ ಕಾರ್ಮಿಕರು, ನನ್ನಪ್ಪನಂತಹ ಕೂಲಿ ಕಾರ್ಮಿಕರು 1 ದಿವಸ ಸಾಮೂಹಿಕವಾಗಿ ರಜೆ ಹಾಕಿದರೆ ಈ ಕಂಪನಿ ಬಂದಾಗುತ್ತದೆ, ಕೆಲಸ ನಡೆಯುವುದಿಲ್ಲ ಅಂತ ಮಗನೇ ನೀನು ಹೇಳಬೇಕಿತ್ತು ಅಂತ ಅಮ್ಮ ಕೊಡುವ ಕಾನ್ಫಿಡೆನ್ಸ್ ಅದು, ಅಮ್ಮ ಕೊಡುವ ಆತ್ಮವಿಶ್ವಾಸ ಅದು. ಸಹೋದರರೇ, ಮಕ್ಕಳಿಗೆ ಕೊಡಬೇಕಾದದ್ದು ಆತ್ಮವಿಶ್ವಾಸ. ನಮ್ಮ ಮಕ್ಕಳು ಕಷ್ಟ ನೋಡಿ ಬೆಳಿಬೇಕು. ಹೆನ್ರಿ ಫೋರ್ಡ್ ಅಂತ, ಫೋರ್ಡ್ ಕಂಪನಿಯ ಮಾಲೀಕ, ಫೋರ್ಡ್ ಕಾರ್ ಗೊತ್ತಿದೆಯಲ್ಲ, ಅಮೆರಿಕಾದ ಅತ್ಯಂತ ದೊಡ್ಡ ಕಾರು ಫ್ಯಾಕ್ಟರಿ ಅದು ಫೋರ್ಡ್ ಕಾರ್. ಅದರ ಮಾಲೀಕ ಹೆನ್ರಿ ಫೋರ್ಡ್ ಅಂತ. ಅವನಿಗೆ ಆ ವ್ಯಕ್ತಿಗೆ ಒಬ್ಬನೇ ಮಗ ಒಬ್ಬ ಕೋಟ್ಯಾಧಿಪತಿ, ಶತಕೋಟ್ಯಾಧಿಪತಿ. ಜನರೆಲ್ಲ ಹೋಗಿ ಕೇಳಿದ್ರಲ್ಲ, ಇದೆಂತಹ ವಿಪರ್ಯಾಸ, ಇಷ್ಟು ದೊಡ್ಡ ಶ್ರೀಮಂತ ನೀವು ನಿಮ್ಮ ಮಗನನ್ನು ಯಾಕೆ ಶೂ ಪಾಲಿಸ್ ಮಾಡಿಸ್ತಾ ಇದ್ದೀರಾ? ಹೆನ್ರಿ ಫೋರ್ಡ್ ಹೇಳಿದ್ರು, ನನ್ನ ಮಗ ಕಷ್ಟ ತಿಳಿದು ಬದುಕಬೇಕು, ಕಷ್ಟ ಏನು ಅಂತ ತಿಳಿದು ನನ್ನ ಮಗ ಬದುಕಬೇಕು. ನಾನು ಸಣ್ಣ ಪ್ರಾಯದಲ್ಲಿರುವಾಗ ನನ್ನ ಅಪ್ಪ ನನ್ನಿಂದ ಇದೇ ಕೆಲಸ ಮಾಡಿಸಿದ್ದ, ಶೂ ಪಾಲಿಸ್ ಮಾಡಿಸ್ತಿದ್ದ. ಆವಾಗ ನನ್ನ ಬಳಿಗೆ ಹಲವಾರು ಶ್ರೀಮಂತರ ಮಕ್ಕಳು ಶೂ ಪಾಲಿಸ್ ಶ್ರೀಮಂತ ಆಗಬೇಕು ಅಂತ ನಾನು ಬಯಸ್ತೇನೆ, ಅದಕ್ಕೆ ಆತ ಕಷ್ಟ ತಿಳಿದು ಬದುಕಬೇಕು. ಸಹೋದರರೇ, ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಕೊಡಬೇಕಾದದ್ದು. ನಮ್ಮ ಮಕ್ಕಳಿಗೆ ಮನೆಯಲ್ಲಿ ನಾವು ಹೇಳ್ತಾ ಇದ್ದೇವಲ್ಲ, ಮಕ್ಕಳು ಸರಿ ಇಲ್ಲ ಅಂತ, ಯುವಕರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ.
ನಾವು ಸರಿ ಇದ್ರಲ್ವ ಮಕ್ಕಳು ಸರಿಯಾಗು. ಅವರೆಲ್ಲ ಕಡೆಯಿಂದ ಹಗೆತನ, ವಿದ್ವೇಷ, ಪಾರ್ಲಿಮೆಂಟಿನಿಂದಲೂ ಅದುವೆ, ಅಸೆಂಬ್ಲಿಯಿಂದಲೂ ಅದುವೆ, ಇಲೆಕ್ಷನ್ ಕ್ಯಾಂಪೈನ್ನಲ್ಲೂ ಅದುವೆ, ಧಾರ್ಮಿಕ ವೇದಿಕೆಗಳಿಂದಲೂ ಅದುವೆ, ಹೀಗೆ ಹಗೆತನ, ವಿದ್ವೇಷ, ವಿಭಜನೆಯ ಸಿದ್ಧಾಂತಗಳನ್ನೇ ಭಾಷಣ ಒಳ್ಳೆಯದನ್ನು ಆಲಿಸಲಿ. ಪ್ರೀತಿಯ, ಭ್ರಾತೃತ್ವದ, ಸಹಬಾಳ್ವೆಯ, ಗೌರವದ ಚಿಂತನೆಗಳನ್ನೇ ನಿಮ್ಮ ಮಕ್ಕಳು ನಿರಂತರ ಆಲಿಸುವುದಾದರೆ ಅವರು ಒಳ್ಳೆಯವರಾಗಿ ಬೆಳೆಯುತ್ತಾರೆ. ಪವಿತ್ರ ಕುರ್ಆನ್ನಲ್ಲಿ ನಾನು ಪಠಿಸಿದ ಸೂರಾ ಲುಕ್ಮಾನ್ ಎಂಬ ಅಧ್ಯಾಯದ ಸೂಕ್ತದಲ್ಲಿ ಮಕ್ಕಳನ್ನು ಹೇಗೆ ಉಪದೇಶ ಮಾಡಬೇಕು ಅಂತ ಕಲಿಸಿಕೊಡಾಯಿತು. ಮಗನೇ, ನಿನಗೊಬ್ಬ ದೇವನಿದ್ದಾನೆ ಎಂಬ ಸತ್ಯವನ್ನು ನೀನು ತಿಳಿದುಕೋ ಅಂತ ಒಬ್ಬ ತಂದೆ ತನ್ನ ಮಗನಿಗೆ ಕೊಡುವ ಉಪದೇಶ. ಮಕ್ಕಳಲ್ಲಿ ನಾವು ಪ್ರಜ್ಞೆಯನ್ನು ಬೆಳೆಸಬೇಕು. ಮಗನೇ, ನಮ್ಮ ಮೇಲೆ ಒಬ್ಬ ದೇವನಿದ್ದಾನೆ, ನಮ್ಮನ್ನು ಒಬ್ಬ ದೇವ. ಈ ಸೂಕ್ತದಲ್ಲಿ ಹೇಳಲಾಗುತ್ತದೆ, ನೀವು ಯಾ ಬುನಯ್ಯ ಇನ್ನಹಾ ಇಂತಕು ಮಿಸ್ಕಾಲ ಹಬ್ಬತ್ತಿನ್ ಮಿನ್ ಖರ್ದಲ್. ಯಾರಿಗೆ ಗೊತ್ತಾಗದಿದ್ದರೂ ನಿಮ್ಮ ದೇವನಿಗೆ ಗೊತ್ತಾಗ್ತದೆ ಮಗನೇ. ಯಾರಿಗೆ ಗೊತ್ತಾಗದೆ ನೀವು ಯಾವ ಕೆಲಸ ಮಾಡಿದರೂ ಅದು ಖಂಡಿತ ನಿಮ್ಮ ದೇವನಿಗೆ ಗೊತ್ತಾಗ್ತದೆ ಎಂಬ ಈ ವಿಶ್ವಾಸವನ್ನು, ಈ ಪ್ರಜ್ಞೆಯನ್ನು ನಿಮ್ಮ ಮಕ್ಕಳಲ್ಲಿ ನೀವು ಬೆಳೆಸಿ. ಅದೇ ರೀತಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವುದರ ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಕುರ್ಆನ್ ಅತ್ಯಂತ ಗೌರವಾರ್ಹವಾದ, ಬಹಳ ರೆಸ್ಪೆಕ್ಟೆಡ್ ಆದ ಒಂದು ಕುಟುಂಬ ವ್ಯವಸ್ಥೆ, ಅತ್ಯಂತ ಘನತೆಯೊಂದಿಗೆ ಗೌರವದೊಂದಿಗೆ ಬದುಕಬೇಕಾದ ಮಹಿಳೆಯರು, ಸಮಾಜಕ್ಕೆ ಒಳಿತಾಗುವ ನನ್ನ ಮಗ, ಅವ ಈ ಸಮಾಜಕ್ಕೆ ಒಳಿತಾಗಬೇಕು, ನನ್ನ ಮಗ ಈ ದೇಶಕ್ಕೆ ಅಸೆಟ್ ಆಗಬೇಕು, ನನ್ನ ಮಗ ಈ ಸಮಾಜದ ಬಹಳ ದೊಡ್ಡ ಒಳಿತಿನ ಶಕ್ತಿಯಾಗಬೇಕು. ಒಳಿತನ್ನು ಸ್ಥಾಪಿಸುವುದಕ್ಕಾಗಿ ಕೆಲಸ ಮಾಡುವ, ಕೆಡುಕಿನ ನಿರ್ಮೂಲನೆಗಾಗಿ ಕೆಲಸ ಮಾಡುವ, ಒಳಿತಿಗಾಗಿ ಕೆಲಸ ಮಾಡುವ ಒಂದು ದೊಡ್ಡ ಶಕ್ತಿ ನನ್ನ ಮಗ ಆಗಬೇಕು. ವದುರ್ರಿಯಾತಿನ ಕುರ್ರತಾಯುನ್ ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮ. ಎಲ್ಲ ಪ್ರವಾದಿಗಳು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿದ. ಆದ್ದರಿಂದ ಸಹೋದರರೇ, ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಅನುಭವಗಳನ್ನು ಕೊಡುವುದರ ಜೊತೆಗೆ ಅವರನ್ನು ನಿರಂತರವಾಗಿ ಅತಿ ಹೆಚ್ಚು ಪ್ರೀತಿಸುವುದರ ಜೊತೆಗೆ ಅವರು ದಾರಿ ತಪ್ಪಿದ್ರೆ ನೀವು ನಿರಾಶರಾಗಬಾರದು. ಯಾಕೆಂದರೆ ನೀವೆಷ್ಟು ಕೆಲಸ ಮಾಡಿದ್ರೂ ದಾರಿ ತಪ್ಪಬಹುದಾದ ಸಾಧ್ಯತೆಗಳು ಈ ಸಮಾಜದಲ್ಲಿ ಖಂಡಿತ ಇದೆ. ಅವರು ದಾರಿ ತಪ್ಪಿದ್ರೆ ಅವರನ್ನು ಬೈಯುವುದರಿಂದ, ಜೋರು ಮಾಡುವುದರಿಂದ ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಬದಲಾಗಿ ಆಧುನಿಕ ವ್ಯವಸ್ಥೆ ಇದೆ, ಕೌನ್ಸಿಲಿಂಗ್ ಇದೆ, ಡಿ ಅಡಿಕ್ಷನ್ ಸೆಂಟರ್ಗಳಿವೆ, ಮೋಟಿವೇಶನಲ್ ಸ್ಪೀಚಸ್ಗಳಿವೆ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಹೆಚ್ಚಾಗಿ ದೇವನೊಂದಿಗೆ ಪ್ರಾರ್ಥಿಸ್ತಾ ಇರಬೇಕು. ಯಾವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ, ಎಲ್ಲ ಪ್ರಾರ್ಥನೆಗಳಲ್ಲೂ, ಅದರಲ್ಲೂ ಅರ್ಧರಾತ್ರಿ ಸಂದರ್ಭದಲ್ಲಿ ಎದ್ದು ನಿಂತು ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇರಬೇಕು. ನಿರಾಶರಾಗಬಾರ್ದು. ಒಂದು, ಅವರು ಸ್ವಲ್ಪ ದಾರಿ ತಪ್ಪಿದ್ರೂ ನಿಮ್ಮ ಪ್ರಾರ್ಥನೆಯ ಕಾರಣಕ್ಕೆ, ನೀವು ಅವರಲ್ಲಿ ತೋರುವ ಅಗಾಧವಾದ ಪ್ರೀತಿಯ ಕಾರಣಕ್ಕೆ ನಮ್ಮ ಚಿಂತನೆಗಳು ಸಾಗಲಿ. ಅದಕ್ಕೆ ಈ ಕುರಾನ್ನ ಪ್ರವಚನ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ವ ಆಖಿರು ದೈವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಧನ್ಯವಾದಗಳು ಮಂಗಳೂರಿನಿಂದ ಬಂದ ಜನಾಬ್ ಮೊಹಮ್ಮದ್ ಕುನ್ನಿ ಸಾಬ್ ಅವರಿಗೆ. ಈ ಪ್ರವಚನದ ನಂತರ ಹೊರಗಡೆ ಶಾಂತಿ ಪ್ರಕಾಶನದ ಬುಕ್ ಸ್ಟಾಲ್ ಇದೆ, ಅಲ್ಲಿ ಕನ್ನಡ ಅನುವಾದದ ಪವಿತ್ರ ಪ್ರವಚನದ ಬುಕ್ ಸ್ಟಾಲ್ಗೆ ಭೇಟಿ ಕೊಡಿ. ಮತ್ತು ಈ ಕುರಾನ್ ಪ್ರವಚನದ ಅಂತಿಮ ವೋಟ್ ಆಫ್ ಥ್ಯಾಂಕ್ಸ್ ಸಲುವಾಗಿ ನಾನು ಜನಾಬ್ ಮೊಹಮ್ಮದ್ ಯೂಸುಫುದ್ದೀನ್ ನಿಲಂಗೆ ಸಾಬ್ ಅವರಿಗೆ ಈ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. बिस्मिल्लाहिर्रहमानिर्रहीम। आज के इस कार्यक्रम में जो जनाब मोहम्मद यूसुफ कुन्नी साहब ने बच्चों और ख़वातीन का तहफ़्फ़ुज़, सबसे पहले अल्लाह ताला का शुक्र अदा करता हूँ कि उसने इस प्रोग्राम को मुनक़िद करने और कामयाबी से हमकिनार करने की तौफ़ीक़ अता फ़रमाया। मैं इस बात पर पहले अल्लाह का शुक्र अदा करता हूँ। फिर उसके बाद मैं शुक्र के लिए डॉक्टर गुरु लिंगप्पा धबाले अक्कलकोटे और मौलाना अब्दुल सलाम साहब खासमी और श्री दत्तात्रेय जी गादा और श्री मल्लिकार्जुन बी गुंगे, मोहम्मद यूसुफ का मैं तहे दिल से शुक्रिया अदा करता हूँ। फिर उसके साथ साथ स्टेज पर बैठे हुए तमाम गेस्ट का भी मैं शुक्रिया अदा करता हूँ। उसके साथ साथ
पुलिस वालों का, मीडिया का और रिपोर्टर्स वालों का मैं भी तहे दिल से शुक्रिया अदा करता हूं। उसके साथ साथ इस प्रोग्राम को कामयाब करने में जिन लोगों ने भी साथ दिया है उन हजरात का, SIO, GIO और फिर वॉलंटियर्स का भी मैं तहे दिल से शुक्रिया। आखिर दावाना अल्हम्दुलिल्लाह रब्बिल आलमीन। ಈ ಪ್ರವಚನದ ನಂತರ ತಾವೆಲ್ಲರೂ ಹೊರಗಡೆ ಖುರಾನ್ ಎಕ್ಸ್ಪೋನು ಸಹ ಇದೆ, ಅಲ್ಲಿಯೂ ಸಹ ನೀವು ಹೋಗಿ ಭೇಟಿ ಕೊಡಬಹುದು.